ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಬೇರುಗಳು ತಂಡದ 88ನೇ ಸಭೆ. ನಿಮ್ಗೆಲ್ರಿಗೂ ತಿಳಿದಿದೆ ಇವತ್ತು ನಮ್ಮ ಸಭೆಯಲ್ಲಿ ಮುಖ್ಯವಾಗಿ ಏನೇನ್ ಸಿಗತ್ತೆ ಇವತ್ತು ಅಂತ ಹೇಳಿ ತಾವೆಲ್ಲರೂ ಪೋಸ್ಟರ್ ಮುಖೇನ ನೋಡಿದೀರಿ ಅಂತ ಭಾವಿಸ್ತೇನೆ. ಮುಂದುವರ್ಸೋಣ, ಇವತ್ತು ಪ್ರಾರಂಭಿಸೋಣ. ಮೊದಲಿಗೆ ಕಾಯೋದ್ ಬೇಡ, ತಡವಾಗಿದೆ ಆಲ್ರೆಡಿ. ಇವತ್ತಿನ ಸಭೆ ಪ್ರಾರಂಭಿಸುವ ಮೊದಲು ಒಂದು 2-3 ನಿಯಮಗಳನ್ನ ಹೇಳ್ತೇನೆ. ನಿಯಮಗಳು ಅಂತ ಹೇಳಿದ್ರೆ ಹೆಚ್ಚಾಗಿ ಅನುಕೂಲ ಆಗೋದಿಕ್ಕೆ ಇಲ್ಲಿ ನಾವು ಆನ್ಲೈನ್ ಮಾಧ್ಯಮದ ಮೂಲಕ ಸೇರಿದ್ದೇವೆ. ಯಾರು ಫಿಸಿಕಲಿ ಇಲ್ಲದೆ ಇರೋದ್ರಿಂದ ನಮಗೆ ನಾನು ಅದೇ ಮಾತಾಡ್ತಿದ್ದೆ ನಮ್ಮ ಮನೇಲಿ, ಈ ರೀತಿ ಸಭೆಗಳಾದಾಗ ಹಿಂದೆ ಆಗ್ತಾ ಇತ್ತು, ನಾವು ಹೋಗಿ ಮುಖಾಮುಖಿ ಮಾತಾಡ್ಸ್ಕೊಂಡು, ಅಂದ್ರೆ ಸಭೆಯಲ್ಲಿ ಇದ್ದು ಖುಷಿಯಾಗಿ ಮಾತಾಡ್ಕೊಂಡು ಹೊರಗೆ ಬರ್ತಿದ್ವಿ. ಆ ಸಂದರ್ಭಗಳಲ್ಲಿ ನಮ್ಗೆ ಸಿಗ್ತಾ ಇದ್ದಂತಹ ಒಂದು ಮಾನವೀಯ ಬಾಂಡಿಂಗ್ ಅಂತ ಏನ್ ಅಂತೀವಿ, ಅಲ್ಲಿ ಆಗ್ತಿದ್ದಂತಹ ಒಂದು ತೃಪ್ತಿ ಪ್ರಾಯಶಃ ಇಲ್ಲಿ ಸ್ವಲ್ಪ ಕಡಿಮೆ ಆಗಿ ಆಗ್ತಿದ್ಯೇನೋ ಅಂತ ನನ್ಗೆ ಅನ್ಸಿ ನಾನು ಹಾಗೆ ಹಂಚ್ಕೊಳ್ತಿದ್ದೆ. ಇದನ್ನ ಕಡಿಮೆ ಮಾಡಬಹುದು ಅಂತ ಏನಾದ್ರೂ ಇದ್ರೆ ಅದು ಪ್ರಾಯಶಃ ವಿಡಿಯೋನ ಆನ್ ಇಟ್ಕೊಳ್ಳೋದ್ರ ಮೂಲಕ. ನಾವು ಸಾಧ್ಯವಾದಷ್ಟು ನಮ್ಮ ನೆಟ್ವರ್ಕ್ ಸಹಕಾರಿ ಆಗಿದ್ರೆ ನಾವು ವಿಡಿಯೋನ ಆನ್ ಇಟ್ಕೊಳ್ಳೋಣ. ಮಾತುಗಾರರಿಗೂ ಅದು ಒಂದು ಪ್ರೋತ್ಸಾಹದ ರೂಪದಲ್ಲಿ ಬರುತ್ತೆ. ಎರಡನೇದಾಗಿ, ನಮ್ಮ ಡಿಸ್ಟರ್ಬೆನ್ಸ್ ಅಂತ ಏನಂತೇವೆ, ನಮ್ಗೆ ಆಗ್ತಿರುವಂತ ಅಡಚಣೆಗಳು, ನಮ್ಮಿಂದ ಆಗುವ ಅಡಚಣೆಗಳು ಸಭೆಗೆ ನಿಲ್ಲಿಸಬಾರ್ದು, ಸಭೆಗೆ ಯಾವುದೇ ರೀತಿ ತೊಂದರೆ ನೋಟ್ ಮಾಡಬಾರ್ದು. ಹಾಗಾಗಿ ನಮ್ಮ ಆಡಿಯೋನ ನಾವು ಮಾತಾಡದೇ ಇರುವಾಗ ಮ್ಯೂಟ್ ನಲ್ಲಿ ಇಟ್ಕೊಳ್ಳೋಣ. ಹಾಗೇನೆ ಯಾರ ಮನಸ್ಸಿಗೂ ನೋವಾಗುವಂತಹ ವಿಷಯವನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡೋದೇ ಬೇಡ. ಇಷ್ಟು ಹೇಳ್ತಾ ನಾವು ನಮ್ಮ ತಂಡದ ಅಧ್ಯಕ್ಷರ ನುಡಿಯನ್ನ ಕೇಳ್ಬೇಕಲ್ವಾ. ಈ 88ನೇ ಸಭೆಗೆ ನಮ್ಮ ತಂಡದ ಅಧ್ಯಕ್ಷತೆಯನ್ನ ವಹಿಸಿ, ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಈ ಒಂದು ನಮ್ಮ ತಂಡವನ್ನ ಸ್ಥಾಪಿಸಿದ ನಮ್ಮ ಹಿರಿಯ ಸದಸ್ಯೆ ಶ್ರೀಮತಿ ಬಿಂದು ಬಳಗಾರ್ ಅವರಿಗೆ ನಾನು ವೇದಿಕೆಯನ್ನ ಬಿಟ್ಕೊಡ್ತೇನೆ. ಬಿಂದು, ವೇದಿಕೆ ನಿಮಗೆ. ಧನ್ಯವಾದಗಳು ಸೌಜನ್ಯ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಈ ಒಂದು ಶನಿವಾರದ ಒಂದು ಮಧ್ಯಾಹ್ನದ ಸಮಯದಲ್ಲಿ ಮಾಡ್ಲಿಕ್ಕೆ ಸಾಕಷ್ಟು ಕೆಲಸಗಳಿರುತ್ತೆ. ಊಟ ಮಾಡಿ ಆರಾಮ ಮಲ್ಕೊಬಹುದು, ಇಲ್ಲ ಗಾಸಿಪ್ ಮಾಡ್ಬೋದು, ಇಲ್ಲ ಚಲನಚಿತ್ರ ನೋಡ್ಬೋದು, ಏನೇ ಮಾಡ್ಬೋದು. ಬಟ್ ಅದ್ರ ಮಧ್ಯ ನಾವು ನಮ್ಮ ಬೇರುಗಳ ಒಂದು ಸಭೆಗೆ ಬಂದು ಇಲ್ಲೂ ಸ್ವಲ್ಪ ಕಲಿಯೋಣ, 4 ಜನ ಹತ್ರ ಮಿಂಗಲಾಗೋಣ ಅಂದ್ಕೊಂಡು ಬಂದಿದೀವಿ. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಬಂದಿದ್ದಕ್ಕೆ. ಇದು ನಾವು ಕನ್ನಡ ಕ್ಲಬ್ ಅಂತ ನಮ್ಮ ಬೇರುಗಳು ಶುರು ಮಾಡಿ 3 ವರ್ಷ ಆಯ್ತು. ಡಿಸೆಂಬರ್ 7ನೇ ತಾರೀಕು ನಾವು ಶುರು ಮಾಡಿದ್ದು. ಎಕ್ಸಾಕ್ಟ್ಲಿ 3 ವರ್ಷ ಆಗಿದೆ ಇವಾಗ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿ ಸಲನು ನಾವು ಇಲ್ಲಿ ಒಂದ್ ಸಭೆ ಮಾಡಿದಾಗ ಏನೋ ಒಂದ್ ಕಲ್ತ್ಕೊಂಡು ಹೋಗ್ತೀವಿ. ಎಷ್ಟು ಚೆನ್ನಾಗಿರತ್ತೆ ನೋಡಿ. ಅದಕ್ಕೆ ನಮ್ಮ ಅಜ್ಜ ಹೇಳ್ತಾ ಇದ್ರು, ನಿನಗೆ ಏನೇ ಗೊತ್ತಿರ್ಲಿ ಅದು 4 ಜನ ಹತ್ರ ಹಂಚ್ಕೊ, ಅವಾಗ ನಿನಗೆ ಆ ಒಂದು ವಿಷಯದ ಮೇಲೆ ಜ್ಞಾನ ಇನ್ನೂ ಚೆನ್ನಾಗಿ ಬೆಳಿತಾ ಹೋಗತ್ತೆ ಅಂತ. ಅದ್ ಖಂಡಿತವಾಗ್ಲೂ ನಾವು ಏನೇ ಸಣ್ಣ ಪುಟ್ಟ ವಿಷಯಗಳಿರ್ಲಿ ಅದನ್ನ ಹಂಚ್ಕೊಂತ ಹೋದ್ರೆ ತುಂಬಾ ನಾವು ಕಲಿತಾ ಹೋಗ್ತೀವಿ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋಗ್ತೀವಿ. ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಸಭೆಗಳು ಮಾಡ್ಕೊಂಡ್ ಬಂದಿದೀವಿ, ತುಂಬಾ ಕಲ್ತಿದೀವಿ. ಇವತ್ತಿನ ಸಭೆಯಲ್ಲಿ ಎರಡು ಇಂಪಾರ್ಟೆಂಟ್ ವಿಷಯಗಳಿಂದ ನಾವು ಕಲಿತೀವಿ. ತಿಳ್ಸ್ಕೊಳಿಕ್ಕೆ ರಕ್ಷಾ ಮತ್ತೆ ಅನುಶ್ರೀ ಇದ್ದಾರೆ. ನಾನು ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ ಏನ್ ಕಲಿಬಹುದು ಇದರಿಂದ ಅಂತ. ಹಾಗಾದ್ರೆ ತಡ ಯಾಕೆ, ಬನ್ನಿ ನಡ್ಸ್ಕೊಂಡ್ ಹೋಗೋಣ ಈ ಒಂದ್ ಸಭೆಯನ್ನ. ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ಕೋತೀನಿ. ಇವಾಗ ಮುಂದಿನ ಒಂದು ಸಂಚಿಕೆಯನ್ನ ಬಿಟ್ಕೊಡ್ಲಿಕ್ಕೆ ನಾನು ಸೌಜನ್ಯಗೆ ಕೇಳ್ಕೊತೀನಿ. ಧನ್ಯವಾದ ಬಿಂದು. ನಮ್ಮ ಸಭೆ ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ ಅನ್ನೋದಂತೂ ನಿಜ ಅಂತ ಅನಿಸ್ತಿದೆ ಎಲ್ರನ್ನೂ ನೋಡ್ಬಿಟ್ಟು. ಬಹಳ ಖುಷಿ ಆಯ್ತು. ಇವಾಗ ಸಭೆಯನ್ನ ಮುಖ್ಯವಾಗಿ ಸಭೆಯ ಮುಖ್ಯ ಭಾಷಣಕಾರರನ್ನ ಒಬ್ಬರ ನಂತರ ಒಬ್ಬರನ್ನ ಕರೆಯುವಂತಹ ಸಮಯ. ನಿಮ್ಗೆಲ್ರಿಗೂ ಗೊತ್ತಿದೆ, ನಾವು ಸಂಗೀತದ ಬಗ್ಗೆ ಒಲವನ್ನ ಎಲ್ಲರೂ ವ್ಯಕ್ತಪಡಿಸ್ತೇವೆ. ಹೆಚ್ಚಿನವರಿಗೆ ಸಂಗೀತ ಅಂದ್ರೆ ಪ್ರಾಣ ಆಗಿರುತ್ತೆ. ನಾವು ಕಷ್ಟದಲ್ಲಿದ್ದೀವೋ ಖುಷಿಯಾಗಿದ್ದೀವೋ, ಹೆಚ್ಚಿನ ಸಂದರ್ಭಗಳಲ್ಲಿ ನಮ್ಗೆ ಆ ಒಂದು ಗಾಯನವೋ ಅಥವಾ ಯಾವುದೋ ಒಂದು ಒಳ್ಳೆಯ ಸುಮಧುರ ಒಂದು ಮ್ಯೂಸಿಕ್ ಏನು ಇಲ್ದೇನೆ ಶಾಂತವಾಗಿ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ರು ಅದು ಖುಷಿ ಆಗತ್ತೆ. ಆದ್ರೆ ನಾನು ಒಟ್ಟಾಗಿ ಹೇಳೋದಾದ್ರೆ ಇಲ್ಲಿ ನಮ್ಗೆ ಸಂಗೀತ ಅನ್ನೋದು ಎಲ್ರಿಗೂ ಎಲ್ಲರ ಬಾಳಲ್ಲೂ ಇದೆ ಅಂತ ಹೇಳ್ಬಿಟ್ಟು. ಅಂಥದ್ರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದ್ರೆ ಇನ್ನೆಷ್ಟು, ಅದ್ರಲ್ಲಿ ಬರುವಂತ ವಿಶೇಷತೆಗಳೇ ಹಲವಾರು ಅಲ್ವಾ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಇವತ್ತು ನಮ್ಮ ಬಳಿ ಶ್ರೀಮತಿ ರಕ್ಷಾ ಮಹೇಂದ್ರ ಅವರಿದ್ದಾರೆ.
ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸುವ ಮೊದಲು ಅವರ ಚಿಕ್ಕ ಪರಿಚಯವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈಕೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ಅನ್ನೋದಕ್ಕೆ ಕನ್ನಡದಲ್ಲಿ ಏನನ್ಬೇಕು, ಬಹಳ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮನ್ನ ಮೂಡಿಸ್ಕೊಂಡು ತಮ್ಮನ್ನ ತೊಡಗಿಸ್ಕೊಂಡು ಅದರಲ್ಲಿ ಛಾಪನ್ನು ಮೂಡಿಸ್ತಾ ಬಂದಿದ್ದಾರೆ. ನಾನು ನೋಡ್ತಾ ಇರ್ತೀನಿ ಅವರ ಬರಹಗಳನ್ನ. ಅವರು ಬರಹದಲ್ಲಿ ಆಗಿರ್ಬೋದು, ಮುಂದೆ ಹೋಗಿ ನಾವು ಹಾಡುಗಾರಿಕೆ ನಾವ್ ಇವತ್ ಕೇಳ್ತೀವಿ ಅದ್ರ ಬಗ್ಗೆ. ಅದಲ್ದೇನೆ ಕುಕ್ಕಿಂಗ್, ನಮ್ಮ ಅಡುಗೆ ಕ್ಷೇತ್ರದಲ್ಲೂ ಅವರ ಚಾಪು ಇದೆ ಅಂತ ಹೇಳ್ಬೇಕು. ನಾನು ಅವರ ಒಂದು ಟಿವಿ ಶೋನು ಕೂಡ ನಾನು ನೋಡ್ದೆ, ಹಿಂದೆ ಮಾಡಿದ್ರು ಅವರು. ಅದ ನಂತರ ನೀವು ಮಾತಾಡೋಕೆ ಅವರನ್ನ ಇಳಿಸಿದ್ರು ಕೂಡ ಒಳ್ಳೆಯ ಭಾಷಣಕಾರ್ತಿಯಾಗಿ ಕೂಡ ಆಕೆ ಚಾಪನ್ನ ಮೂಡಿಸ್ತಾರೆ. ಒಳ್ಳೆಯ ಭಾಷೆಯ ಹಿಡಿತ ಅವರಿಗೆ ಇದೆ. ಇದಲ್ದೇನೆ ನಾನ್ ನಿಮ್ಗೆ ಸ್ಕ್ರೀನ್ ಶೇರ್ ಮಾಡುವ ಮೂಲಕ ನಮ್ಮ ತಂಡದಲ್ಲಿ ಯಾಕೆ ಬಂದು 2 ಹಾಡನ್ನ ಹಾಡಿದ್ರು, ಅವರ ಒಂದು ಹಿಂದಿನ ನೆನಪು ತೋರಿಸೋದಿಕ್ಕೆ ನಾನಿಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. 1 ನಿಮಿಷ, ನನ್ನ ಅಡಚಣೆಗಾಗಿ ಕ್ಷಮಿಸಿ. ಹಿಂದೆ ನಮ್ಮ ತಂಡಗಳಲ್ಲಿ ದಾಸರ ಕೀರ್ತನೆಗಳಾಗಿರ್ಬೋದು, ಜಾನಪದ ಗಾಯನ ಆಗಿರ್ಬೋದು, ಇದು ಆಗಿತ್ತು ಹಿಂದೆ. ನಾನು ಬರೋಕ್ಕಿಂತ ಮುಂಚೆ ಇವುಗಳ ಸಭೆಗಳಾಗಿತ್ತು ಈ ರೀತಿಯ ವಿಷಯಗಳ ಮೇಲೆ. ಆ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ, ರಕ್ಷಾ ಅವರೇ, ನನ್ಗೂ ಗೊತ್ತಿರ್ಲಿಲ್ಲ. ಆ ಒಂದು ಹಿಂದೆ ನಾವು ಮಾಡಿದ್ದಂತಹ ರೆಕಾರ್ಡಿಂಗ್ಸ್ ಅನ್ನ ಅಪ್ಲೋಡ್ ಮಾಡಿದೀವಿ ಡ್ರೈವ್ಗೆ. ಹಾಗೆ ನೋಡ್ತಾ ಇರುವಾಗ ಖುಷಿ ಆಯ್ತು, ಇಷ್ಟೊಂದು ಇದೆಯಾ, ನೀವು ಬಂದಿದ್ರ, ಮಾತಾಡಿದ್ರ, ಹಾಡಿದ್ರ ಅನ್ನೋದೆಲ್ಲ ನೋಡ್ಬಿಟ್ಟು ಖುಷಿ ಆಯ್ತು. ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು ತೋರಿಸ್ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಲಿಂಕ್ ಕೂಡ ಇಟ್ಕೊಂಡಿದೀನಿ. ಒಂದಾದ್ಮೇಲೆ ಒಂದನ್ನ ತೋರಿಸ್ತೇನೆ. ನನಗೆ ಒಂದು ಕ್ಷಣ ಬೇಕು. ನಾನು ರೆಡಿ ಇದ್ದೀನಿ. ನನ್ನಂತೆ ಬಹಳಷ್ಟು ಜನ ಇತ್ತೀಚೆಗೆ ಬಂದವರಿದ್ದಾರೆ, ಅವರಿಗೆ ನಾನು ತೋರಿಸೋದಕ್ಕೆ ಇಷ್ಟಪಡ್ತೇನೆ. ನನ್ನ ಸ್ಕ್ರೀನ್ ಕಾಣಿಸ್ತಿದ್ಯಾ ಎಲ್ರಿಗೂನು? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ? ಕಾಣಿಸ್ತಾ ಇದೆ ಸೌಜನ್ಯ, ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಓಕೆ, ಒಂದೇ 1 ನಿಮಿಷ. ಎಸ್. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲ, ಪ್ರಿಯ ಶಿವನೆಂಬರು. ಇದರಲ್ಲಿ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ, ನಾದವ ಮಾಡಿದ ರಾವಣಕ್ಕೆ ಅರೆ ಆಯುಷ್ಯವಾಯಿತು. ರಾವಣ ಬ್ರಹ್ಮ ಅಂತ ಕರೆಸ್ಕೊತಾ ಇದ್ದ. ಅಷ್ಟು ದೊಡ್ಡ ವಿದ್ವಾಂಸ ಅವನು, ದೊಡ್ಡ ಸಂಗೀತ ವಿದ್ವಾಂಸ, ವೈಣಿಕ ಅವನ ನಾದ ಕಲ್ತು ನಾದ ಜೈಂಕರ ಮಾಡಿದ್ರು ಸಹ ಅವನಿಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರವೋಯ್ತು. ಶಿವನೇ ಬ್ರಹ್ಮನ ಒಂದು ಶಿರ, ಚತುರ್ಮುಖ ಬ್ರಹ್ಮ ಮುಂಚೆ ಆಕ್ಚುಲಿ ಪಂಚಮುಖ ಬ್ರಹ್ಮ ಆಗಿದೆ. ಅದನ್ನೇ ಬ್ರಹ್ಮ ಕಪಾಲನ ಶಿವ ಇಟ್ಕೊಂಡು ತಿರುಗ್ತಾನೆ. ಬ್ರಹ್ಮ ಕಪಾಲನಕ್ಕೆ ವೇದವನ್ನ ಅಷ್ಟು ಚೆನ್ನಾಗಿ ಅರಿತಿದ್ದ ಬ್ರಹ್ಮನ ಶಿರನೇ ಹೋಯ್ತು. ಅಲ್ಲಿಗೆ ನಾದ ಪ್ರಿಯನು ಶಿವನಲ್ಲ, ವೇದ ಪ್ರಿಯನು ಶಿವನಲ್ಲ, ಇನ್ಯಾವ ಪ್ರಿಯ ಶಿವ? ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವನಾದ ಪ್ರಿಯ ಶಿವನು. ಇದಲ್ಲದೆ ನಮ್ಮ ಬಳಿ ಇನ್ನೊಂದಿದೆ, ಅದು ಬಹಳ ಸೊಗಸಾಗಿದೆ. ಅದನ್ನು ತಕ್ಷಣಕ್ಕೆ ತೋರಿಸ್ಬಿಡ್ತೇನೆ ನಾನು. ಚಪ್ರ ಹಾಕಿ ನಟ ನಡುವೇಲಿ ಪಗಡೆಯ ಆಡುತ್ತಾಳೆ, ನಟ ನಡುವೇಲಿ ಪಗಡೆಯ ಆಡುತ್ತಾಳೆ. ಅವಳೆ ಕಡು ನನ್ನ ಹಡೆದವ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಮುತ್ತೈದೆ ಎಲೆ ಹೆಣ್ಣೆ ತೋರುವರೆ ತವರೂರ. ಅಜ್ಜ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ಅಜ್ಜ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ. ನನ್ನ ಎಷ್ಟೊಂದು ಸುಮಧುರವಾಗಿತ್ತಲ್ವಾ ಅದು? ಎಷ್ಟು ಖುಷಿ ಆಗತ್ತೆ ಹಿಂದಿನ ನೆನಪುಗಳನ್ನ ತೆಗೆದು ಮತ್ತೆ ಕೇಳೋದಿಕ್ಕೆ. ಇಷ್ಟು ಚೆನ್ನಾಗಿ ಮೂಡಿ ಬಂದಿತ್ತು ಆಗ್ಲೇನೆ.
ನಾನಂತೂ ಕಾಯ್ತಾ ಇದ್ದೀನಿ. ಕೇಳೋಣ ಈ ಬಾರಿ ಇನ್ನೆಷ್ಟು ಮಾಹಿತಿ ಸಿಗತ್ತೆ, ಇನ್ನೆಷ್ಟು ಕಲಿಯೋದಕ್ಕೆ ಸಿಗತ್ತೆ. ರಕ್ಷಾ ಅವರೇ, ವೇದಿಕೆ ನಿಮಗೆ. ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದಗಳು ಸೌಜನ್ಯ ಮತ್ತು ಎಲ್ಲ ನಮ್ಮ ಬೇರುಗಳು ತಂಡದ ಸದಸ್ಯರಿಗೆ ನಮಸ್ಕಾರ. ನನಗೆ ಆಕ್ಚುಲಿ ಮರ್ತು ಹೋಗಿತ್ತು, ನನಗೆ ವಚನ ಹಾಡಿದ್ ನೆನ್ಪಿತ್ತು, ಜನಪದ ಗೀತೆ ಹಾಡಿದ್ದು ನನಗೆ ಮರ್ತು ಹೋಗಿತ್ತು. ತುಂಬಾ ಇಟ್ ವಾಸ್ ವೆರಿ ಶಾರ್ಟ್ ಟೆನ್ಯೂರ್. ನಾನು ಟೆಕ್ ಮಹೇಂದ್ರದಲ್ಲಿ 6 ತಿಂಗಳ ಕೆಲಸ ಮಾಡಿದ್ ನಾನು. ಅಲ್ಲಿ ನಾನು ನಿಮ್ಮೊಂದಿಗೆ ಕಳೆದ ಗಳಿಗೆಗಳು ನಿಜವಾಗ್ಲೂ ಅವಿಸ್ಮರಣೀಯ. ನನ್ಗೂ ತುಂಬಾ ಕಲಿಯೋದಕ್ಕೆ ಸಿಕ್ತು ಕನ್ನಡ ತಂಡದವ್ರನ್ನ ಮೀಟ್ ಮಾಡಿ. ಮತ್ತೆ ಅಲ್ಲಿ ನೀವು ಸಭೆಗಳನ್ನ ಏರ್ಪಡಿಸ್ತಿದ್ದ ರೀತಿ, ಅಲ್ಲಿ ದಂಡಪಾಣಿ ಅಂತ ಇರ್ತಿದ್ರು, ನೀವು ಎಷ್ಟು ಅಂತ ತೊದಲ್ತೀರಾ ಅದನ್ನ ಎಣ್ಸೋದಕ್ಕೆ ಒಬ್ರು ಇರ್ತಿದ್ರು, ಟೈಮ್ ನೋಡ್ಕೊಳ್ಳೋದಕ್ಕೆ ಒಬ್ರು ಇರ್ತಿದ್ರು, ನಿರೂಪಕರು ಇರ್ತಿದ್ರು, ಆಶುಭಾಷಣ ಅಂತ ತಕ್ಷಣಕ್ಕೆ ಏನೋ ಒಂದ್ ಸಬ್ಜೆಕ್ಟ್ ಮೇಲೆ ಮಾತಾಡೋದಿರ್ತಿತ್ತು. ಇಲ್ಲ ಒಂದ್ ವಿಷಯ ಪ್ರಸ್ತುತತೆ ಇದ್ರು ಸಹ, ಆ ದಿನದ ವಿಷಯ ಬೇರೆ ಇದ್ರು ಸಹ ತಕ್ಷಣಕ್ಕೆ ಏನೋ ಒಂದು ವಿಷಯ ಕೊಟ್ಟು ಅದ್ರ ಬಗ್ಗೆ ಮಾತಾಡಿ ಅನೇಕ ರೀತಿಯ ಚಟುವಟಿಕೆಗಳನ್ನ ಮಾಡಿ ನಮ್ಮ ಕೌಶಲ್ಯವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯ ಅವಕಾಶವನ್ನ, ಒಳ್ಳೆಯ ವೇದಿಕೆಯನ್ನ ಅಲ್ಲಿ ಕಲ್ಪಿಸ್ಕೊಟ್ಟಿದ್ರಿ. ಖಂಡಿತ ಈಗ್ಲೂ ಸಹ ನೆನ್ಪಿಟ್ಕೊಂಡು ನನ್ಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸೌಜನ್ಯ ಹಾಗೂ ನಿಮ್ಮ ತಂಡದವರೆಲ್ಲರಿಗೂ. ನನ್ಗೆ ಆಕ್ಚುಲಿ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದನ್ನ ನೀವು ತೋರಿಸಿ ತುಂಬಾ ಐ ವಾಸ್ ವೆರಿ, ನನ್ಗೆ ತುಂಬಾ ತುಂಬಾ ಖುಷಿ ಆಯ್ತು. ಅದೇ ನೀವು ಎಣಿಸ್ತೀರಾ ನಾನು ಎಷ್ಟು ಇಂಗ್ಲಿಷ್ ಶಬ್ದ ಮಾತಾಡ್ದೆ ಅಂತ ಹೇಳಿ ಕೊನೆಯಲ್ಲಿ ಹೇಳಿ. ಆಮೇಲೆ ಇವತ್ತಿನ ವಿಷಯ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವೈಶಿಷ್ಟ್ಯಗಳು. ನನ್ನ ಮಾತು ಸರಿಯಾಗಿ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ನನ್ನ ಮಾತು ಕೇಳಿಸ್ತಾ ಇದೆಯಾ ಸರಿಯಾಗಿ? ಹೌದು ಹೌದು, ನಾನು ಮ್ಯೂಟ್ ಮಾಡ್ತೇನೆ. ಯಾರು ಮಾತಾಡ್ತಿಲ್ವೋ ಅವರನ್ನ ನಾನು ಮ್ಯೂಟ್ ಮಾಡ್ತೇನೆ. 1 ನಿಮಿಷ. ಓಕೆ, ಸರಿ, ಮುಂದುವರಿಸಬಹುದು. ಕೇಳಿಸ್ತಾ ಇದೆ. ಹಾ, ಓಕೆ, ಧನ್ಯವಾದಗಳು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮಾತು ಶುರು ಮಾಡೋದಕ್ಕೆ ಮುಂಚೆ ನಾನು ನನ್ನ ಗುರುಗಳಾದ ವಿದ್ವಾನ್ ಶ್ರೀಧರ್ ಕುಮಾರ್ ಇವರನ್ನ ಇದು ವರ್ಚುವಲ್ ಸಭೆ, ಹಾಗೆ ವರ್ಚುವಲ್ ಆಗಿ ಸ್ಮರಿಸ್ಕೊಳ್ತಾ ಇದ್ದೇನೆ. ನನಗೆ ಶಾಸ್ತ್ರೀಯ ಸಂಗೀತವನ್ನ ಕಲಿತು, ಕರ್ನಾಟಕ ಸಂಗೀತವನ್ನ ಕಲಿತು ಅಭ್ಯಾಸ ಮಾಡುವಂತ ಸೌಭಾಗ್ಯ ದೇವರು ದಯಪಾಲಿಸಿದ್ದಕ್ಕೆ ನಾನು ತುಂಬಾ ಅದೃಷ್ಟಶಾಲಿ ಅಂತ ಭಾವಿಸ್ತೇನೆ. ಈ ಅವಕಾಶವನ್ನ ಕಲ್ಪಿಸ್ಕೊಟ್ಟವರು ನನ್ನ ತಂದೆ ತಾಯಿ ಮತ್ತು ನನ್ನ ಗುರುಗಳು. ಇವರಿಗೆ ನಾನು ಆಭಾರಿಯಾಗಿದ್ದೇನೆ. ಮೊದ್ಲು ನಾನು ಏನಾದ್ರೂ 4 ಮಾತು ಇಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಇವರೇ ಇದಕ್ಕೆ ಮುಖ್ಯವಾದ ಕಾರಣ. ಆದ್ರಿಂದ ಈ ಅವಕಾಶದ ಮೂಲಕ ನಾನು ಮೊನ್ನೆ ಕೇಳಿದಾಗ ಸೌಜನ್ಯ ಅವರು, ಹೌದಾ ನಂಗೆ ಅಷ್ಟೊಂದು ಗೊತ್ತಿದ್ಯಾ ಸಂಗೀತದ ಬಗ್ಗೆ, ಮಾತಾಡ್ಬೋದಾ ನಾನು ಅಂತ ಅನಿಸ್ತು. ಆಮೇಲೆ ಹೌದು, ಗೊತ್ತಿರೋ ವಿಷಯ ತಿಳಿಸೋದಕ್ಕೆ ಏನು ಇದಿಲ್ಲ. ಬಿಂದು ಅವರು ಈಗ ಹೇಳಿದ್ರಲ್ಲ, ಏನಾದ್ರೂ ಗೊತ್ತಿದ್ರೆ ಹಂಚ್ಕೋಬೇಕು. ಹೌದು, ನನಗೆ ಎಲ್ಲ ಗೊತ್ತಿದೆ ಅಂತಲ್ಲ, ನನ್ಗೆ ಗೊತ್ತಿರೋ ಅಷ್ಟ ಮಾಹಿತಿಯನ್ನ ಹಂಚ್ಕೊಳ್ಳೋದ್ರಲ್ಲಿ ಖಂಡಿತ. ಈಗ ಗೊತ್ತಿಲ್ಲದೆ ಇರೋ ವಿಷಯನ ನೀವು ಅದಕ್ಕೆ ಸೇರಿಸಬಹುದು. ಅಂದ್ರೆ ನನಗೆ ಗೊತ್ತಿಲ್ಲದೆ ಇರೋಂತಹ ವಿಷಯಗಳನ್ನಾಗ್ಲಿ ಅದನ್ನ ನೀವು ಸೇರಿಸಬಹುದು. ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ನಾನು ಅಭ್ಯಾಸ ಮಾಡಿದ್ದೇನೆ. ಒಂದು 12 ವರ್ಷಗಳ ಕಾಲ ಗುರುಗಳ ಮುಖೇನ ಡೈರೆಕ್ಟ್ ಆಗಿ ಅಭ್ಯಾಸ ಮಾಡಿದ್ದೇನೆ. ನಾನು ಸೀನಿಯರ್ ಪರೀಕ್ಷೆಯನ್ನು ಮುಗಿಸಿದ್ದೇನೆ. ವಿದ್ವತ್ ಅಭ್ಯಾಸ ಪ್ರಾರಂಭ ಮಾಡಿದ್ದೆ, ಆದ್ರೆ ಅನೇಕ ಕಾರಣಗಳಿಂದ ಮುಂದುವರ್ಸಕ್ ಆಗ್ಲಿಲ್ಲ. ಇಂಜಿನಿಯರಿಂಗ್ ಸೇರ್ಕೊಂಡೆ, ಆಮೇಲೆ ಮದ್ವೆ, ಮಕ್ಕಳು, ಕೆಲಸ ಆ ತರ ಎಲ್ಲ ಆಗಿ ಮುಂದುವರ್ಸಕ್ ಆಗ್ಲಿಲ್ಲ. ಬಟ್ ಮನೆಯಲ್ಲಿ ಅಭ್ಯಾಸ ಮುಂದುವರಿತಾ ಇರುತ್ತೆ. ಅಂದ್ರೆ ಕಲ್ತಿದ್ದನ್ನ ಜ್ಞಾಪಿಸ್ಕೊಳ್ಳೋದು, ಹೊಸದನ್ನ ಈಗ ಬೇರೆ ತರ ಗುರುಗಳ ಮುಖೇನ ಅಲ್ದೇ ಇದ್ರು ಯಾವ ತರ ಕಲಿಬಹುದು ಆ ತರ ಅವಕಾಶಗಳಲ್ಲಿ ಹೊಸದನ್ನ ಕಲಿಯುವ ಪ್ರಯತ್ನ, ಈ ರೀತಿ ಮುಂದುವರಿಸ್ತಾ ಇದ್ದೇನೆ. ಮೊದಲಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇದಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನ್ನುವ ಹೆಸರು ಯಾಕೆ ಬಂತು ಅಂತ ಈ ಪದದ ವ್ಯುತ್ಪತ್ತಿ ಬಗ್ಗೆ ಒಂದ್ ಸ್ವಲ್ಪ ತಿಳಿಸೋಣ ಅಂತ ಅನ್ನಿಸ್ತು. ನಾನು ಅನ್ಕೊಂಡಿದ್ದೆ, ಆದ್ರೆ ಇದಕ್ಕೆ ಅನೇಕ ಆಧಾರಗಳಿದೆಯಂತೆ. ಯಾರಿಗೂ ಸಹ ಇದ್ರ ಮೂಲ ಏನು ಅಂತ ಕರೆಕ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ನಿಮ್ಗೆಲ್ಲರಿಗೂ ತಿಳಿದಿರುವಂತ ಪುರಂದರದಾಸರು. ಶಾಸ್ತ್ರೀಯ ಸಂಗೀತವಾಗಿದ್ದ ಈ ಪ್ರಾಕಾರವನ್ನ ಕರ್ನಾಟಕದವರು ಜನಜನಿತಗೊಳಿಸಿದ್ರಿಂದ
ಬಾಲಪಾಠ ಪೂರ್ತಿ ಏನಿದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನ ರಚಿಸಿದಂತ ಮಹಾತ್ಮರು ಪುರಂದರದಾಸರು. ಅವರ ಹೆಸರು ಅವರ ಊರಿನೊಂದಿಗೆ ಸೇರ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಳ್ತಾರೆ ಅಂತ ಒಂದು ಮಾಹಿತಿ ಇದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಕರ್ಣೇತಿ ಇಟಿ ಆಟಕಂ ಕರ್ನಾಟಕಂ, ಕರ್ಣಕ್ಕೆ ಹಿತವಾಗಿರುವಂತ ಸಂಗೀತ ಶಾಸ್ತ್ರೀಯ ಸಂಗೀತ, ಶಾಸ್ತ್ರಬದ್ಧವಾದ ಸಂಗೀತ. ಆದ್ರಿಂದ ಇದು ಕರ್ನಾಟಕ ಅಲ್ಲ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನ್ನೋ ಒಂದು ವ್ಯುತ್ಪತ್ತಿಯ ಬಗ್ಗೆ ಮಾಹಿತಿನೂ ಇದೆ. ಹೀಗೆ ಅನೇಕ ಆಧಾರಗಳ ಮೇಲೆ ಈ ಪದದ ವ್ಯುತ್ಪತ್ತಿ ಬಗ್ಗೆ ನಾನು ಸಹ ಮೊನ್ನೆ ಕಲೆ ಹಾಕಿದ ಮಾಹಿತಿ ಇದು. ನಾನು ಪುರಂದರದಾಸರ ಒಂದು ತವರಾಗಿರೋದ್ರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರಬಹುದು ಅನ್ನೋ ಒಂದು ಇದ್ರಲ್ಲೇ ಇದೆ. ಆದ್ರೆ ಈ ಕರ್ನಾಟಕ ಅನ್ನೋ ಒಂದು ಪದದಿಂದ ಇದು ಜನಬಳಕೆಯಲ್ಲಿ ಕರ್ನಾಟಕ ಆಗಿದೆ ಅಂತ ಹೇಳ್ತಾರೆ. ಯಾವುದೇ ಇರ್ಲಿ, ಎರಡು ಸಹ ವ್ಯುತ್ಪತ್ತಿ ನಮ್ಗೆ ಕೇಳೋದಿಕ್ಕಂತೂ ಸೊಗಸಾಗಿದೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಶಾಸ್ತ್ರೀಯ ಸಂಗೀತ, ಈಗ ಶಾಸ್ತ್ರೀಯ ಸಂಗೀತ ಯಾತಕ್ಕೆ ಬೇಕು ನಮ್ಗೆ? ಸಂಗೀತ ಅಂದ್ರೆ ಸುಮಧುರವಾದ್ದು, ಯಾರ್ ಬೇಕಾದ್ರೂ ಹಾಡುವಂಥದ್ದು, ನಾದಕ್ಕೆ ದೈವತ್ವದ ಒಂದು ದೈವತ್ವಕ್ಕೆ ಕೊಂಡೊಯ್ಯುವಂತಹ ಒಂದು ಶಕ್ತಿ ಇದೆ ಅಂತ ಹೇಳುವಾಗ ಶಾಸ್ತ್ರೀಯವಾಗಿ ನಾವ್ ಇದನ್ನ ಯಾಕೆ ಅಭ್ಯಾಸ ಮಾಡ್ಬೇಕು? ಶ್ರುತಿ ಮಾತಾ ಲಯಪಿತ ಅಂತ ಹೇಳ್ತಾರೆ. ಅಂದ್ರೆ ನೀವು ಫಿಟ್ನೆಸ್ಗೆ ವರ್ಕೌಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೀವಾಗೆ ಏನೋ ಒಂದಿಷ್ಟು ಮಾಡೋದಕ್ಕೂ ಒಂದ್ ಟ್ರ್ಯಾಕ್ ಅಲ್ಲಿ ಒಬ್ಬ ಗುರುವಿನ ಮುಖೇನ ಕಲಿಯೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಅದೇ ರೀತಿಯಾಗಿ ಯಾವ ಅಡೆತಡೆಯೂ ಇಲ್ಲದೆ ಸುಮ್ಮನೆ ಹಾಡುವುದಕ್ಕಿಂತ ಶಾಸ್ತ್ರ ಮತ್ತು ತರ್ಕ, ಈಗ ರಾಗ ಮತ್ತೆ ತಾಳ ಶ್ರುತಿಬದ್ಧವಾಗಿ ನೀವು ಕಲ್ತಾಗ ಅದರಲ್ಲಿ ಉಂಟಾಗುವಂತ ಒಂದು ನಿಮ್ಮ ಈ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಪ್ರಾಣಾಯಾಮ ಎಕ್ಸಸೈಸ್ ಏನಾಗುತ್ತೆ, ಯಾವ ರೀತಿಯಾದ ಅಭ್ಯಾಸಗಳನ್ನ ಮಾಡೋದ್ರಿಂದ ನಿಮ್ಮ ಕಂಠ ಶುದ್ಧಿ ಆಗುತ್ತೆ, ಕೇಳುಗರಿಗೆ ಯಾವ ರೀತಿಯಾದ ಸ್ವರಗಳನ್ನ ಹಾಡೋದ್ರಿಂದ ಅವ್ರಿಗೆ ಕರ್ಣಾನಂದ ಆಗುತ್ತೆ, ಎಲ್ಲವನ್ನು ನೀವು ಇದನ್ನ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದಾಗ ಕಲಿಬಹುದಾಗಿದೆ. ಆಮೇಲೆ ಹಿಂದೂಸ್ತಾನಿ ಪ್ರಕಾರ ಇದೆ, ಕರ್ನಾಟಕ ಪ್ರಕಾರ ಇದೆ. ಇದರಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ನೀವು ಕೇಳಿರ್ತೀರಾ, ಅಲ್ಲಿ ಚೀಸ್ ಹಾಡಿದ್ರೆ ಇಲ್ಲಿ ರಾಗಾಲಾಪನೆ ಹಾಡ್ತಾರೆ, ಅಲ್ಲಿ ಅವರ ಧಾಟಿನೇ ಬೇರೆ ಇರುತ್ತೆ. ತಬಲಾ ಸಾಥಿ ಇಟ್ಕೊಂಡ್ರೆ ಇಲ್ಲಿ ಮೃದಂಗ ಸಾಥಿ ಇಟ್ಕೊಂಡಿರ್ತಾರೆ, ಅಲ್ಲಿ ಹಾರ್ಮೋನಿಯಂ ಶ್ರುತಿ ಇಟ್ಕೊಂಡ್ರೆ ಇಲ್ಲಿ ತಂಬೂರಿ ಶ್ರುತಿ ಇಟ್ಕೊಂಡಿರ್ತಾರೆ. ಎರಡೂ ಅದರ ಪ್ರಾಂತ್ಯ, ದೇಶ ಮತ್ತು ಅಲ್ಲಿರುವ ಜನಗಳ ಅಭಿರುಚಿಗೆ ತಕ್ಕಂತೆ ಇವು ಉಗಮಗೊಂಡ ಸಂಗೀತ ಪ್ರಕಾರಗಳು ಅಂತ ಹೇಳ್ಬೋದು. ನನಗೆ ಅನ್ಸೋ ಪ್ರಕಾರ ನಾನು ಹಿಂದೂಸ್ತಾನಿ ಸಂಗೀತನ ಅಭ್ಯಾಸ ಮಾಡಿಲ್ಲ, ಬಟ್ ಕೇಳಿ ಆನಂದಿಸಿದ್ದೇನೆ. ಆ ಒಂದು ಇದರಲ್ಲಿ ನಾನು ವ್ಯತ್ಯಾಸವನ್ನ ಏನಾದ್ರು ಹೇಳ್ಬೇಕು ಅಂತ ಆಸೆ ಪಟ್ರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸ್ವಲ್ಪ ಬಿಗಿ ಹೆಚ್ಚು. ಹಿಂದೂಸ್ತಾನಿಯಲ್ಲಿ ಲಯ ಶ್ರುತಿ ಎಲ್ಲ ಇದ್ರೂ ಕೂಡ ಅವರ ಹಾಡುಗಾರಿಕೆಯಲ್ಲಿ ಲಘು ಶಾಸ್ತ್ರೀಯ ಸಂಗೀತ ಅಂತ ಏನ್ ಹೇಳ್ತಾರೆ, ಆ ಟೋನಲ್ ಕ್ವಾಲಿಟಿ ಏನಿದೆ, ಇಲ್ಲಿ ಆಳವಾದ ಬೇಸ್ ಧ್ವನಿಯಲ್ಲಿ ಹಾಡುವ ಹಾಡುಗಾರನ ನೀವು ನೋಡ್ಬೋದು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರರ ಧ್ವನಿ ಬೇಸ್ ಇದ್ರಲ್ಲಿ ಬೇಸ್ ವಾಯ್ಸ್ ಜಾಸ್ತಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ, ಇದು ವೈಯಕ್ತಿಕ ಅಭಿಪ್ರಾಯ. ಈ ರೀತಿಯಾದ ನೀವು ಅದೇ ಹೇಳ್ದಾಗೆ ನಾನು ಪ್ರಾಂತೀಯ ಮತ್ತು ಅದರ ಸಾಹಿತ್ಯದ ಉಗಮಗಳ ಆಧಾರದ ಮೇಲೆ ನೀವು ವ್ಯತ್ಯಾಸಗಳನ್ನ ಕಾಣಬಹುದು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ನೀವು ಕಲಿಬೇಕು ಅಂತ ಅನ್ಸಿದ್ರೆ ಫಸ್ಟ್ ನಿಮಗೆ ಬಾಲಪಾಠ ಶುರುವಾಗೋದು ಸರಳೆ, ಜಂಟಿ ಸರಳೆ, ಅಲಂಕಾರಗಳು. ಅಲಂಕಾರಗಳಲ್ಲಿ ನಿಮಗೆ 7 ತಾಳಗಳನ್ನ ಮಾತ್ರ ಫಸ್ಟ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ಆ ತಾಳಗಳಲ್ಲಿ ನಿಮಗೆ 5 ಜಾತಿಗಳು ಬರುತ್ತೆ. 7 ಅಲಂಕಾರ, 5 ಜಾತಿ. ಯಾವ್ಯಾವ್ದು ಜಾತಿ ಅಂದ್ರೆ ಚತುರಶ್ರ, ಮಿಶ್ರ, ತ್ರಿಪುಟ, ಸಂಕೀರ್ಣ, ಖಂಡ. ಇದು ಕ್ರಮವಾಗಿ ಚತುರಶ್ರ ಅಂದ್ರೆ 4 ಸ್ವರ, ತ್ರಿಪುಟ ಅಂದ್ರೆ 3 ಅಕ್ಷರ ತಾಳದ ಇದ್ರಕ್ಕೆ ಹೇಳ್ತಾ ಇರೋದು ನಾನು. ಹಾಗೆ ಸಂಕೀರ್ಣ ಅಂದ್ರೆ 9 ಅಕ್ಷರ, ಮಿಶ್ರ ಅಂದ್ರೆ 7 ಅಕ್ಷರ, ಖಂಡ ಅಂದ್ರೆ 5 ಅಕ್ಷರ. ಈ 7 ಅಲಂಕಾರ ಟೋಟಲ್ ಒಟ್ಟು 35, 7 × 5 35 ಅಲಂಕಾರಗಳನ್ನ ನಾವು ಕಾಣ್ಬೋದು. ಹಾಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ರಾಗಗಳನ್ನ ಹೇಗೆ ವಿಭಜನೆ ಮಾಡಿದ್ದಾರೆ, ಅದರ ವ್ಯುತ್ಪತ್ತಿ ಹೇಗೆ ಅಂತ ಕೇಳೋದಾದ್ರೆ, ಈಗ ಸಂಗೀತ ಅಂತ ತಕ್ಷಣ 7 ಸ್ವರ ಇದೆ, ನಿಮ್ಗೆಲ್ಲರಿಗೂ ಗೊತ್ತು. 7 ಸ್ವರವು ಸೇರಿ ಸಂಗೀತವಾಯ್ತು ಅಂತ ಕೇಳಿರ್ತೀರ. 7 ಸ್ವರ ಯಾವ್ದು? ಅದರಲ್ಲಿ ಪ್ರಕೃತಿ ಸ್ವರ, ಇದು ಎಲ್ಲಾ ಸಂಗೀತ ಪ್ರಕಾರಗಳಲ್ಲೂ 7 ಸ್ವರ ಇರೋದು. ಪ್ರಕೃತಿ ಸ್ವರಗಳು ಸ ಪ ಅಂದ್ರೆ ಷಡ್ಜ, ಪಂಚಮ. ಸ ರಿ ಗ ಮ ಪದ ನಿ ಏನ್ ಹೇಳ್ತೀವಿ ಅದು ಷಡ್ಜ, ರಿಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ನಿಷಾದ. ಇವೇ ಈ ಸಪ್ತ ಸ್ವರಗಳು. ಈ ಸಪ್ತ ಸ್ವರಗಳಲ್ಲಿ ಸ ಮತ್ತೆ ಪ, ಷಡ್ಜ ಮತ್ತೆ ಪಂಚಮ, ಇದು ಪ್ರಕೃತಿ ಸ್ವರಗಳು. ಇದ್ರಲ್ಲಿ ವಿಭೇದಗಳಿಲ್ಲ.
ಅಂದ್ರೆ ಇದು ಯಾವಾಗ್ಲೂ ಅನ್ಚೇಂಜ್ಡ್ ಕಾನ್ಸ್ಟಾಂಟ್ ಆಗಿ ಇರುತ್ತೆ. ಅದೇ ಬೇರೆ ಸ್ವರಗಳು ರಿಗಮ ಪದನಿ ರಿಗಮ ದನಿ ಏನಿದಾವೆ ಇವುಗಳಲ್ಲಿ ವಿಭೇದಗಳನ್ನ ನಾವು ತೋರಿಸ್ಬೋದು. ನಾನು ಹಾಡು ತೋರಿಸ್ಬೇಕು ಅಂತ ಅಂದ್ರೆ ನೀವು ಯಾವುದೇ ಇದನ್ನ ಶ್ರುತಿ ಹಿಡೀರಿ ಅಂದ ತಕ್ಷಣ ಸ ಪ ಸ ಹಾಡ್ತೀರಾ, ಯಾಕೆಂದ್ರೆ ಅದು ಕಾನ್ಸ್ಟೆಂಟ್. ಆ ಒಂದು ನಾದ ನಿಮ್ಮ ತಲೆ ಒಳಗೆ ಸರಿಯಾಗಿ ಕೂತ್ಕೊಂಡ್ರೆ ಆ ಪಿಚ್ ನಲ್ಲಿ ನೀವು ಹಾಡ್ಬಹುದು, ಸುಗಮವಾಗಿ ಅದೇ ಶ್ರುತಿಬದ್ಧವಾಗಿ ಹಾಡಬಹುದು ಅನ್ನೋದು. ಸ ಪ ಸ ಪ ಸ, ಇಲ್ಲಿ ಯಾವುದೇ ಚೇಂಜ್ ಇಲ್ಲ, ಎಲ್ಲಾ ರಾಗಗಳಲ್ಲೂ ಸ ಪ ಸ ಇದು ಇದೇ ಆಗಿರುತ್ತೆ. ಆಮೇಲೆ ಮಧ್ಯಮದಲ್ಲಿ 2 ಭೇದಗಳು ಬರುತ್ತೆ, ಒಂದು ಪ್ರತಿ ಮಧ್ಯಮ, ಒಂದು ಶುದ್ಧ ಮಧ್ಯಮ. ಈ 2 ಭೇದಗಳ ಆಧಾರದ ಮೇಲೆ ಪ್ರತಿ ಮಧ್ಯಮ ರಾಗಗಳು ಶುದ್ಧ ಮಧ್ಯಮ ರಾಗಗಳು ಅಂತ ಹೇಳಿ ಟೋಟಲ್ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ 72 ಮೇಳಕರ್ತ ರಾಗಗಳಿವೆ. ಆ 2 ಮಧ್ಯಮಗಳ ಆಧಾರದ ಮೇಲೆ ಆ ರಾಗಗಳು ವಿಭಜಿತವಾಗಿವೆ. ಅಂದ್ರೆ 72ರಲ್ಲಿ 36 ರಾಗಗಳಲ್ಲಿ ಶುದ್ಧ ಮಧ್ಯಮ ಬಂದ್ರೆ ಇನ್ನು ಬಾಕಿ 36 ರಾಗಗಳಲ್ಲಿ ಪ್ರತಿ ಮಧ್ಯಮ ಬರುತ್ತೆ. ಆ 36ನ್ನ ಮತ್ತೆ ಅವರು 6 ಚಕ್ರಗಳನ್ನಾಗಿ ಮಾಡಿ 12 ಅಂದ್ರೆ 12 6ಲಿ 72 ಅಲ್ವಾ, ಆ ರೀತಿಯಾಗಿ ಒಂದೊಂದು ಚಕ್ರದಲ್ಲಿ 6 ರಾಗಗಳು ಬರುತ್ತೆ. ಆ ರೀತಿಯಾಗಿ ರಾಗ ವಿಭಜನೆಯನ್ನ ಮಾಡಿದ್ದಾರೆ. ಈ ರಾಗಗಳು ಅಂದ್ರೆ ಏನು, ರಾಗ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ ನಾನು ಹೇಳ್ದಾಗೆ ಪ್ರಕೃತಿ ಸ್ವರಗಳು ಕಾನ್ಸ್ಟೆಂಟ್ ಆಗಿರುತ್ತೆ, ಚೇಂಜ್ ಆಗೋದಿಲ್ಲ. ಈ ರಿಗಮದನಿ ಸ್ವರಗಳ ಭೇದದಲ್ಲಿ ಸ್ವರ ಸಂಚಾರ ಯಾವ ರೀತಿಯಾಗಿ ಆನಂದವನ್ನ ಕೊಡುತ್ತೋ, ಕರ್ಣಕ್ಕೆ ಸಂತೋಷವನ್ನ ಕೊಡುತ್ತೋ, ಕೇಳುಗರಿಗೆ ಖುಷಿ ಉಂಟು ಮಾಡುತ್ತೋ ಆ ವೇರಿಯೇಷನ್ಸ್ ಮೇಲೆ ಅನೇಕ ರಾಗಗಳನ್ನ ಮಾಡಿದ್ದಾರೆ. ಈ 72 ರಾಗಗಳೇನಿದೆ ಅದು ಅಷ್ಟು ಕೂಡ ಸಂಪೂರ್ಣ ರಾಗಗಳು. ಸಂಪೂರ್ಣ ರಾಗಗಳು ಅಂದ್ರೆ ಇದರಲ್ಲಿ 7 ಸ್ವರ ಆರೋಹಣ ಅವರೋಹಣ. ಆರೋಹಣ ಅಂದ್ರೆ ನಾನೀಗ ನಿಮ್ಗೆಲ್ಲರಿಗೂ ಈಸಿ ಆಗೋ ಹಾಗೆ ಮಾಯಾ ಮಾಳವ ಗೌಳ, ಯಾಕೆಂದ್ರೆ ಈ ರಾಗದಿಂದಾನೇ ಸಂಗೀತ ಪಾಠ ಪ್ರಾರಂಭ ಆಗೋದು. ಇದಕ್ಕೆ ಬೇಸ್ ಲೈನ್ ಹಾಕೊಟ್ಟವರು ನಮ್ಮ ಪುರಂದರದಾಸರು, ಕನ್ನಡದ ಪುರಂದರದಾಸರೇ ಈ ರಾಗವನ್ನು ಕಲಿಸಿದರೆ ಮಕ್ಕಳು ಮುಂದಕ್ಕೆ ಹಾಡು ಅಂದ್ರೆ ನೀವು ಚಿಕ್ಕಂದ ಎಳವೆಯಿಂದಲೇ ಸಂಗೀತ ಅಭ್ಯಾಸ ಶುರು ಮಾಡಿದ್ರಿ ಅಂದ್ರೆ ಅವರಿಗೆ ಈ ಸ್ವರ ಹಿಡಿಯಕ್ಕೆ ಕ್ಯಾಚ್ ಮಾಡಕ್ಕೆ ಈಸಿ ಆಗತ್ತಂತೆ. ಆ ಮಾಯಾ ಮಾಳವಗೌಳ ರಾಗ ಹೇಗೆ ಬರುತ್ತೆ ಅಂತಂದ್ರೆ ಸ ರೇ ಗ ಮ ಪ ಧ ನೀ ಸಾ ಸಾ ನೀ ಧ ಪ ಮ ಗ ರೇ ಸಾ, ಇದು ಮಾಯಾ ಮಾಳವಗೌಳ ರಾಗ. ಇದ್ರಲ್ಲಿ 7 ಸ್ವರ ಆರೋಹಣ. ಫಸ್ಟ್ ನಾನು ಸರಿಗಮ ಪದನಿಸ ಏನ್ ಹೇಳ್ದೆ ಅದು ಆರೋಹಣ ಅಂದ್ರೆ ಯು ಆರ್ ಕ್ಲೈಂಬಿಂಗ್ ಅಪ್ವರ್ಡ್ಸ್, ಅವರೋಹಣ ಅಂದ್ರೆ ಇಳ್ಕೊಂಡ್ ಬರ್ತೀರಿ, ಸಾನಿದಪ ಮಗರಿಸ್. ಈ ಆರೋಹಣ ಅವರೋಹಣಗಳಲ್ಲಿ 7 ಸ್ವರಗಳು ಬಂದರೆ ಇದು ಸಂಪೂರ್ಣ ರಾಗಗಳು. ಇದರಲ್ಲಿ ಭೇದಗಳನ್ನ ಹಾಕಿ 36 ಹೇಳ್ದೆ ನಾನು. ಪ್ರತಿ ಮಧ್ಯಮ ರಾಗ ಇದು ಶುದ್ಧ ಮಧ್ಯಮ ರಾಗ. ಮಾಯಾ ಮಾಳವಗೌಳ ರಾಗ ಏನಿದೆ ಇದು ಶುದ್ಧ ಮಧ್ಯಮ ರಾಗ. ಇದಲ್ಲೇ ಪ್ರತಿ ಮಧ್ಯಮ ಹಾಕ್ಬಿಟ್ರೆ ಅದು ಕಾಮವರ್ಧಿನಿ ಅಥವಾ ಪಂತುವರಾಳಿ ಅಂತ ಏನ್ ಹೇಳ್ತೀವಿ ಆ ರಾಗ ಆಗತ್ತೆ. ನಿಮ್ಗೆ ವೇರಿಯೇಷನ್ ತೋರಿಸ್ಬೇಕು ಅಂದ್ರೆ ಸ ರೇ ಗ ಮ ಪ ದ ನೀ ಸಾ ನೀ ದ ಪ ಮ, ಗೊತ್ತಾಗ್ತಾ ಇದೆಯಾ, ಮ ಗ ರೇ ಸಾ. ಇದು ರಾಗನೇ ಬೇರೆ ಆಗೋಯ್ತು, ಇದರ ಭಾವವೇ ಬೇರೆ. ಮಾಳವಗೌಳ ಒಂದೇ ಒಂದು ಸ್ವರ ವ್ಯತ್ಯಾಸ, 2 ರಾಗದ ಭಾವಗಳೇ ಬೇರೆ ಆಗೋಯ್ತು. ಹೆಚ್ಚಾಗಿ ಭಕ್ತಿ ಆಧಾರಿತ ಸಾಹಿತ್ಯವನ್ನ ನಾವು ಶಾಸ್ತ್ರೀಯ ಸಂಗೀತದಲ್ಲಿ ಕಾಣಬಹುದು. ಈ ರೀತಿಯಾಗಿ ನಾನು ಏನ್ ಹೇಳ್ದೆ, ಈ ಸ್ವರ ರಿಗಮದನಿ ಸ್ವರಗಳ ವಿಭೇದದಿಂದ ಇದರಲ್ಲಿ ಮತ್ತೆ ರಿಷಭದಲ್ಲಿ 3 ರೀತಿಯ ರಿಷಭಗಳು ಬರುತ್ತೆ. ಶುದ್ಧ ರಿಷಭ, ಚತುಶ್ರುತಿ ರಿಷಭ, ಷಟ್ಶ್ರುತಿ ರಿಷಭ. ಗಾಂಧಾರದಲ್ಲಿ ಶುದ್ಧ ಗಾಂಧಾರ, ಅಂತರಗಾಂಧಾರ, ಸಾಧಾರಣ ಗಾಂಧಾರ. ಪ್ರತಿ ಮಧ್ಯಮದಲ್ಲಿ ಮಧ್ಯಮದಲ್ಲಿ 2 ವಿಧ, ಪ್ರತಿ ಮಧ್ಯಮ, ಶುದ್ಧ ಮಧ್ಯಮ. ಅದನ್ನ ನಾನು ನಿಮ್ಗೆ ಆಗ್ಲೇ ತಿಳಿಸ್ಕೊಟ್ಟೆ. ದೈವತದಲ್ಲಿ ಶುದ್ಧ ದೈವತ, ಚತುರಶ್ರ ದೈವತ, 2 ದೈವತಗಳು ಬರುತ್ತೆ. ನಿಷಾದದಲ್ಲಿ ಕಾಕಲಿ ನಿಷಾದ, ಕೈಶಿಕಿ ನಿಷಾದ, 2 ಪ್ರಭೇದಗಳು ಬರುತ್ತೆ. ಈ ರೀತಿಯಾಗಿ ಒಂದೊಂದು ರಾಗಕ್ಕೆ ಒಂದೊಂದು. ಈಗ ನಾನು ನಿಮ್ಗೆ ಮಾಯಾ ಮಾಳವಗೌಳ ರಾಗ ಹಾಡು ತೋರಿಸ್ದೆ, ಇದು ಸಂಪೂರ್ಣ ರಾಗ. ಹಾಗೆ ನಿಮ್ಗೆ ಪಂತುವರಾಳಿ ಅಥವಾ ಕಾಮವರ್ಧಿನಿ ರಾಗ ಅಂತ ಏನ್ ಹೇಳ್ತೀವಿ ಆ ರಾಗನ ಹಾಡು ತೋರಿಸ್ದೆ. ಇನ್ನೊಂದು ಸಂಪೂರ್ಣ ರಾಗವನ್ನ ಸುಮ್ನೆ ನಿಮ್ಗೆ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೇಗಿರುತ್ತೆ ಅನ್ನೋ ರಾಗ ವಿಭೇದಗಳು ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಶಂಕರಾಭರಣ ರಾಗ ನಿಮ್ಗೆ ಎಲ್ಲ ಕೇಳಿರ್ತೀರ. ಶಂಕರಾಭರಣ ರಾಗ ಅದು ಹೇಗಿರುತ್ತೆ, ಇದು
ಆಕ್ಚುಲಿ ಬ್ರಿಟಿಷ್ರದ್ದು ಸಂಗೀತ ಏನಿದೆ ಅದಕ್ಕೆ ಹೋಲುವಂತಹ ಒಂದು ರಾಗ ಶಂಕರಾಭರಣ ರಾಗ. ಹಾಡ್ ತೋರಿಸ್ತೀನಿ ನೋಡಿ. ಸ ಸ ರೇ ಗ ಮ ಪ ಧ ನಿ ಸಾ ಸಾ ನಿ ದ ಪ ಮ ಗ ರೇ ಸಾ. ಇದನ್ನ ಜಿ ಮೇಜರ್ ಸ್ಕೇಲ್ ಅಲ್ಲಿ ಇಂಗ್ಲಿಷ್ ಸಂಗೀತದಲ್ಲಿ ಹೇಗ್ ಹಾಡ್ತಾರೆ ಅಂದ್ರೆ ದೋ ರೇ ಮಿ ಫಾ ಸಾ ಲಾ ಟಿ ದೋ ದೋ ಟಿ ಲಾ ಸಾ ಫಾ ಮಿ ರೇ ದೋ ಡೋ ಡಿಯರ್ ಅಂತ ಅವರ ಇದೆ. ಶಂಕರಾಭರಣ ರಾಗ ಏನಿದೆ ಮೇಜರ್ ಜಾಸ್ತಿ ನಮ್ಮ ರಾಷ್ಟ್ರಗೀತೆ ಆದ ಜನಗಣಮನ ಸಹ ಶಂಕರಾಭರಣ ರಾಗದಲ್ಲಿಯೇ ಇರುತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೇಳ್ಬೇಕು ಅಂತ ಆದ್ರೆ. ಅಂದ್ರೆ ಈ ಸ್ವರ ನೋಡಿ, ನಾನು ಅದೇ ಸರಿಗಮ ಪದನಿಸನ ಹಾಡಿ ನಿಮ್ಗೆ 3 ರಾಗಗಳನ್ನ ತೋರಿಸ್ಕೊಟ್ಟೆ. ಇದಿಷ್ಟು ಸಂಪೂರ್ಣ ರಾಗಗಳು. ಅದೇ ಈಗ ಆ ರಾಗಗಳಿಂದ ಜನ್ಯವಾದ ರಾಗಗಳು ಅವಕ್ಕೆ ಅಂದ್ರೆ ಇದು ಜನಕ ರಾಗಗಳು ಅಂತ ಹೇಳ್ತೇವೆ. 72 ರಾಗಗಳು ಏನಿದೆ ಅದಷ್ಟು ಜನಕ ರಾಗಗಳು. ಆ ರಾಗಗಳಲ್ಲೇ 1-2 ಸ್ವರನ್ ಸಾಲ ತಗೊಂಡೋ ಅಥವಾ 1-2 ಸ್ವರನ್ ಬಿಟ್ಬಿಟ್ಟು ಅದ್ರಲ್ಲೇ ವೇರಿಯೇಷನ್ ಎಲ್ಲ ಮಾಡ್ಕೊಂಡು ಜನ್ಯ ರಾಗಗಳು ಉತ್ಪತ್ತಿ ಆಗುತ್ತೆ. ಅದ್ರಲ್ಲಿ ಮತ್ತೆ ನಿಮ್ಗೆ ಆರೋಹಣ ಅವರೋಹಣದಲ್ಲಿ ಸ್ವರ ಒಂದೊಂದ್, ಈಗ ಫಾರ್ ಎಕ್ಸಾಂಪಲ್ ನಾನು ಬಿಲಹರಿ ರಾಗ ತಗೋತೀನಿ. ಬಿಲಹರಿ ರಾಗ ನೀವು ಶ್ರೀ ಚಾಮುಂಡೇಶ್ವರಿ ಕೃತಿಯನ್ನ ಕೇಳಿರ್ಬಹುದು, ರಾರವೇಣು ಗೋಪಾಬಲ ಕೇಳಿರ್ಬೋದು. ರಾರವೇಣು ಗೋಪ ಇದೆಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜನಪ್ರಿಯ ರಚನೆಗಳು. ಇದನ್ನು ನಾನು ನಿಮ್ಗೆ ಹೇಳ್ತೇನೆ. ರಾಗಗಳ ಬಗ್ಗೆ ತಿಳಿಸೋ ಇದ್ರಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೇನೆ. ಬಿಲಹರಿ ರಾಗದಲ್ಲಿ ಸ ರೇ ಗ ಪ ಧ ಸಾ ನಿ ದ ಪ ಮ ಗ ರೇ ಸ ಅಲ್ಲಿ ಏನಾಯ್ತು, ಶಂಕರಾಭರಣದ ಅವರೋಹಣ ಬಂತು, ಸರಿ ಗ ಪ ಧ ಸ ಅಲ್ಲಿ ಏನಾಯ್ತು 2 ಸ್ವರ ಬಿಟ್ಬಿಟ್ಟು ಆರೋಹಣದಲ್ಲಿ ಅದು ವಕ್ರ ಆಯ್ತು. ಆರೋಹಣದಲ್ಲಿ 2 ಸ್ವರ ಬಿಟ್ಟು ಆದ್ರಿಂದ ಇದು ವಕ್ರ ಸಂಪೂರ್ಣ ರಾಗ ಆಯ್ತು. ಆ ರೀತಿಯಾಗಿ ಒಂದು ರಾಗದಿಂದ ಅನೇಕ ರಾಗಗಳು. ಈಗ ಮೋಹನ ಹಾಡು ತೋರಿಸ್ಬೇಕು ಅಂತ ಅಂದ್ರೆ ಮೋಹನ ರಾಗ ತುಂಬಾ ಎಲ್ಲರೂ ಕೇಳಿರ್ತೀರಿ. ಸರೆ ಗ ಪ ದ ಸಾ ದ ಸಾ ಸ ಸರೆ ಗ ಪ ದ ಸಾ ದ ಪ ಗ ರೇ ಸ ಅಂದ್ರೆ ಆರೋಹಣದಲ್ಲೂ 5 ಸ್ವರ ಬಂತು, ಅವರೋಹಣದಲ್ಲೂ 5 ಸ್ವರ. ಈ ತರ ಜನ್ಯ ರಾಗಗಳು ಇರ್ತವೆ. ಶಂಕರಾಭರಣ ರಾಗದಿಂದ ಜನ್ಯ ಆಗಿದ್ದು ಬಿಲ್ಲಹರಿ, ಹಾಗೆ ಖರಹರ ಪ್ರಿಯ ರಾಗದಿಂದ ಜನ್ಯ ಆಗಿದ್ದು ಮೋಹನ ರಾಗ. ಈ ರೀತಿಯಾಗಿ ರಾಗಗಳ ಆಧಾರ ಆಯ್ತು. ಅದೇ ರೀತಿ ನಾನು ತಾಳಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟೆ. 35 ತಾಳಗಳು, 5 ಜಾತಿ, ಹೇಗೆ ಅಲಂಕಾರ ಕಲ್ತಾಗ ನಿಮಗೆ ಗೊತ್ತಾಗತ್ತೆ. ಹಾಗೆ ನಾನು ಹೇಳ್ದಾಗೆ ರಚನೆಯ ಪ್ರಕಾರಗಳ ಬಗ್ಗೆ ಬರೋಣ ಅಂತ ಆದ್ರೆ ಸರಳೆ, ಜಂಟಿ ವರಸೆ, ಅಲಂಕಾರ, ಗೀತೆ, ಇದರಿಂದ ಆದ್ಮೇಲೆ ಲಕ್ಷಣ ಗೀತೆಗಳು ಅಂತ ಒಂದು ವಿಭೇದ ಬರ್ತದೆ. ಲಕ್ಷಣ ಗೀತೆಗಳಲ್ಲಿ ಈ ರಾಗಗಳ ಲಕ್ಷಣವನ್ನೇ ಹೇಳ್ತಾರೆ, ಅದು ಒಂದು ರಚನೆಯ ಪ್ರಕಾರ. ಅದಾದ್ಮೇಲೆ ನಿಮ್ಗೆ ಸ್ವರ ಜೊತೆಗಳು ಅಂತ ಬರ್ತದೆ. ನಾನು ರಾರವೇಣು ಗೋಪಾಬಲ ಏನ್ ಹಾಡ್ ತೋರಿಸ್ತೆ ಇದು ಸ್ವರ ಜೊತೆ. ಆ ಸ್ವರ ಜೊತೆಗಳ ಪಾಠ ಆದ್ಮೇಲೆ ನಿಮ್ಗೆ ವರ್ಣಗಳ ಪಾಠ ಆಗುತ್ತೆ. ವರ್ಣಗಳಲ್ಲಿ ಇದು ತುಂಬಾ ಅಪೂರ್ವವಾದ ಒಂದು ರಚನಾ ಪ್ರಕಾರ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ನೀವು ಯಾವುದೇ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿಗೆ ಹೋದ್ರೆ ಕಚೇರಿ ಮೊದಲು ಶುರುವಾಗೋದು ವರ್ಣಗಳಿಂದ, ಮುಕ್ತಾಯ ಆಗೋದು ತಿಲ್ಲನಗಳಿಂದ. ಈ ವರ್ಣಗಳಲ್ಲಿ ರಾಗಗಳ ವೈಶಿಷ್ಟ್ಯವನ್ನು ಎತ್ತಿ ಹಿಡಿಯೋದರ ಜೊತೆಗೆ ಭಕ್ತಿ ಪ್ರಧಾನವಾದ ಅಥವಾ ಶೃಂಗಾರ ಪ್ರಧಾನವಾದ ಸಾಹಿತ್ಯದ ರಚನೆಗೆ ಒತ್ತು ಕೊಡಲಾಗಿರುತ್ತೆ. ಆದ್ರಿಂದ ನೀವು ಜನಪ್ರಿಯ ವರ್ಣಗಳನ್ನ ಕೇಳಿರ್ಬೋದು. ಶಂಕರಾಭರಣ ಅಂದ್ರೆ ಸಂಗೀತ ಕಲ್ತಿರೋರು ಯಾರಾದ್ರೂ ಇದ್ರೆ ಶಂಕರಾಭರಣ ರಾಗದ ವರ್ಣ ಆಗ್ಲಿ, ಕಲ್ಯಾಣಿ ರಾಗದ ವರ್ಣಗಳಾಗ್ಲಿ ತುಂಬಾ ಜನಪ್ರಿಯ. ಭಕ್ತಿ ಪ್ರಧಾನ ಸಂಗೀತವೇ ಹೆಚ್ಚು. ಈ ವರ್ಣಗಳ ಪ್ರಕಾರದಲ್ಲಿ ಹೆಚ್ಚು ಬರೆದಿರೋರು ಅಂದ್ರೆ ಪಟ್ಟಂ ಸುಬ್ರಹ್ಮಣ್ಯ ಅಯ್ಯರ್, ಮಹಾವೈದ್ಯನಾಥ ಅಯ್ಯರ್, ಇವರೆಲ್ಲ ಅವರ ರಚನೆಗಳನ್ನ ವರ್ಣಗಳ ಪ್ರಕಾರದಲ್ಲಿ ಹೆಚ್ಚಾಗಿ ರಚನೆ ಮಾಡಿದ್ದಾರೆ. ವರ್ಣಗಳ ಪಾಠ ಆದ ತಕ್ಷಣ ನಿಮ್ಗೆ ಕೃತಿಗಳ ಪಾಠ ಆಗತ್ತೆ. ಕೃತಿ ಅಂದ್ರೆ ಏನು? ಇದು ಹೆಚ್ಚಾಗಿ ಏನು 100% ಕೂಡ ನಾನು ವಚನ ಹೇಳ್ಬೇಕಾದ್ರೇನೆ ಹೇಳ್ದೆ, ಭಕ್ತಿ ಪ್ರಧಾನ ನಾದಪ್ರಿಯ ಶಿವನೆಂಬವರು ವಚನದಲ್ಲಿ ಹೇಳ್ದೆ, ಭಕ್ತಿ ಪ್ರಧಾನವಾದ ಸಾಹಿತ್ಯವೇ ಜಾಸ್ತಿ ಇರುವುದು. ಗೀತೆಗಳಲ್ಲಿ ಮುಂಚೆ ಬಾಲಪಾಠದಲ್ಲಿ ಪುರಂದರದಾಸರು ಬರೆದ 4 ಪಿಳ್ಳಾರಿ ಗೀತೆಗಳು, ಅದು ಸಹ ಭಕ್ತಿ ಪ್ರಧಾನವಾಗಿ. ಪಿಳ್ಳಾರಿ ಅಂದ್ರೆ ಗಣಪತಿ, ಪಿಳ್ಳಯ್ಯಾರ್ ಅಂದ್ರೆ ಗಣಪತಿ ಅಂತೆ ತಮಿಳಲ್ಲಿ, ಆದ್ರಿಂದ ಪಿಳ್ಳಾರಿ ಗೀತೆಗಳು ಅಂತ ಹೇಳ್ತಾರೆ. ಲಂಬೋದರ ಲಕುಮಿಕರ ಇದೆಲ್ಲ ಕೇಳಿರ್ತೀರಲ್ವಾ, ಇದು ಮೊದಲ ಗೀತೆ, ಆದ್ರಿಂದ ಇದು ಪಿಳ್ಳಾರಿ ಗೀತೆ. ಅದೇ ರೀತಿ ನಿಮಗೆ ಯಾವುದೇ ಕೃತಿ ರಚನೆ ಮಾಡುವಾಗ್ಲೂ, ಪಾಠ ಮಾಡುವಾಗ್ಲೂ ನಿಮ್ಮ ಸಂಗೀತ ಗುರುಗಳು
ಹೆಚ್ಚಾಗಿ ವಿನಾಯಕನ ಸ್ತುತಿಯಿಂದನೇ ಪ್ರಾರಂಭ ಮಾಡ್ತಾರೆ. ಯಾರಿಗಾದ್ರೂ ಫಸ್ಟ್ ಕೃತಿ ಪ್ರಾರಂಭ ಆಯ್ತು ಅಂದ್ರೆ ವಾತಾಪಿ ಗಣಪತಿಂ ಹೇಳ್ಕೊಟ್ರೋ, ವಿನಾಯಕ ಹೇಳ್ಕೊಟ್ರೋ, ಗಜಾನನ ಹೇಳ್ಕೊಟ್ರೋ ಅಂತ ಕೇಳ್ತಾರೆ. ಗಣೇಶ ಸ್ತುತಿಯೊಂದಿಗೆ ಪ್ರಾರಂಭ ಮಾಡುವುದು ಹಿಂದೂ ಸಂಪ್ರದಾಯದ ವಾಡಿಕೆ. ಆಮೇಲೆ ಇದು ಎಲ್ಲ ಹಿಂದೂ ದೇವತೆಗಳ ಭಕ್ತಿ ಪ್ರಧಾನ ಸಂಗೀತವೇ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವೈಶಿಷ್ಟ್ಯತೆ. ಮತ್ತೆ ಅಲ್ಲಿಯ ರಚನೆ ಸಾಹಿತ್ಯದ ಒಂದು ಹಿಡಿತ ಇರುವುದು ಕೂಡ ಹಿಂದೂ ಸಂಪ್ರದಾಯದ ರೀತಿಯಲ್ಲೇ. ಈ ಕೃತಿಗಳ ರಚನೆಯಲ್ಲಿ 2 ವಿಧ ಇದೆ. ಒಂದು ಮಧ್ಯಮ ಕಾಲ, ಇನ್ನೊಂದು ವಿಳಂಬ ಕಾಲ. ಮಧ್ಯಮ ಕಾಲದ ಕೃತಿಗಳಲ್ಲಿ ನಿಮ್ಮ ತಾಳದ ಗತಿ ಬೇಗ ಇರುತ್ತೆ, ನಿಮ್ಗೆ ಜನರಲ್ ಆಗಿ ಎಲ್ಲರಿಗೂ ಅರ್ಥವಾಗಿ ಹೇಳ್ಬೇಕು. ವಿಳಂಬ ಕಾಲದ ಕೃತಿಯ ರಚನೆಯಲ್ಲಿ ವಿಳಂಬವಾಗಿ ತಾಳದ ಗತಿ ಇರುತ್ತೆ. ಆ ರೀತಿಯಾಗಿ ನಾವು ಈ ಕೃತಿಗಳ ರಚನೆ. ಆಮೇಲೆ ದಾಸ ಸಾಹಿತ್ಯ, ಹರಿದಾಸ ಸಾಹಿತ್ಯ ಮತ್ತು ವಚನ ಪ್ರಾಕಾರವು ಸಹ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ಸೇರುತ್ತೆ. ನಮ್ಮ ಹರಿದಾಸರು ಅನೇಕ ಹರಿದಾಸರ ಬಗ್ಗೆ ನೀವು ಕೇಳಿರ್ತೀರಾ, ಅವರ ರಚನೆಗಳನ್ನ ಹಾಡಿರ್ತೀರಾ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ಅನೇಕ ರಾಗಗಳಲ್ಲಿ ಅವರ ದಾಸ ಸಾಹಿತ್ಯದ ರಚನೆಗಳನ್ನ ಹಾಡಿ ಜನಜನಿತಗೊಳಿಸಿದ್ದಾರೆ. ಪುರಂದರದಾಸರ ಆಡಿಸಿದಳೆ ಶೋದೆ ಜಗದೋದ್ಧಾರನ ಇರಬಹುದು, ವಿದ್ಯಾಭೂಷಣರು ಹಾಡಿರುವ ಅನೇಕ ದಾಸ ಸಾಹಿತ್ಯದ ನೀವು ಹರಿದಾಸರ ಗೀತಗಳನ್ನ, ಕೀರ್ತನೆಗಳನ್ನ ಕೇಳಿರಬಹುದು. ಪುರಂದರದಾಸರು, ಕನಕದಾಸರು, ವಿಜಯದಾಸರು ಅನೇಕ ಕೊಡುಗೆಗಳನ್ನ ಈ ದಾಸ ಸಾಹಿತ್ಯ ಪ್ರಕಾರಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಪ್ರಕಾರ ವಚನ ಸಾಹಿತ್ಯ. ವಚನ ಸಾಹಿತ್ಯ ನೀವೆಲ್ಲ ಕೇಳೇ ಇರ್ತೀರಾ. ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕಮಹಾದೇವಿ ಇವ ಎಲ್ಲ ಶಿವಶರಣರ ರಚನೆಗಳನ್ನ ನಮ್ಮ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಾಗಗಳಲ್ಲಿ ರಾಗ ಹಾಕಿ ಜನಮಾನಸಕ್ಕೆ ತಲುಪುವ ಹಾಗೆ ಅನುಕೂಲ ಮಾಡಿಕೊಟ್ಟಂತ ಒಂದು ವೈಶಿಷ್ಟ್ಯತೆ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕಿದೆ. ಹಾಗೆ ತಿಲ್ಲಾನ ಪ್ರಕಾರ ಇದು ಹೆಚ್ಚಾಗಿ ನಟುವಾಂಗ ಮತ್ತೆ ನೃತ್ಯಕ್ಕೆ ಸಂಬಂಧ. ಈಗ ನೃತ್ಯ ಕಲಿಯೋರು ಸಹ ಹೆಚ್ಚು ಕಡಿಮೆ ಅವರಿಗೆ ಅರ್ಧಂಬರ್ಧ ಶಾಸ್ತ್ರೀಯ ಸಂಗೀತ ಪೂರ್ತಿ ಗೊತ್ತಿರುತ್ತೆ. ಯಾಕೆ ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಾಹಿತ್ಯಕ್ಕೆ ಆ ತಾಳದ ಗತಿಗೆ ಅವರು ನಟುವಾಂಗದಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಾರೆ. ತಿಲ್ಲಾನಗಳು ಇವೆಲ್ಲ ನೃತ್ಯ ಪ್ರಾಕಾರಕ್ಕೆ ಮುಖ್ಯವಾದ ಒಂದು ರಚಿಸಲ್ಪಟ್ಟ ರಚನೆಗಳು ಆಗಿವೆ. ನಾನು ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಇಲ್ಲಿ ಮುಖ್ಯವಾದ ರಚನೆಗಳು ಪಂಚರತ್ನ ಕೃತಿಗಳು ಅಂತ ಕೇಳಿರ್ತೀರಾ. ಇದು ಕೃತಿಗಳ ಪ್ರಾಕಾರಕ್ಕೆ ಬರುತ್ತೆ. ಇದನ್ನ ರಚಿಸಿದವರು ಸಮಯದ ಅಭಾವ ಇರೋದ್ರಿಂದ ನಾನು ಬೇಗ ಓಡಿಸ್ತಾ ಇದ್ದೀನಿ. ಪಂಚರತ್ನ ಕೃತಿಗಳಲ್ಲಿ ಕೃತಿಗಳನ್ನ ರಚಿಸಿ ಇದನ್ನ ಜನಮಾನಸಕ್ಕೆ ತಲುಪಿಸಿದ ಹಿರಿಮೆ ತ್ಯಾಗರಾಜರದು. ಹಾಗೆ ನವಾವರಣ ಕೃತಿಗಳನ್ನ ಹೆಚ್ಚಾಗಿ ರಚಿಸಿ ದೇವಿ ಉಪಾಸನೆಯನ್ನ ಮಾಡಿ ಹೆಚ್ಚಾಗಿ ದೇವಿ ಕೃತಿಗಳನ್ನ ರಚಿಸಿದಂತ ಮುತ್ತುಸ್ವಾಮಿ ದೀಕ್ಷಿತರದು. ಹಾಗೆ ಶ್ಯಾಮಶಾಸ್ತ್ರಿಗಳು ವರ್ಣಗಳ ರಚನೆಯಲ್ಲಿ ಎತ್ತಿದ ಕೈ. ಈ ರೀತಿಯಾಗಿ ಇವರ ಎಲ್ಲ ರಚನೆಗಳು ಸಹ ಮೂಡಿ ಬಂದಿದೆ. ಈ 3 ಜನ ನಾನು ಏನ್ ಹೇಳ್ದೆ, ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಹಾಗೂ ಶ್ಯಾಮಶಾಸ್ತ್ರಿಗಳು, ಇವರನ್ನ ಕರ್ನಾಟಕ ಸಂಗೀತದ ರತ್ನತ್ರಯರು ಅಂತ ಹೇಳ್ತಾರೆ. ಇವರ ರಚನೆಗಳು ಹೇರಳವಾಗಿ ನಾವು ಅಭ್ಯಾಸ ಮಾಡೋದು ಇವರ ರಚನೆಗಳನ್ನೇ. ಹಾಗೆ ಮಹಾವೈದ್ಯನಾಥ ಅಯ್ಯರ್, ಪಟ್ಟಂ ಸುಬ್ರಹ್ಮಣ್ಯ ಅಯ್ಯರ್, ಹರಿಕೇಶ ಅನ್ನೋ ಅಂಕಿತ ಉಳ್ಳ ಮುತ್ತಯ್ಯ ಭಾಗವತರ್, ಮೈಸೂರು ವಾಸುದೇವಾಚಾರ್ಯರು, ನಮ್ಮ ಕನ್ನಡಿಗರು, ಶ್ರೀ ಚಾಮುಂಡೇಶ್ವರಿ, ರಾಜೀವಲೋಚನ ಕೃತಿಗಳನ್ನೆಲ್ಲ ನೀವು ಸಂಗೀತ ಕಚೇರಿಗಳಲ್ಲಿ ಕೇಳಿರ್ತೀರಿ. ಇವರೇ ಯಾರು ಈ ಸಂಗೀತ ರಚನೆಗಳನ್ನ ಮಾಡಿದ್ದಾರೆ, ಇವರಿಗೆ ವಾಗ್ಗೇಯಕಾರರು ಅಂತ ಹೇಳ್ತಾರೆ. ತಮ್ಮ ಸ್ವಂತ ಸಾಹಿತ್ಯವನ್ನ ರಚಿಸಿ ಅದಕ್ಕೆ ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಆ ರಾಗದ ದಾಟಿಯಲ್ಲಿ ಹಾಡೋದಿಕ್ಕೆ ರಚನೆಯನ್ನ ಮಾಡಿದಂತ ಈ ಮಹಾತ್ಮರಿಗೆ ವಾಗ್ಗೇಯಕಾರರು ಅಂತ ಹೆಸರು. ಇವರೆಲ್ಲ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಾಗ್ಗೇಯಕಾರರು. ನಾನು ಮೊದಲೇ ಹೇಳ್ದಾಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಾದ್ಯಗಳು ಪಕ್ಕವಾದ್ಯ ಇಟ್ಕೊಳ್ಳೋದು, ತಂಬೂರಿ ಶ್ರುತಿನ ಶ್ರುತಿಗೋಸ್ಕರ ಇಟ್ಕೋತೀವಿ, ತಾಳಕ್ಕೆ ಮೃದಂಗ, ವೈಲಿನ್, ಇವೇ 3 ಮುಖ್ಯವಾದ ವಾದ್ಯಗಳು. ಯಾವುದೇ ಕಚೇರಿಯಲ್ಲಿ ಇವು 3 ಇದ್ದೇ ಇರ್ತವೆ. ಘಟ ಮತ್ತೆ ಮೋರ್ಚಿಂಗ್, ಖಂಜಿರಾನ ಅಡಿಷನಲ್ ಆಗಿ ತುಂಬಾ ದೊಡ್ಡ ವೇದಿಕೆ ಆದ್ರೆ ಇದು ಕೂಡ ಇದೆ. ಹಾಗೆ ರಾಗಾಲಾಪನೆ ಮತ್ತು ಸ್ವರಕಲ್ಪನೆ ಮತ್ತು ನೆರವಲ್ ಈ ಪ್ರಕಾರಗಳಲ್ಲಿ ರಾಗರಂಜನೀಯವಾಗಿ ಕೇಳುಗರಲ್ಲಿ ಕರ್ಣಾನಂದವನ್ನು ಉಂಟು ಮಾಡೋದಕ್ಕೆ ಯಾವ್ಯಾವ ರೀತಿಯ ಸವಲತ್ತುಗಳು ಬೇಕೋ ಅವೆಲ್ಲವೂ ಕೂಡ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೇರಳವಾಗಿದೆ. ರಾಗಾಲಾಪನೆ ಅಂದ್ರೆ ನಾನು ಹೇಳಿದ ಅನೇಕ ರಾಗಗಳನ್ನ ಆಲಾಪನೆ ಮೂಲಕ ಅಕಾರ ತಾನ ಕೇಳಿರ್ತೀರಿ ಎಲ್ಲರೂ. ನಾನು ಹಾಡ್ ತೋರ್ಸ್ಬೋದು ಏನೋ, ಸಮಯದ ಇದು ಪರಿಮಿತಿ ಇರೋದ್ರಿಂದ ನಾನು ಅಲ್ಲೇ ನೀವು ಕೇಳಿರ್ತೀರಿ.
ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ತುಂಬಾ ಈಸಿಯಾಗಿ ನಿಮ್ಗೆ ಜನಮಾನಸಕ್ಕೆ ತಲುಪಿಸ್ಬೇಕು ಅಂದ್ರೆ ರಾಜ್ಕುಮಾರ್ ಅವರ ನಾದಮಯ ಗೀತೆ ಸ್ಟಾರ್ಟಿಂಗ್ ಕೇಳಿ. ನಾನು ತುಂಬಾ ಜನರಲ್ ಆದ ಎಕ್ಸಾಂಪಲ್, ಚಲನಚಿತ್ರ ಗೀತೆಗಳು ಎಲ್ಲರೂ ಕೇಳಿರೋದ್ರಿಂದ ಆ ಎಕ್ಸಾಂಪಲ್ ಕೊಡ್ತೀನಿ. ಅದ್ರಲ್ಲಿ ಏನು ತನನಾನ ಬರುತ್ತೆ ಅದು ರಾಗಾಲಾಪನೆ ಅಂತಾರೆ, ಆ ಪ್ರಾಕಾರಕ್ಕೆ ರಾಗಾಲಾಪನೆ ಅಂತಾರೆ. ಅದೇ ಹಾಡಿನ ಕೊನೆಯಲ್ಲಿ ಸ್ವರಕಲ್ಪನೆಯಲ್ಲಿ ಸ್ವರಗಳನ್ನು ಸಹ ರಾಜ್ಕುಮಾರ್ ಅವರೇ ಹಾಡಿದ್ದಾರೆ, ಅದು ಸ್ವರಾಲಾಪನೆ ಅಥವಾ ಸ್ವರಕಲ್ಪನೆ, ಸ್ವರ ಹಾಕೋದು ಅಂತ ಹೇಳ್ತೀವಿ. ಅದೇ ಆಮೇಲೆ ನೆರವಲ್ ಅಂದ್ರೆ ಒಂದು ಯಾವುದೇ ಒಂದು ಸಾಹಿತ್ಯ ರಚನೆಯನ್ನ ಎಮೋಟ್ ಮಾಡೋದಿಕ್ಕೆ ಅದನ್ನೇ ಒತ್ತಿ ಮುಖ್ಯವಾಗಿ ಅದನ್ನ ಎಳೆದು 4-5 ಸರಿ ಹಾಡ್ತಾನೆ ಇರ್ತಾರೆ, ಅದಕ್ಕೆ ನೆರವಲ್ ಅಂತ ಹೇಳ್ತಾರೆ. ಈ ಪ್ರಕಾರಗಳು ಜನರಿಗೆ ಹೆಚ್ಚು ತಲುಪಿ ಆ ಸಾಹಿತ್ಯವೂ ಸಹ ತಲೆಯಲ್ಲಿ ಕೂರೋದಿಕ್ಕೆ ಸಹಕಾರಿಯಾಗುವಂತಹ ರಾಗರಂಜನೀಯವಾದಂತಹ ತಾಳ ಪ್ರಧಾನವಾದಂತಹ ಅಂದ್ರೆ ಸ್ವರಕಲ್ಪನೆ, ಸ್ವರಗಳನ್ನ ನಾವು ತಾಳದ ಗತಿಯಲ್ಲೇ ಹಾಕ್ಬೇಕು, ತಾಳದ ಪರಿಮಿತಿಯಲ್ಲೇ ಇರ್ಬೇಕು, ಜನರಿಗೆ ರಂಜನೆಯನ್ನು ಉಂಟು ಮಾಡ್ಬೇಕು ಕೇಳುಗರಲ್ಲಿ ಅನ್ನುವಾಗ ರಾಗಾಲಾಪನೆಯ ಮೂಲಕ ಆ ರಾಗದ ಇಂಪನ್ನ, ಆ ರಾಗದ ಲಾಲಿತ್ಯವನ್ನ ಕಿವಿಗೆ ತಲುಪಿಸೋದಕ್ಕೆ ರಾಗಾಲಾಪನೆ, ಸಾಹಿತ್ಯದ ಬಿಗಿಯನ್ನ ತಲುಪಿಸೋದಕ್ಕೆ ನೆರವಲ್. ಈ ರೀತಿಯಾದ ಪ್ರಾಕಾರಗಳ ಮೂಲಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ತನ್ನದೇ ಆದ ವೈಶಿಷ್ಟ್ಯಗಳಿಂದ ಹೆಚ್ಚು ಜನರಿಂದ ಆಕರ್ಷಿತವಾಗಿ ಹೆಚ್ಚು ಜನರನ್ನ ತನ್ನೆಡೆಗೆ ಸೆಳ್ಕೊಂಡಿದೆ ಅಂತ ಹೇಳ್ಬೋದು. ಭಾರತ ರತ್ನ ವಿದುಷಿ MS ಸುಬ್ಬಲಕ್ಷ್ಮಿ ಇರ್ಬೋದು, M ಬಾಲಮುರಳಿ ಕೃಷ್ಣ ಇರಬಹುದು, ML ವಸಂತ್ ಕುಮಾರಿ ಇರಬಹುದು, ಮಹಾರಾಜ್ಪುರ ಸಂತಾನಂ ಇವ್ರು ಇರಬಹುದು, ಇವರೆಲ್ಲ KJ ಯೇಸುದಾಸ್ ಇವರೆಲ್ಲ ಸಹ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಹೆಚ್ಚುಗಾರಿಕೆಯನ್ನ ತೋರಿಸಿ ತಮ್ಮ ಒಂದು ಛಾಪನ್ನ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾಕಾರದಲ್ಲಿ ಮೂಡಿಸಿದ್ದಾರೆ ಅಂತ. ಇದಿಷ್ಟು ನಾನು ಇವತ್ತಿನ ಸಭೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವೈಶಿಷ್ಟ್ಯಗಳನ್ನ ತೀರಾ ಜನರಲ್ ಆಗಿ ಎಲ್ಲರಿಗೂ ಏನು ಅಂತ ಗೊತ್ತಿಲ್ಲದೆ ಇದ್ದವ್ರಿಗೂ ಅರ್ಥ ಆಗ್ಬೇಕು ಆ ರೀತಿಯಲ್ಲಿ ಒಂದು ಹೇಳ್ಬಹುದು ಅಂದ್ರೆ ನಾನು ಇಷ್ಟನ್ನ ಅನ್ಕೊಂಡಿದ್ದೆ. ಈ ಅವಕಾಶ ಮಾಡಿಕೊಟ್ಟ ನಮ್ಮ ಬೇರುಗಳು ತಂಡದ ಎಲ್ಲ ಸದಸ್ಯರಿಗೂ, ಸೌಜನ್ಯ ಅವ್ರಿಗೂ, ಬಿಂದು ಅವ್ರಿಗೂ, ನರಸಿಂಹ ಹೆಸರನ್ನ ಮರ್ತಿದ್ರೆ ಸಾರಿ, ಕ್ಷಮಿಸಿ. ಈ ಒಂದು ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು. ಏನೋ ಒಂದ್ ಸ್ವಲ್ಪ ಮಾಹಿತಿ ನನ್ನಿಂದ ನಿಮ್ಮೆಲ್ಲರಿಗೂ ಸಿಕ್ತು ಅಂತ ಅನ್ಕೊಳ್ತೀನಿ. ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು. ಮುಂದೆ ಯಾವತ್ತಾರು ಸಭೆಯಲ್ಲಿ ಮತ್ತೆ ಭೇಟಿ ಆಗೋಣ, ಇದೇ ವಿಷಯದ ಚರ್ಚೆ ಏನಾದ್ರು ಎಲಾಬ್ರೇಷನ್ ಸಿಕ್ಕಿದ್ರೆ ಇನ್ನಷ್ಟು ಮಾಹಿತಿಗಳೊಂದಿಗೆ. ಖಂಡಿತವಾಗಿಯೂ ಮೇಡಮ್. ಇನ್ಫ್ಯಾಕ್ಟ್ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಜೂನಿಯರ್ ಪೋರ್ಷನ್ ಹೆಚ್ಚಿನವರಿಗೆ ಆಗಿರುತ್ತೆ, ಹೆಚ್ಚಿನ ಮಕ್ಳಿಗೆ ಆಗಿರುತ್ತೆ. ನನ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಸೇರುವ ಅರ್ಜುನ್ ಅವ್ರಿಗಾಗಿರ್ಬೋದು, ನನಗಾಗಿದೆ. ಹಾಗೆ ಭಾರತಿ ವೈದ್ಯ ಭರತನಾಟ್ಯವನ್ನ ಅಭ್ಯಸಿಸಿದ್ದಾಳೆ, ಅವಳಿಗೂ ಒಂದು ಅಂದಾಜಿದೆ. ನನಗೆ ಮುಖ್ಯವಾಗಿ ನಾನು ಸೀನಿಯರ್ 3 ವರ್ಷ ಹೋದೆ, ಅದಾದ್ಮೇಲೆ ಒಟ್ಟಾಗಿ ನನ್ಗೆ ಅನ್ಸಿದ್ದು ಏನ್ ಗೊತ್ತಾ, ಒಂದು ಟೆಕ್ಸ್ಟ್ ಬುಕ್ ಅನ್ನ ಎದುರುಗಡೆ ಇಟ್ಕೊಂಡ್ಬಿಟ್ನೇನೋ ಅಂತ ಅನ್ನಿಸ್ತು. ಮತ್ತೆ ಎಲ್ಲಾ ಪುನರಾವರ್ತನೆ ಆಯ್ತು ಅಂತ ಹೇಳ್ಬೇಕು. ಇಲ್ಲಿ ಮರ್ತಿದ್ದ ಹೆಚ್ಚಿನ ಸಂಗತಿಗಳು, ರಾಗ ಪ್ರಾಕಾರಗಳಿರ್ಬೋದು ಅಥವಾ ಶೇಡ್ಸ್, ಪ್ರಕೃತಿ ವಿಕೃತಿ ಸ್ವರಗಳು, ಇದ್ರಲ್ಲಿ ಬರುವಂತ ವಾಗ್ಯಕಾರರು ಎಷ್ಟೊಂದಿದೆ. ಒಂದು ಟೆಕ್ಸ್ಟ್ ಬುಕ್ ಹೋಗೋ ರೀತಿಯಲ್ಲಿ, ಪಠ್ಯ ಪುಸ್ತಕ ಹೋಗೋ ರೀತಿಯಲ್ಲಿ ಸರಳಿ ವರಸೆಯಿಂದ ಪ್ರಾರಂಭಿಸಿ ವಚನದವರೆಗೂ ಹೋಗಿ ಮುಕ್ತಾಯ ಮಾಡಿದ್ದೀರಾ. ಸಂಪೂರ್ಣ ಒಂದು ಪ್ಯಾಕೇಜ್ ಅಂತ ಹೇಳ್ಬೇಕು. ಅದಕ್ಕೆ ನಿಮ್ಗೆ ಇನ್ನೂ ಹೆಚ್ಚಿನ ಸಮಯವನ್ನ ಕೊಡ್ಬೇಕು ನಾನು. ಪ್ರಾಯಶಃ ಇದು ಸ್ವಲ್ಪ ಕಡಿಮೆ ಆಯ್ತು ಅಂತಾನೆ ಅನ್ಸತ್ತೆ. ನಮ್ಗಿರುವಂತ ಸಮಯದಲ್ಲಿ ನಾವು ಸ್ವಲ್ಪ ಕೊಟ್ವಿ. ಆದ್ರೂ ನಿಮ್ಗೆ ನಾನು ಮಧ್ಯ ಇಂಟರಪ್ಟ್ ಮಾಡ್ತೀನಿ, ಸಾರಿ. ಇನ್ನೊಂದು ರಾಗಗಳ ಒಂದು ಕಟಪಯಾದಿಸೋದ್ರ ಬಗ್ಗೆ ತಿಳಿಸ್ಬೇಕು ಅಂತ ಅನ್ಕೊಂಡೆ. ರಾಗಗಳ ಹೆಸರು ಜಸ್ಟ್ ಇದೊಂದು ಫಾರ್ಮ್ಯುಲೆ, ಇದು ಎಷ್ಟು ಟೆಕ್ನಿಕಲ್ ಆಗಿಯೂ ಸಹ ಯೋಚನೆ ಮಾಡಿ ರಾಗಗಳ ಹೆಸರನ್ನ ಮಾಡ್ತಾರೆ ಅನ್ನೋದಕ್ಕೆ ಒಂದು, ಅಂದ್ರೆ ಈ ರಾಗಗಳ ಹೆಸರು ಹೇಗ್ ಮೂಡಿ ಬಂತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಮಾತ್ರ ಕೊಡ್ತೇನೆ. ಕಟಪಯಾದಿ ಸೂತ್ರ ಅಂದ್ರೆ ಫಾರ್ಮುಲೆ. ಈ 72 ರಾಗಗಳನ್ನ ನಾ ಹೇಳ್ದೆ. ಈ 72 ರಾಗಗಳು ಸಹ, ರಾಗಗಳ ಹೆಸರು ಸಹ ಈ ಸೂತ್ರದ ಮೇಲೆಯೇ ಆಧಾರಿತವಾಗಿದೆ. ಫಾರ್ ಎಕ್ಸಾಂಪಲ್ ನಾನೀಗ ಮಾಯಾಮಾಳವ ಗೌಳ ರಾಗ ಅಂತ ಹೇಳ್ದೆ. ಇದು ಎಷ್ಟನೇ ಮೇಳಕರ್ತ ಬರುತ್ತೆ ಅಂತ ನಾವು ಲೆಕ್ಕ ಹಾಕಬೇಕಾದ್ರೆ ಹೇಗೆ, ಮಾಯಾಮಾಳವ ಗೌಳ ಈಗ ಮಾಯ ಅಲ್ವಾ, ಇದಕ್ಕೆ ಕಟಪಯಾದಿ ಸೂತ್ರ ಅಂದ್ರೆ ಕಾಗಿನವ, ಟಾದಿನವ, ಪಾದಿಪಂಚ, ಯಾದ್ಯಷ್ಟ ಅಂತ. ಅಂದ್ರೆ ಕಾ ಇಂದ 9 ಅಕ್ಷರ ಎಣಿಸ್ಬೇಕು, ಟಾ ಇಂದ 9 ಅಕ್ಷರ ಎಣಿಸ್ಬೇಕು, ಪಾ ಇಂದ 5 ಅಕ್ಷರ ಎಣಿಸ್ಬೇಕು, ಯಾ ಇಂದ ಯಾದ್ಯಷ್ಟ 8 ಅಕ್ಷರ ಎಣಿಸ್ಬೇಕು. ಹಾಗೆ ಈಗ ಮಾಯಾಮಾಳವಗೌಳ ರಾಗ ಅಂತ ತಗೊಂಡ್ರೆ ಏನಾಯ್ತು, ಪಾದಿಪಂಚ ಪ ಪ ಭ ಭ ಮ 5ನೇದು, 5ನ್ನ ಒಂದ್ ಕಡೆ ಇಟ್ಕೊಳ್ಳಿ. ಆಮೇಲೆ ಯಾದ್ಯಷ್ಟ
ಯಾ ಮೊದಲನೇ ತಾನೆ, ಯಾದ್ಯಷ್ಟ ಅಂದ್ರೆ ಯಾ ಇಂದ ಶುರುವಾಗಿ ಅಷ್ಟ ಅಂದ್ರೆ 8 ಅಂದ್ರೆ 5 ಮುಂದ್ಗಡೆ 1 ಅಂತ ಬರ್ಕೊಳ್ಳಿ. ಅದನ್ನ ಉಲ್ಟಾ ಮಾಡಿದ್ರೆ 15 ಆಯ್ತು. 5 1 ಬಂತಲ್ವಾ ಮಾಯಾಮಳವಗೌಳ ರಾಗ. ಆದ್ರಿಂದ ಮಾಯಾಮಳವಗೌಳ ರಾಗ 15ನೇ ಮೇಳಕರ್ತ ರಾಗ ಅಂತ ಹೇಳಿ ಈ ರೀತಿಯಾಗಿ ಇದರ ಒಂದು 72 ರಾಗಗಳಿಗೆ 72 ಮೇಳಕರ್ತ ರಾಗಗಳ ಹೆಸರು ಸಹ ಈಗ ಫಾರ್ ಎಕ್ಸಾಂಪಲ್ ಶಂಕರಾಭರಣ ರಾಗದ ಹೆಸರು ಬರೀ ಶಂಕರಾಭರಣ ಅಂತ ಜನಪ್ರಿಯ ಆಗಿದೆ. ಆದರೆ ಅದರ ಪೂರ್ತಿ ಹೆಸರು ಕಟಪಯಾದಿ ಸೂತ್ರದ ಪ್ರಕಾರ ಎಲ್ಲರಿಗೂ ಗೊತ್ತಿರುತ್ತೆ, ಧೀರ ಶಂಕರಾಭರಣನ ಇದೇ ಸೂತ್ರಕ್ಕೆ ನೀವು ಅಳವಡಿಸ್ಕೊಂಡು ನೋಡಿದಾಗ 29 ಅಂತ ಬರುತ್ತೆ. ಸೊ ಅದು 29ನೇ ಮೇಳಕರ್ತ ರಾಗ. ಆ ರೀತಿಯಾಗಿ ಇನ್ನೊಂದು ಏನ್ ಹೇಳ್ಬೇಕು ಅಂತ ಇದ್ದೆ ಅಂದ್ರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಮ್ಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ನಾವು ಜನರಲ್ ಆಗಿ ಏನೋ ಒಂದಷ್ಟು ತಿಳ್ಕೊಬೇಕು. ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಅಂತಂದ್ರೆ, ನೀವು ಕನ್ನಡದ ಜಿ.ವಿ. ಅಯ್ಯರ್ ಅವರ ಹಂಸಗೀತೆ ಚಲನಚಿತ್ರ ನೋಡಿ, ಹಾಗೆ ತೆಲುಗಿನ ಕೆ. ವಿಶ್ವನಾಥ್ ಅವರ ಶಂಕರಾಭರಣಂ ಚಲನಚಿತ್ರ ನೋಡಿ. ಏನೋ ಗೊತ್ತಿಲ್ಲದೆ ಇದ್ದವ್ರಿಗೂ ಏನೋ ಒಂದಿಷ್ಟು ಗೊತ್ತಾಗಿ ನಾವು ಕಲಿಬೇಕು ಅನ್ನೋ ಆಸಕ್ತಿ ಬರಬಹುದು. ಥ್ಯಾಂಕ್ ಯು. ಖಂಡಿತ ಮುಖ್ಯವಾಗಿ ಬಹಳ ಚೆನ್ನಾಗಿತ್ತು. ಇದು ಐಸ್ ಆನ್ ದ ಕೇಕ್ ಅಂತ ಹೇಳ್ತಾರೆ. ನಾವು ಕನ್ನಡದಲ್ಲಿ ನಾಣ್ಣುಣಿಗಳನ್ನ ತೆಗಿಬೇಕೇನೋ. ಎಷ್ಟು ಇದಕ್ಕೆ ವಿಶೇಷಣಗಳು ಗೊತ್ತಾಗ್ತಿಲ್ಲ ಏನ್ ಹೇಳ್ಬೇಕು ಅಂತ ಹೇಳಿ. ಇದು ನಿಜವಾಗ್ಲೂ ನಾನು ಈ ಮಾತನ್ನ ಸೇರಿಸ್ಬೇಕು ಅಂತ ಇದ್ದೆ ನಿಮ್ಮ ಭಾಷಣದ ಕೊನೆಯಲ್ಲಿ. ಇಲ್ಲಿ ಹೆಚ್ಚಿನವ್ರಿಗೆ ಗೊತ್ತಿದ್ಯೋ ಇಲ್ವೋ, ನಾನಂತೂ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಅವರ ಯೂಟ್ಯೂಬ್ ಚಾನೆಲ್ ಇದೆ. ಅದರಲ್ಲಿ ನನಗೆ ಮುಖ್ಯವಾಗಿ ಮನ್ಸಿಗೆ ಹೊಳ್ದಿದ್ದು ಅಥವಾ ನನಗೆ ತಾಕುವಂತೆ ಆಗಿದ್ದು ಯಾವುದು ಅಂತಂದ್ರೆ, ನಾವು ಸಂಗೀತ ಅಭ್ಯಾಸವನ್ನ ಮಾಡುವಾಗ ಹೆಚ್ಚಿನ ಕೃತಿಗಳು ಇತ್ತೀಚೆಗೆ ನಾವು ಮಧ್ಯಮ ಕಾಲದಿಂದ ವಿಳಂಬ ಕಾಲ ಕೃತಿಗಳಿಗೆ ಬಂದಾಗ ನಮಗೆ ಸಿಗುವಂತದ್ದು ತಮಿಳು ಅಥವಾ ತೆಲುಗಿನ ಕೃತಿಗಳು ಹೆಚ್ಚಾಗಿ ಸಿಗುವಂತದ್ದು. ನೀವು ಮುತ್ತುಸ್ವಾಮಿ ದೀಕ್ಷಿತರಾಗಿರ್ಬೋದು, ಬೇಸಿಕಲಿ ಅವರು ಮೂಲತಃ ತಮಿಳರು ಆಗೋದ್ರಿಂದ, ಪ್ರಾಂತ್ಯ ಅಲ್ಲಿಂದ ಆಗಿರೋದ್ರಿಂದ, ಭಕ್ತಿ ಪ್ರಧಾನವಾಗಿದ್ರು ಅದು ಭಾಷೆಯ ವ್ಯತ್ಯಾಸ ಆಗೋದ್ರಿಂದ ನಮ್ಗೆ ಅದರ ಪೂರ್ತಿ ಅರ್ಥ ಗೊತ್ತಾಗೋದಿಲ್ಲ. ಹೆಚ್ಚಿನವರಿಗೆ ಅದು ತೊಂದರೆ ಆಗತ್ತೆ. ಈ ಚಿಕ್ಕ ಸ್ವರ ಜೊತೆಯಿಂದ ಹಿಡಿದು ನನ್ಗನ್ಸುತ್ತೆ ಬಿಲಹರಿ ರಾಗದ ರಾರವೇಣು ಅವರು ಕನ್ನಡದಲ್ಲಿ ಮಾಡಿದ್ದಾರೆ. ಅನುವಾದ ಪದದಿಂದ ಪದಕ್ಕೆ ಅನುವಾದ ಮಾಡಿದ್ದಾರೆ. ನನ್ಗೆ ಆಶ್ಚರ್ಯ ಆಗ್ಬಿಡ್ತು. ಇದು ನಮ್ಗೆ ಟೀಚರ್ ಕೂತ್ಕೊಂಡು ಹೇಳ್ಕೊಡ್ತಿದ್ರೆ ಸ್ವಲ್ಪ ಅರ್ಥ ಆಗ್ತಿತ್ತೆ ಹೊತ್ತು, ಈ ರೀತಿ ಪದದಿಂದ ಪದಕ್ಕೆ ಕೃತಿಯ ಒಂದು ಅನುವಾದ ಮಾಡಿರೋದು, ಮಾಡಿ ಹಾಡಿರುವ ಒಂದು ಪ್ರಯತ್ನ ನಾನು ತುಂಬಾ ಎಲ್ಲೂ ನೋಡೇ ಇಲ್ಲ ಅಂತ ಹೇಳ್ಬೇಕು. ನನ್ಗಂತೂ ಅದು ಗೊತ್ತಿಲ್ಲ. ದಯವಿಟ್ಟು ಆ ಲಿಂಕ್ ನಾನು ಶೇರ್ ಮಾಡ್ತೇನೆ. ನಿಮ್ಮ ಅನುಮತಿಯ ಮೇರೆಗೆ ಈ ಚಾಟ್ ವಿಂಡೋದಲ್ಲಿ ನಾನು ಹಾಕ್ತೀನಿ ರಕ್ಷಾ ಅವರೇ. ನಿಮ್ಮ ಯೂಟ್ಯೂಬ್ ಚಾನೆಲಿನ ಖಂಡಿತ ಎಲ್ರು ಹೋಗಿ ಒಮ್ಮೆ ನೋಡ್ಬೇಕು. ಇದು ತಿಳಿಯತ್ತೆ ಆಕೆ ಒಂದು ಕೇವಲ ಅಂದ್ರೆ ಕಲಿಕೆ, ಅವರ ಒಂದು ಕಲಿಕೆಯನ್ನ ಅವರು ಮುಂದುವರಿಸಿ ಎಲ್ರಿಗೂ ಹೇಗೆ ಜ್ಞಾನವನ್ನ ಸಿಂಪಡಿಸ್ತಿದ್ದಾರೆ, ಹರಡ್ತಾ ಇದ್ದಾರೆ ಅನ್ನೋದು. ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ನೀವು ಇಲ್ಲಿ ಬಂದು ಇಷ್ಟೊಂದು ಸುವಿಸ್ತಾರವಾಗಿ ಕೊಟ್ಟಿರೋ ಸಮಯದಲ್ಲಿ ಮಾತಾಡಿದ್ದೀರಿ. ತುಂಬಾ ಧನ್ಯವಾದಗಳು ನಮ್ಮ ತಂಡದ ಪರವಾಗಿ. ಧನ್ಯವಾದಗಳು. ಈ ಅವಕಾಶಕ್ಕಾಗಿ ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೆ, ನನ್ಗೆ ಈ ಸಮಯ ಕೊಟ್ಟಿದ್ದಕ್ಕಾಗಿ ನಿಮ್ಗೂ ಸಹ ತುಂಬಾ ಹೃದಯದ ಧನ್ಯವಾದಗಳು. ಒಳ್ಳೇದು. ಬಹಳ ಖುಷಿ ಆಯ್ತು. ಈಗ ನನ್ಗಂತೂ ನನ್ನ ಉತ್ಸಾಹ ಇಮ್ಮಡಿ ಆಗಿದೆ. ಇನ್ನು ಬರುವಂತ ವಿಷಯವನ್ನ ನೋಡುವ ಸಮಯ, ಈಗ ಕೇಳುವ ಸಮಯ. ನಮ್ಮ ನೆಚ್ಚಿನ ತಂಡದ ಸದಸ್ಯೆ ಅನುಶ್ರೀ ಎಸ್ ರಾವ್ ಅವರು ತೀರ್ಥಹಳ್ಳಿಯಿಂದ ನಮ್ಮನ್ನ ಸೇರಿದ್ದಾರೆ. ಈಕೆ ನಮ್ಗೆಲ್ರಿಗೂ ಗೊತ್ತಿದೆ. ಅವರು ನಮ್ ರೀತಿನೇ ಟೆಕೆಮ್ ನಲ್ಲಿ ಕೆಲಸ ಮಾಡ್ತಾ, ಮೊದಲು ಟೆಕೆಮ್ ನಲ್ಲಿ ಇದ್ರು, ಇವಾಗ ಕಂಪ್ನಿಯನ್ನ ಚೇಂಜ್ ಮಾಡಿದ್ದಾರೆ. ಈಗ ಎಂಟಿಟಿ ಡೇಟಾದಲ್ಲಿದ್ದಾರೆ ಅಂತ ಭಾವಿಸ್ತೇನೆ. ವೃತ್ತಿಯಲ್ಲಿ ಇದ್ರೂ ಕೂಡ ಪ್ರವೃತ್ತಿ ಎಷ್ಟು ಮುಖ್ಯವಾಗುತ್ತೆ. ಮನೆಯಲ್ಲಿ ಸುತ್ತಮುತ್ತ ಬರುವಂತಹ ನಮ್ಗೆ ಗೊತ್ತಿದೆ, ಈ ಮನೆಯವರು ಕೆಲಸ ಮಾಡ್ತಿರುವಾಗ ನಮ್ಗೆ ಆದಷ್ಟು ಗಮನ ಹರ್ಸೋಕ್ ಆಗ್ತಿರ್ಲಿಲ್ಲ. ನಾವು ಬೆಂಗಳೂರಿನಲ್ಲಿ ಇದ್ದಾಗ ನಾವು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿಗೆ ಬಂದಾಗ ನಮ್ಗೆ, ನಾನು ಅದೇ ಮಾತಾಡ್ತಿರುವಾಗ ಅನುಶ್ರೀ ಅವ್ರು ಹೇಳಿದ್ರು, ಈ ಲಾಕ್ಡೌನ್ ನನ್ಗೆ ಏನೆಲ್ಲ ಕೊಡ್ತು ಅಂತ ಹೇಳ್ಬಿಟ್ಟು. ಆಕೆಯ ಮನೆಯಲ್ಲೇ ಆಗುವಂತಹ ಅಡಿಕೆ ಕೃಷಿಯನ್ನ ಕಣ್ಣಾರೆ ನೋಡಿ ಅದರ ಕಂಪ್ಲೀಟ್ ಸೈಕಲ್ ಅನ್ನ ಈ ಬಾರಿ ಅನುಭವಿಸೋದಕ್ಕೆ ಅವರಿಗೆ ಸಿಕ್ಕಿದೆ. ಆ ಒಂದು ಖುಷಿಯಲ್ಲಿ ಅವರ ಒಂದು ಚಿಕ್ಕನ್ನೆಲ್ಲ ಬರ್ತಿದ್ವಲ್ಲ ಪ್ರಬಂಧದ ರೀತಿಯಲ್ಲಿ, ಹೇಗಿತ್ತು ನಮ್ಮ ಸಮ್ಮರ್ ಹಾಲಿಡೇಸ್, ನಮ್ಮ ಏನೋ ನಮ್ಗೆ ಸಿಗ್ತಾ ಇದ್ದಂತ 2-3 ತಿಂಗಳು ಹೇಗಿತ್ತು ಅಂತ ಕೊನೆಯಲ್ಲಿ ಬರೆಯೋದು. ಜೂನ್ ಅಲ್ಲಿ ಬರಿತಾ ಇದ್ವಿ ಫಸ್ಟ್ ಒಂದು ಮೊದಲ ವಾರದಲ್ಲಿ. ಆ ರೀತಿ ಇವತ್ತು ನಾವು ಅನುಶ್ರೀ ಅವರಿಂದ ಕೇಳ್ಬೇಕು, ಹೇಗಿತ್ತು ನಿಮ್ಮ ಕೃಷಿ ಪಯಣ ಅಂತ ಹೇಳಿ. ಆಕೆ ಬಹಳಷ್ಟು ವಿಚಾರಗಳನ್ನ ತಂದಿದ್ದಾರೆ ಅಂತ ಭಾವಿಸ್ತೇನೆ. ತಡ ಮಾಡೋದ್ ಬೇಡ, ಒಳ್ಳೇದಾಗ್ಲಿ. ವೇದಿಕೆ ನಿಮ್ಗೆ ಅನುಶ್ರೀ. ಧನ್ಯವಾದಗಳು ಸೌಜನ್ಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಶ್ರೀ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನವಳು. ನಮ್ದು ಕೃಷಿ ಕುಟುಂಬ.
ಅಡಿಕೆ ಹಾಗೂ ಭತ್ತ ನಮ್ಮ ಮೇನ್ ಕ್ರಾಪ್, ನಾವು ಬೆಳೀತಾ ಇರೋ ಮೇನ್ ಕ್ರಾಪ್ ಅಂತ ಹೇಳ್ಬೋದು. ಮಲೆನಾಡ್ ಕಡೆ ಬಂದ್ರೆ ನೀವು ಯಾರಿಗೇ ಕೇಳಲಿ, ಅವ್ರದ್ದು ಏನೇ ಉದ್ಯೋಗ ವ್ಯವಹಾರ ಏನೇ ಇರ್ಲಿ, ಎಲ್ರೂ ಅಡಿಕೆ ಬೆಳಿತಾರೆ, ಇಲ್ಲ ಭತ್ತ ಬೆಳಿತಾರೆ. ಸೊ ಒಂದಲ್ಲ ಇನ್ನೊಂದ್ ರೀತಿಲಿ ಎಲ್ರೂ ಕೃಷಿಕರೇ ಇಲ್ಲಿ ಅಂತ ಹೇಳ್ಬೋದು. ನಾನು ಸೌಜನ್ಯ ಅವ್ರ ಹತ್ರ ಮಾತಾಡ್ತಾ ಕಳೆದ್ ಶನಿವಾರ ಅನ್ಸುತ್ತೆ ಮೀಟಿಂಗಿಗೆ ಇಲ್ಲ, ನಾನು ಅಡಿಕೆ ಕೊಯ್ಲ್ದಿತ್ತು ಆ ಕಡೆ ಹೋಗಿದ್ದೆ ಅಂತ ಹೇಳಿದಾಗ ಅವ್ರು ಅದ್ರ ಬಗ್ಗೆ ನಮಗೂ ತಿಳಿಸ್ಬೋದಾ ನೀವು ಕಾಲಲ್ಲಿ ಅಂತ ಹೇಳಿದ್ರು. ಸೊ ಅವಾಗ ಅನ್ಸ್ತು, ಹೌದಲ್ವಾ, ನಾವು ಇಲ್ಲಿ ಕೆಲ್ಸ ಅಂತ ಹೇಳಿ ಅಡಿಕೆ ಕೊಯ್ಲು ಪ್ರತಿ ವರ್ಷ ನೋಡ್ತೀವಿ, ಅದೇನು ಹೇಗೆ ಎಲ್ರ ಜೊತೆ ಹಂಚ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅನ್ಸ್ತು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ಧನ್ಯವಾದಗಳು. ನಾನು ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಕೆಲವು ಫೋಟೋಸ್ ಏನಿದೆ ಅದನ್ನು ಕೂಡ ನಾನು ತೋರ್ಸಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂನು? ಹೌದು, ಕಾಣಿಸ್ತಿದೆ. ಓಕೆ. ಅಡಿಕೆ ಸಸಿ, ಅಡಿಕೆ ತೋಟ, ಅಡಿಕೆ ಅಂದ್ರೆ ಎಲ್ರಿಗೂ ಗೊತ್ತಿದೆ, ನಾವು ಊಟ ಆದ್ಮೇಲೆ ಎಲೆ ಅಡಿಕೆ ಹಾಕೋದು ಇಲ್ಲಿನ ಜನರಿಗಂತೂ ಅದು ತುಂಬಾನೇ ರೂಢಿ ಅಂತ ಹೇಳ್ಬೋದು. ಈ ಇಡೀ ಕಾಲ್ ನಲ್ಲಿ ನಾನು ಇಡೀ ಪ್ರೋಸೆಸ್ ಏನಿದೆ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದ್ರಲ್ಲಿ ಸುಮಾರು ವಿಷಯ ನನಗೆ ನಮ್ಮ ಅಪ್ಪ ಅವರು ಹೇಳಿರುವಂತದ್ದು. ಅವರು ಅಡಿಕೆ ಸಸಿ ಹಾಕಿರೋದ್ರಿಂದ ಹಿಡಿದು ಬೆಳೆ ತೆಗೆದು ಅದನ್ನ ಮಾರ್ಕೆಟ್ ಹಾಕೋ ತನಕದ ಏನ್ ಪ್ರೊಸೀಜರ್ ಇದೆ ಅದ್ರಲ್ಲಿ ನಾವು ತುಂಬಾ ಸಣ್ಣ ಪಾತ್ರ ವಹಿಸಿರ್ತೀವಿ. ಅವರು ಇಡೀ ಪ್ರೋಸೆಸ್ ನಾನು ಅವ್ರಿಗೆ ನೆನ್ನೆ ಕುತ್ಕೊಂಡು ಹೇಳ್ಬೇಕಾದ್ರೆ ಹೇಳಿದ್ರು. ಅವಾಗ ಓಕೆ, ನಾವು ಈ IT ಅಲ್ಲಿ ಏನ್ ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಅಂತದ್ದು ಪ್ರತಿ ವರ್ಷ ಮಾಡ್ತಾರೆ ಇವ್ರ ಪ್ರಾಜೆಕ್ಟ್ಸ್ ಅಂತ ನನಗೆ ಅವಾಗ ಅನ್ಸ್ಬಿಡ್ತು. ಈ ಸ್ಕ್ರೀನ್ ಅಲ್ಲಿ ನಾನು ಏನ್ ತೋರಿಸ್ತಾ ಇದ್ದೀನಿ ನಿಮ್ಗೆ, ಇದು ನಮ್ಮ ಅಡಿಕೆ ಸಸಿ. ಇದನ್ನ ಮರ ಆಗ್ಲಿಲ್ಲ, ಮೊದಲು ಸಿಗುವಂತ ಸಸಿ ಇದು. ಇದ್ರಲ್ಲಿ ಮೇನ್ 2 ವಿಧ ಇರುತ್ತೆ. ಒಂದು ಮಂಗಳ ಸಸಿ ಅಂತ ಹೇಳ್ತಾರೆ, ಇನ್ನೊಂದು ದೇಶವಾರು ತಳಿ ಅಂತ ಹೇಳ್ತಾರೆ. ಏನ್ ಇದ್ರಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, ಮಂಗಳ ಸಸಿ ಬಂದು ಒಂದು 4 ವರ್ಷಕ್ಕೆ ನಮ್ಗೆ ಫಲ ಕೊಡ್ಲಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಅದೇ ದೇಶವಾರು ತಳಿ ಅಂದ್ರೆ ಒಂದು ಸುಮಾರು 6 ವರ್ಷ ಬೇಕು. ಅದ್ರ ಮೊದಲನೇ ಬಾರಿ ಅದು ಒಂದು ನಮಗೆ ಫಲ ಕೊಡ್ಬೇಕು ಅಂತ ಹೇಳಿದ್ರೆ ಸುಮಾರಾಗಿ ಒಂದು 6 ವರ್ಷ ಬೇಕು. ದೇಶವಾರು ತಳಿಯಲ್ಲಿ ಫಸ್ಲು ಜಾಸ್ತಿ ಟೈಮ್ ತಗೊಂಡ್ರು ಕೂಡ ಫಸ್ಲು ಜಾಸ್ತಿ, ಬೆಳೆ ಜಾಸ್ತಿ ಬರುತ್ತೆ. ಅದೇ ಮಂಗಳ ಸಸಿಯಲ್ಲಿ ಅಷ್ಟು ಬೆಳೆ ಬರಲ್ಲ. ಹಾಗೆ ದೇಶವಾರು ತಳಿ ತುಂಬಾ ವರ್ಷ ಬರುತ್ತೆ. ಅಂದ್ರೆ ಸುಮಾರಾಗಿ ಒಂದು 30 ವರ್ಷ ಆ ಮರ ಬಾಳ್ಕೆ ಇರುತ್ತೆ, ಜೀವಂತವಾಗಿರುತ್ತೆ. ಅದೇ ಮಂಗಳ ಸಸಿ ಅಂದ್ರೆ ಒಂದು 20 ವರ್ಷ 22 ವರ್ಷದಲ್ಲಿ ಅದು ಆ ಮರ ಬಿದ್ದು ಹೋಗುತ್ತೆ, ಅಥವಾ ಅದ್ರದ್ದು ಲೈಫ್ ಸ್ಪ್ಯಾನ್ ಏನಿದೆ ಅದು ಮುಗಿಯತ್ತೆ ಅಂತ ಹೇಳ್ಬೋದು. ಇದು ಮೇನ್ ಆಗಿ ನಾವು ನೋಡುವಂತ 2 ರೀತಿಯ ಸಸಿಗಳು, ತಳಿಗಳು. ಒಂದ್ಸತಿ ನಾವು ಸಸಿ ತಂದ್ವಿ ಅಂದ್ರೆ ಅದನ್ನ ನಮ್ಮ ತೋಟದಲ್ಲಿ ನಾವು ನೆಡ್ತೀವಿ. ಆಮೇಲೆ ಅದಕ್ಕೆ ಪೋಷಣೆ ಕೊಡ್ಬೇಕು, ಅಂದ್ರೆ ಬೇಸಾಯ ಮಾಡ್ಬೇಕು. ಎಲ್ಲ ಬೆಳೆಗೆ ಹಾಕೋ ತರ ಇದಕ್ಕೂ ಗೊಬ್ಬರ ಹಾಕ್ತಾರೆ. ಇವಾಗಿನ ಕಾಲದಲ್ಲಿ ಈಗ ರೀಸೆಂಟ್ ಟ್ರೆಂಡ್ ಅಂತ ಏನ್ ಹೇಳ್ಬೋದು ಅಂದ್ರೆ ಕೋಳಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಜಾಸ್ತಿ ಹಾಕ್ತಾ ಇದ್ದಾರೆ ಅಂತ ಕೇಳಿದೆ ಅಪ್ಪನ ಹತ್ರ. ಅಂದ್ರೆ ಈ ಕೋಳಿ ಫಾರ್ಮ್ ನಡೆಸ್ತಾ ಇರ್ತಾರೆ, ಇಲ್ಲ ಕುರಿ ಫಾರ್ಮ್ ನಡೆಸ್ತಾ ಇರ್ತಾರೆ. ಸೊ ಅದ್ರ ತ್ಯಾಜ್ಯ ಹೆಂಗೂ ಇರುತ್ತೆ, ಅದನ್ನೇ ಗೊಬ್ಬರ ಮಾಡಿ ಕಾಂಪೋಸ್ಟ್ ಮಾಡಿ ಅದನ್ನೇ ತೋಟಕ್ಕೆ ಹಾಕ್ತಾರೆ ಅಂತ ಕೇಳಿದ್ವಿ. ಸೊ ಮನೇಲೆ ಇಲ್ಲೇ ಗೊಬ್ಬರ ತಯಾರಾಗುತ್ತೆ, ಅದನ್ನೇ ಹಾಕ್ತಾರೆ. ಅದು ಒಂದ್ ರೀತಿಯಲ್ಲಿ ಸೆಲ್ಫ್ ಡಿಪೆಂಡೆಂಟ್ ಕೃಷಿಕರು ಅಂತಾನೆ ಹೇಳಕ್ ಇಷ್ಟಪಡ್ಬೋದು. ಗೊಬ್ಬರ ಹಾಕಿದ್ಮೇಲೆ ಮುಂದೆ ಬರೋದೇನು ಅಂದ್ರೆ ನೀರಾವರಿ ಮಾಡೋದು ಅಂತ ಹೇಳಿದ್ರೆ ಅದ್ರಲ್ಲಿ 3 ತರ. ಅಂದ್ರೆ ಮುಂಚಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಮೊದಲನಿಗೆ ನೀರ್ ಹಾಯಿಸ್ಬಿಡ್ತಿದ್ರು ತೋಟದಲ್ಲಿ. ಯಾಕಂದ್ರೆ ನೀರಿಂದ ಅವಾಗೆಲ್ಲ ಅಭಾವ ಅಂತ ಹೇಳ್ಬೋದು, ಅಥವಾ ಸ್ಕೇರ್ಸಿಟಿ ಆ ತರ ಎಲ್ಲ ಏನೂ ಇರ್ಲಿಲ್ಲ. ಇಲ್ಲೆಲ್ಲ ಅದು ಮಲೆನಾಡಿಗೆ ಅಲ್ಲಿ ಬಿಡಿ, ನೀರಿಗೇನ್ ಕೊರತೆ ಅಂತಾನೆ ಇಲ್ಲ, ನೀರ್ ಯಾವಾಗ್ಲೂ ಸಿಗ್ತಾ ಇತ್ತು. ಸೊ ನೀರ್ ಹಾಯಿಸೋದು ಒಂದ್ ಪದ್ಧತಿ. ಅಂದ್ರೆ ಈಗ ನೀವ್ ಈ ತೋಟ ನೋಡ್ತಾ ಇದ್ರೆ ಇಲ್ಲಿ ಕೆಳಗಡೆ ನೀರ್ ಹಾಯಿಸ್ಬಿಟ್ರು ಅಂದ್ರೆ ಸಾಲಾಗಿ ಇಡೀ ತೋಟಕ್ಕೆ ಅದ್ ನೀರ್ ಹೋಗುತ್ತೆ, ಎಲ್ಲಾ ಗಿಡಗಳು ನೀರ್ ತಗೊಳತ್ತೆ ಅಂತ. ಆಮೇಲೆ ವರ್ಷದಿಂದ ವರ್ಷ ಹೋದಂಗೆ ಮಳೆ ಸ್ವಲ್ಪ ಕಮ್ಮಿ ಆಗೋದ್ ಶುರು ಆಯ್ತು, ಜನ ಪಂಪ್ ಯೂಸ್ ಮಾಡ್ಬೇಕಾಯ್ತು, ಎಲ್ಲಾ ಹಳ್ಳಗಳಲ್ಲೂ ನೀರ್ ಅಷ್ಟ್ ಇರ್ಲಿಲ್ಲ ಅಂದಾಗ ಸ್ಪ್ರಿಂಕ್ಲರ್ನ ಬಳಸಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಸ್ಪ್ರಿಂಕ್ಲರ್ ಬಳಕೆಗೆ ಬಂದಿದ್ದು ಇಲ್ಲೆಲ್ಲ. ಸ್ಪ್ರಿಂಕ್ಲರ್ ಬಂದ್ಮೇಲೆ ಅದು ಕೂಡ ಚೆನ್ನಾಗೆ ಆಗ್ತಿತ್ತು. ಅಂದ್ರೆ ನಮ್ ತೋಟದಲ್ಲಿ ಆ ತೇವಾಂಶ ಏನಿದೆ, ಹ್ಯೂಮಿಡಿಟಿ ಏನಿದೆ, ತಂಪು ಏನಿರುತ್ತೆ ಅದು ಹಾಗೆ ಇರುತ್ತೆ, ಯಾಕಂದ್ರೆ ಸ್ಪ್ರಿಂಕ್ಲರ್ ಎಲ್ಲಾ ಕಡೆ ಕೂಡ ಹಾಕಿರೋದ್ರಿಂದ.
ಆದ್ರೆ ಅದ್ರದ್ದು ಒಂದೇ ಒಂದ್ ನೆಗೆಟಿವ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಅದ್ರಿಂದ ಕಳೆ ಜಾಸ್ತಿ ಬೆಳೆಯುತ್ತೆ ತೋಟದಲ್ಲಿ ಅಂತ ಹೇಳ್ತಾರೆ. ಅದು ಒಂದೇ ಪ್ರಾಬ್ಲಮ್ ಸ್ಪ್ರಿಂಕ್ಲರ್ ಬೆಳೆಸೋದ್ರಿಂದ. ಅದಕ್ಕೂ ನೆಕ್ಸ್ಟ್ ವರ್ಷನ್, ಯಾಕಂದ್ರೆ ಈಗ ಇನ್ನ ವರ್ಷದಿಂದ ವರ್ಷಕ್ಕೆ ನೀರಿಂದು ಒಂದು ಸ್ಕೇರ್ಸಿಟಿನೇ ಜಾಸ್ತಿ ಆಗ್ತಾ ಹೋಗೋದ್ರಿಂದ ನೆಕ್ಸ್ಟ್ ವರ್ಷನ್ ಏನು ಅಂದ್ರೆ ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ ಪದ್ಧತಿ ಅಂತ ಏನ್ ಹೇಳ್ತೀವಿ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಇವಾಗ. ಸೊ ತುಂಬಾ ಹಳ್ಳಿ ಕಡೆಯಲ್ಲಿ ಎಲ್ಲಿ ಹಳ್ಳಗಳು ಇದೆ, ಪಕ್ಕದಲ್ಲೇ ನದಿ ಹರಿಯತ್ತೆ, ಅಲ್ಲೆಲ್ಲ ಇವಾಗ್ಲೂ ನೀರ್ ಹಾಯಿಸೋದೇ ಪದ್ಧತಿ. ಇಲ್ಲ ಅಂದ್ರೆ ಪೇಟೆ ಸೈಡ್ ಅಲ್ಲಿ ಈ ಕಡೆ ಯಾರ್ ಜಾಗ ತಗೊಂಡು ತೋಟ ಬೆಳೆಸ್ತಾ ಇದಾರೆ ಅವರೆಲ್ಲ ಹನಿ ನೀರಾವರಿ ಪದ್ಧತಿ ಏನಿದೆ, ಡ್ರಿಪ್ ಇರಿಗೇಷನ್ ಏನಿದೆ ಅದನ್ನ ಶುರು ಮಾಡ್ಕೊಂಡಿದ್ದಾರೆ. ಇದಿಷ್ಟ ಆಯ್ತು. ಹಂಗಾದ್ರೆ ಏನು ನೆಕ್ಸ್ಟ್ ಪ್ರೋಸೆಸ್? ಸಸಿ ತಂದ್ವಿ, ನೆಟ್ಟಿದ್ವಿ, 6 ವರ್ಷ ಬೇಕು ಅಂತ ಹೇಳ್ದೆ, ಕೆಲವು ಸಸಿಗೆ 4 ವರ್ಷ ಬೇಕು ಅಂತ ಹೇಳ್ದೆ. 4 ವರ್ಷ ಆದ್ಕೂಡ್ಲೆ ಫಸ್ಲ್ ತೆಗಿಯೋದೇನಾ ಕೆಲ್ಸ ಅಂತಂದ್ರೆ ಆತರ ಇಲ್ಲ. ಆಕ್ಚುಲಿ ಇವಾಗ ಮೇನ್ ಹರ್ಡಲ್ ಸ್ಟಾರ್ಟ್ ಆಗತ್ ನಮ್ಗೆ. ಮಲೆನಾಡು ಅಂದ್ರೆ ನಿಮ್ಗೆಲ್ಲ ಗೊತ್ತಿರತ್ತೆ, ತುಂಬಾ ಮಳೆ, ತುಂಬಾ ಜೂನ್ ಮೇ ಕೊನೆ ವೀಕ್ ನಲ್ಲೇ ಶುರು ಆಯ್ತು ಅಂದ್ರೆ ಆಲ್ಮೋಸ್ಟ್ ಈ ವರ್ಷ ಅಂತೂ ಅಕ್ಟೋಬರ್ ಎಂಡ್ ತನಕನೂ ನಮ್ಗ್ ಮಳೆನೇ ಇತ್ತು. ತುಂಬಾನೇ ಪ್ರಾಬ್ಲಮ್ ಆಯ್ತು ಅದ್ರ ದೆಸೆಯಿಂದ. ಇದ್ರಿಂದ ನಮ್ ಗಿಡಗಳಿಗೆ ಕೊಳೆ ರೋಗ ಬರುತ್ತೆ. ನೀವ್ ಯಾರಾದ್ರೂ ಈ ಶೃಂಗೇರಿ, ತೀರ್ಥಹಳ್ಳಿ, ಶಿವಮೊಗ್ಗ, ಹೊಸನಗರ ಈ ಕಡೆ ಬಂದಿದ್ರೆ ಜೂನ್ ಟೈಮಲ್ಲಿ ಮಾತಾಡೋದ್ ಕೇಳಿರ್ಬೋದು, ಔಷಧಿ ಹೊಡ್ಸಿದ್ರ ಅಂತ ಕೇಳ್ತಾರೆ. ಅದ್ ಮನುಷ್ಯರಿಗಲ್ಲ ಕೇಳೋದು, ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಔಷಧಿ ಹೊಡ್ಸಿದ್ರ ಅಂತ ಕೇಳ್ತಾರೆ. ಯಾಕಂದ್ರೆ ಇಲ್ಲ ಅಂದ್ರೆ ಈ ತರ ನಮ್ಮ ಫಸ್ಲೆಲ್ಲ ಕ್ರಿಮಿ ಕೀಟಗಳು ಬಂದು ಹಾಳ್ ಮಾಡಿ ಹೋಗುತ್ತೆ ಅಂತ. ಈ ಅಡಿಕೆ ಗಿಡಕ್ಕೆ ಮೇಜರ್ ಆಗಿ 3 ತರದ್ದು ರೋಗಗಳು ಬರುತ್ತೆ ಅಂತ ಹೇಳ್ತಾರೆ. ಹಳದಿ ಎಲೆ ರೋಗ, ತೊಂಡೆ ಹುಳ ರೋಗ ಅಂತ ಹೇಳ್ತಾರೆ, ಇಲ್ಲ ಕೊಳೆ ರೋಗ ಅಂತ ಹೇಳ್ತೀವಿ. ಇದು ಬರ್ದೇ ಇರಬಾರ್ದು ಅಂದ್ರೆ ನಮ್ ಬೆಳೆ ಹಾಳಾಗ್ಬಾರ್ದು ಅನ್ನೋ ರೀಸನ್ಗೆನೆ ವರ್ಷದಲ್ಲಿ 1 ರಿಂದ 2 ಸತಿ, ಈ ಸತಿ ಕೆಲವ್ರು 3 ಸತಿ ಕೂಡ ಹೊಡಿಸ್ಬೇಕಾಗ್ ಬಂತು. ಯಾಕಂದ್ರೆ ಅಷ್ಟು ಮಳೆ ಇತ್ತು. ಫಸ್ಲೆಲ್ಲ ತುಂಬಾ ಹಾಳಾಗ್ ಹೋಗ್ತಾ ಇತ್ತು, ಕ್ರಿಮಿಗಳು ತಿಂದ್ಬಿಟ್ಟು ಏನು ಉಳಿಯಲ್ಲ. ಇದು ವರ್ಷಕ್ಕೊಂದ್ಸತಿ ಬರೋ ಬೆಳೆ ಆಗಿರೋದ್ರಿಂದ ಆಮೇಲೆ ಏನು ಉಳಿಯಲ್ಲ ಅಂತ ಹೇಳಿ 3 ಸತಿ ಕೂಡ ಹೊಡ್ಸಿದ್ರು. ಏನ್ ಬಳಸ್ತಾರೆ ಈ ಔಷಧಿ ಹೊಡಿಯೋದು ಅಂದ್ರೆ ಏನ್ ಪ್ರೋಸೆಸ್ ಇರ್ಬೋದು ಅಥವಾ ಏನ್ ಹಾಕ್ತಾರೆ ಇದಕ್ಕೆ ಅಂದ್ರೆ ಮೇಜರ್ ಹಾಕೋದು ಒಂದ್ ರೀತಿಯಲ್ಲಿ ಅಂದ್ರೆ ಹರಳುಪ್ಪನ್ ಬಳಸ್ತಾರೆ. ಹರಳುಪ್ಪನ್ನ ಉಪ್ಪಿನಿಂದ ಈ ಹಳದಿ ಎಲೆ ರೋಗ ಅಂತ ಏನ್ ಹೇಳ್ದೆ ಅಥವಾ ಈ ತುಂಡೆ ಹುಳುದ್ ರೋಗ ಅಂತ ಏನ್ ಹೇಳ್ದೆ ಅದು ಹೋಗುತ್ತೆ ಅಂತ ಅದನ್ನ ಹಾಕ್ತಾರೆ. ಅದಿಲ್ಲ ಅಂದ್ರೆ ತಿಮೆಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ನೀವು ನೋಡಿದ್ರೆ ಅದು ಕೂಡ ಒಂದ್ ರೀತಿಯ ಪೆಸ್ಟಿಸೈಡ್, ಅದನ್ನ ಕೂಡ ಬಳಸ್ತಾರೆ. ಅದನ್ನು ಯೂಸ್ ಮಾಡಿ ನಮ್ದು ಕ್ರಾಪ್ ನ ಸೇವ್ ಮಾಡ್ಬೋದು ಅಂತ. ಇದೆಲ್ಲದಕ್ಕಿಂತ ತುಂಬಾ ಫೇಮಸ್ ಅಥವಾ ಎಲ್ರೂ ಇಲ್ಲಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ಮೈಲ್ತುತ್ತ, ಕಾಪರ್ ಸಲ್ಫೇಟ್ ಅಂತ ನಾವೇನ್ ಹೇಳಿದ್ವಿ ಅದ್ರಿಂದ ಮಾಡಿರೋ ಅಂತ ಬೋರ್ಡೋ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ ಇದೆ. ಅದ್ರಲ್ಲಿ ಮೇನ್ ಏನಿರುತ್ತೆ ಅಂದ್ರೆ ಕಾಪರ್ ಸಲ್ಫೇಟ್ ಇರ್ಬೋದು, ಮೈಲ್ತುತ್ತ ಇರ್ಬೋದು, ಮತ್ತೆ ಲೈಮ್, ಮತ್ತೆ ರಾಳ ಅಂದ್ರೆ ಅದೊಂಥರ ಸ್ಟಿಕ್ಕಿಂಗ್ ಏಜೆಂಟ್ ಅಂತಾನೆ. ಈ ಮಷಿನ್ ಏನ್ ನೋಡ್ತಿದ್ರ ಇದ್ರನ್ನ ಬಳಸಿ ಈ ಔಷಧಿ ಏನಿದೆ ಬೋರ್ಡೋ ಏನ್ ತರ್ತಾರೆ ಅದನ್ನ ಸ್ಪ್ರೇ ಮಾಡ್ತಾರೆ. ಹೇಗೆ ಅಂದ್ರೆ ಇಲ್ಲೆಲ್ಲ 1 ಲೀಟರ್ ಔಷಧಿ ಹೊಡೆದ್ರೆ 5 ರೂಪಾಯಿ ಕೊಡ್ಬೇಕು ಅಂತ. ಇಷ್ಟು ಕಮ್ಮಿ, 1 ಲೀಟರ್ ಔಷಧಿ ಹೊಡೆದ್ರೆ 5 ರೂಪಾಯಿನ ಅಷ್ಟೇ ಅಂತ ನೀವೆಲ್ಲ ಯೋಚನೆ ಮಾಡ್ಬೋದು. 1 ಎಕರೆ ತೋಟಕ್ಕೆ 500 ರಿಂದ 600 ರಿಂದ 800 ಲೀಟರ್ ತನಕ ಔಷಧಿ ಹೊಡಿಬೇಕು. ಇದು 1 ಸತಿಗೆ 1 ಎಕರೆಗೆ. ಈ ಸತಿ ನಮ್ಗೆ ಏನ್ ಮಳೆ ಬಂತು, ಇದೇ ತರ ಮಳೆ ಬರ್ತಾ ಇತ್ತು ಅಂದ್ರೆ ವರ್ಷಕ್ಕೊಂದು 3 ಸತಿ 2 ಸತಿ 3 ಸತಿ ಅಂತೂ ಹೊಡಿಲೇಬೇಕಾಗತ್ತೆ. ಇಷ್ಟು ಮಾಡಿನೂ ಕೂಡ ಎಷ್ಟೋ ಕಡೆ ಎಷ್ಟೋ ಹಳ್ಳಿಗಳಲ್ಲಿ ಬೆಳೆ ನಾಶ ಆಗಿರೋಂತಹ ಇದಿದೆ. ಅದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ ಕೆಲವರು ಬೇರೆ ಬೇರೆ ಪೆಸ್ಟಿಸೈಡ್ಸ್ ನ ಬಳಸ್ತಾ ಇದ್ದಾರೆ. ಇವಾಗ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಕೆಲವು ಕಂಪನೀಸ್ ಯೂಸ್ ಮಾಡಿ ಬಯೋರಕ್ಷಕ್ ಅಂತ ಅಥವಾ ಬಯೋಫೈಟ್ ಅಂತ ಹೇಳ್ಬಿಟ್ಟು ಕೆಲವು ಹೊಸ ಪೆಸ್ಟಿಸೈಡ್ಸ್ ಗಳು ಬರ್ತಾ ಇದೆ. ಬಟ್ ಅದ್ಯಾವುದೋ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಆಗಿಲ್ಲ. ಬಟ್ ಅದರಿಂದ ಏನಾಗ್ತಿದೆ ಅಂದ್ರೆ ಟೆಂಪರವರಿ ರಿಲೀಫ್ ಅಂದ್ರೆ ಓಕೆ ಕೊಳೆ ಹೋಗಿದೆ ಅಂತ ಅನ್ಸ್ತಾ ಇದೆ ರೈತರಿಗೆ, ಬಟ್ ಕೊಳೆ ರೋಗ ಹೋಗಿಲ್ಲ. ಅದರಿಂದ ತುಂಬಾ ಸ್ಪ್ರೆಡ್ ಆಗಿ ಮತ್ತೆ ಅವ್ರದ್ದು ವರ್ಷದ ಫಸ್ಲು ಹೋಗಿದೆ. ಈ ತರ ಸಿಚುವೇಶನ್ಸ್ ಗಳು ಕೂಡ ಈಗಿಂದು ರೀಸೆಂಟ್ ಇಯರ್ಸ್ ಅಲ್ಲಿ ತುಂಬಾ ನೋಡಿದ್ದಾರೆ ಈ ಊರ್ ಕಡೆ ಇರೋಂಥವ್ರು. ಸೊ ಬೋರ್ಡಾನು ಆಗಿರ್ಬೋದು. ಅದನ್ ಬಿಟ್ರೆ
ಕ್ವಿನಾಲ್ಫಾಸ್ ಅಂತ ಹೇಳ್ಬಿಟ್ಟು ಇನ್ನೊಂದು, ಅದು ಕೂಡ ಹೊಸದಾಗಿ ಬಂದಿರೋದೆ, ಬಟ್ ತುಂಬಾ ಎಫೆಕ್ಟಿವ್ ಪೆಸ್ಟಿಸೈಡ್ ಅಂತಾನೆ ಹೇಳ್ಬೋದು. ಅದನ್ನ ಬಳಸ್ಬಿಟ್ಟು ನಮ್ದು ಬೆಳೆನೇನು ಕಾಪಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಪೆಸ್ಟಿಸೈಡ್ಸ್ ಬಂದ ಮೇಲೆ ಇದನ್ನೆಲ್ಲ ಬಳಸ್ಬೋದು ಅಂತ ಗೊತ್ತಾದ್ಮೇಲೆ, ಇದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರು, ಈಗ್ಲೂ ಮಾಡ್ತಾರೆ ಶಿರ್ಸಿ ಕಡೆ, ಸಿದ್ದಾಪುರ ಕಡೆ ಹಳ್ಳಿಗಳಲ್ಲಿ, ಈ ಅಡಿಕೆ ಹಾಳೆ ಏನ್ ಬರುತ್ತೆ ಅದನ್ನೇ ಇಡೀ ಅಡಿಕೆ ಕೊನೆ ಅಂದ್ರೆ ಚಿಗುರು ಹೂ ಬಿಡೋ ಕಡೆ ಕಟ್ಬಿಡ್ತಾರೆ. ಸೊ ದಟ್ ಮಳೆ ಅದ್ರ ಮೇಲೆ ಬಿದ್ದು ಕ್ರಿಮಿಗಳು ಅದ್ರ ಮೇಲೆ ಬಿದ್ದು ಹಾಳಾಗದೆ ಇರ್ಲಿ ಅಂತ. ಅದು ಒನ್ ವೇ ಆಫ್ ಪ್ರೊಟೆಕ್ಷನ್. ಅಷ್ಟು ಸೇಫ್ ಅಂತ ಹೇಳಕ್ ಬರಲ್ಲ, ಬಟ್ ಇವಾಗೆಲ್ಲ ಯೂಸ್ ಮಾಡೋದು ಹೊಸ ಇದನ್ನ ಯೂಸ್ ಮಾಡೋದೇನಿದ್ರು ಅಂದ್ರೆ ಪೆಸ್ಟಿಸೈಡ್ಸ್ ಅಂತ ಹೇಳ್ಬೋದು. ಸೊ ಇದು ನಮ್ಮ ಒನ್ ಫೇಸ್, ಅಂದ್ರೆ ಬೆಳೆ ಬರೋಕ್ಕೂ ಮುಂಚೆ ನಾವ್ ಏನೇನ್ ಮಾಡ್ಬೇಕಾಗತ್ತೆ, ಇರಿಗೇಷನ್ ಮಾಡ್ತೀವಿ, ಆಮೇಲೆ ಗೊಬ್ಬರ ಹಾಕ್ತಿವಿ, ಆಮೇಲೆ ಬೆಳೆ ಹಾಳಾಗದೆ ಇರ್ಬೇಕು ಅಂತ ಹೇಳೋ ರೀಸನ್ಗೆ ಇದನ್ನೆಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡ್ತೀವಿ. ಇದ್ರ ನೆಕ್ಸ್ಟ್ ಏನಾಗತ್ತೆ ಅಂದ್ರೆ, ನಾವು ಬೆಳೆ ತೆಗಿಯೋಕ್ಕೂ ಮುಂಚೆ ಅಡಿಕೆನಲ್ಲಿ ಚಿಗ್ರಿ ಏನಿದೆ, ಇನ್ನ ಕಾಯಿ ಬೆಳೆಯೋಕ್ಕೂ ಮುಂಚೆ ಏನಿದೆ ಅದನ್ನ ಹಿಂಗಾರ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು ಇದನ್ನೆಲ್ಲ. ಇದನ್ನೇ ನಾವು ಬಿಟ್ರೆ ಮುಂದೆ ಇದೇ ಅಡಿಕೆ ಆಗಿ ಮಾರ್ಪಾಡಾಗತ್ತೆ. ಅದಾಗಕ್ಕೂ ಬಿಡದೆ ಇನ್ನ ಮುಂಚೆನೆ ತೆಗೆದ್ರೆ ಅದನ್ನ ಹಿಂಗಾರ ಅಂತ ಹೇಳ್ತೀವಿ. ಇದನ್ನ ದೇವ್ರ ಪೂಜೆಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೂ ಈ ಸೌತ್ ಕೇಂದ್ರಗಳಲ್ಲಿ ಭೂತತ್ ಕೋಲ ಅಥವಾ ದರ್ಶನ ಬರೋದು ದೇವ್ರ ಮೇಲೆ ಅಂತದ್ದೆಲ್ಲ ಪದ್ಧತಿಗಳು ಜಾಸ್ತಿ. ನಾವು ಕಳೆದ ಬಾರಿ ಒಂದು ದಕ್ಷಿಣ ಕನ್ನಡದ ಬಗ್ಗೆ ಒಂದು ಸೆಷನ್ ಮಾಡಿದಾಗ ಅದ್ರ ಬಗ್ಗೆ ಮಿಥಾಲಿ ಅವರು ತಿಳಿಸ್ಕೊಟ್ಟಿದ್ರು. ಅಲ್ಲಿ ಭೂತತ್ ಕೋಲ ಇರ್ಬೋದು, ನಾಗದರ್ಶನಗಳು, ಇಂಥದೆಲ್ಲ ತುಂಬಾ ಜಾಸ್ತಿ. ಅದಕ್ಕೆ ಈ ಹಿಂಗಾರ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಈ ದಕ್ಷಿಣ ಕನ್ನಡದಲ್ಲಿ ಕೆಲವು ಕಡೆ ಅವ್ರು ಅಡಿಕೆ ಬರೋ ತನಕ ವೇಟೇ ಮಾಡಲ್ಲ, ಯಾಕಂದ್ರೆ ಇದಕ್ ತುಂಬಾ ಬೇಡಿಕೆ ಇರುತ್ತೆ. ಅಲ್ಲಿನ ದೇವಸ್ಥಾನಗಳಲ್ಲಿ ಹೋಮ ಹವನಕ್ಕೆ ಏನಕ್ಕಾದ್ರೂ ಇದಕ್ ತುಂಬಾ ಬೇಡಿಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಇದನ್ನ ತೆಗ್ದ್ಬಿಡ್ತಾರೆ. ನೀವು ಈ ಪಿಕ್ಚರ್ ನೀವು ನೋಡ್ತಾ ಇದ್ರೆ ನನ್ ಸ್ಕ್ರೀನ್ ಮೇಲೆ, ಇದು ಹೊರಗಡೆ ಇರೋದು ಅಡಿಕೆ ಹಾಳೆ, ಅದ್ರ ಒಳಗಡೆ ಈ ತರ ಅಡಿಕೆ ಹೂವು, ಇನ್ನ ಕಾಯ ಆಗದೆ ಇರೋಂತ ಹೂ ಇರುತ್ತೆ. ಇದನ್ನೇ ತೆಗ್ದು ಇದನ್ನ ದೇವಸ್ಥಾನಕ್ಕೆ ಅರ್ಪಿಸ್ತಾರೆ. ಅಥವಾ ಇದಕ್ಕೆ ಅದು ಒಂದು ಮಾರ್ಕೆಟ್ ಕೂಡ ಇದೆ. ಅಂದ್ರೆ ಸೌತ್ ಕ್ಯಾನ್ರಾದಲ್ಲಿ ಇದಕ್ ಜಾಸ್ತಿ ಡಿಮ್ಯಾಂಡ್ ಇದೆ. ಇದು ಕೂಡ ಒಂದು ಉಪಯೋಗ. ಇನ್ನು ಇಲ್ಲಿ ಮಲ್ನಾಡ್ ಕಡೆ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲ ನಾವು ಅಡಿಕೆನೆ ತೆಗಿತೀವಿ. ಯಾವಾಗ ಶುರು ಆಗತ್ತೆ ಅಡಿಕೆ ಕೊಯ್ಲು ಹೆಚ್ಚಾಗಿ ಅಂದ್ರೆ, ನಮ್ಗೆಲ್ಲ ಸೆಪ್ಟೆಂಬರ್ ಎಂಡ್ ಬಂತು, ಅಕ್ಟೋಬರ್ ತಿಂಗಳಲ್ಲೆಲ್ಲ ಅಡಿಕೆ ಕೊಯ್ಲು ಶುರು ಆಗುತ್ತೆ. ಅಂದ್ರೆ ಮಳೆ ನಿಲ್ತಿದ್ದಂಗೆ ನಾವು ಅಡಿಕೆ ತೆಗ್ದು ಇನ್ನು ಅಡಿಕೆ ಪ್ರೊಸೆಸಿಂಗ್ ಏನಿದೆ ಅದನ್ನೆಲ್ಲ ಮಾಡಕ್ ಶುರು ಮಾಡ್ತೀವಿ ಅಂತ ಹೇಳಿ. ಇದು ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ ಇಂದ ಹಿಡಿದು ಸುಮಾರಾಗಿ ಡಿಸೆಂಬರ್ ಎಂಡ್ ಜಾನ್ವರಿ ತನಕನೂ ಹೋಗ್ಬೋದು. ಬೆಳೆ ಇರೋದ್ರ ಮೇಲೆ ಡಿಪೆಂಡ್. ತುಂಬಾ ಬೆಳೆ ಬಂದಿದೆ ಆ ವರ್ಷ ಅಂತ ಹೇಳಿದ್ರೆ ಜಾನ್ವರಿ ಎಂಡ್ ತನಕನೂ ಹೋಗುತ್ತೆ. ಇದು ಬಂದು ನಮ್ಮ ತೀರ್ಥಹಳ್ಳಿ, ಶೃಂಗೇರಿ, ಚಿಕ್ಕಮಗಳೂರು, ಸಾಗರ ನಮ್ಗೆಲ್ಲ. ಇನ್ನು ಇವಾಗ ಬಯಲ್ಸೀಮೆ ಕಡೆ ಅಂದ್ರೆ ಶಿವಮೊಗ್ಗ ದಾಟಿ ದಾವಣಗೆರೆ, ಹರಿಹರ, ಚನ್ನಗಿರಿ ಆ ಕಡೆ ಕೂಡ ಅಡಿಕೆ ಕೊಯ್ಲು ಇವಾಗ ತುಂಬಾ ಇದಾಗಿದೆ. ಅವ್ರು ತುಂಬಾ ಬೇಗನೆ ತೆಗಿತಾರೆ, ಯಾಕಂದ್ರೆ ಅಲ್ಲಿ ಮಳೆದಿಷ್ಟು ತೊಂದರೆ ಇಲ್ದೇ ಇರೋದ್ರಿಂದ ಅವರು ಆಲ್ಮೋಸ್ಟ್ ಸೆಪ್ಟೆಂಬರ್ ಮೊದ್ಲೇ ಅಡಿಕೆ ಕೊಯ್ಲು ಶುರು ಮಾಡ್ಕೊಂಡಿರ್ತಾರೆ. ಅಂಡ್ ಬೇಗ ಮುಗಿಯೋದ್ ಕೂಡ ಅವ್ರಿಗೆ ಅವಾಗ್ಲೇ ಫಸ್ಟ್ಲೆಲ್ಲ ಬಂದಿರೋದ್ರಿಂದ ಸುಮಾರಾಗಿ ಡಿಸೆಂಬರ್ ಒಳಗಡೆನೆ ಅವ್ರದ್ದು ಅಡಿಕೆ ಕೊಯ್ಲು ಮುಗಿಯುತ್ತೆ. ಇನ್ನು ಸೌತ್ ಕೇಂದ್ರಾಗ ಹೋದ್ರೆ ಅವರು ಬೆಳೆ ತೆಗಿಯೋದೇ ಸ್ವಲ್ಪ ಲೇಟ್. ಅವರು ಈ ಹೂ ತೆಗಿಯೋರು, ಹಿಂಗಾರ ತೆಗಿಯೋರು ತೆಗಿತಾರೆ. ಇನ್ನು ಅಡಿಕೆ ಕೊಯ್ಲೆ ಮಾಡೋರು ಡಿಸೆಂಬರ್ ಅನ್ನೋ ಟೈಮಲ್ಲಿ ಅಡಿಕೆ ತೆಗಿತಾ ಹೋಗ್ತಾರೆ. ಅಡಿಕೆ ತೆಗಿಯೋದು ಏನು, ಕೊನೆ ತೆಗಿಯೋದ್ ಪ್ರೋಸೆಸ್ ಏನು ಅಂದ್ರೆ, ಇದು ತುಂಬಾ ಚೆನ್ನಾಗಿರುತ್ತೆ. ಒಂಥರ ಅಡ್ವೆಂಚರ್ ಅಂತ ಹೇಳ್ಬೋದು ನಾವೆಲ್ಲ ಯೋಚನೆ ಮಾಡೋ ರೀತಿಲಿ. ಅಂದ್ರೆ ಅಡಿಕೆ ತೆಗಿಯಕ್ಕೆ ಅಂತಾನೆ ಪ್ರತಿ ಗ್ರಾಮದಲ್ಲೂ ಅದಕ್ಕೆ ಸ್ಪೆಷಲೈಸ್ಡ್ ಇರ್ತಾರೆ. ಈಗ ನಮ್ದು IT ಅಲ್ಲಿ ನಾವು ಹೇಗೆ ಹೇಳ್ತೀವಿ, ಆರ್ಕಿಟೆಕ್ಚರೇ ಬೇರೆ, ಡೆವಲಪರೇ ಬೇರೆ, ಟೆಸ್ಟಿಂಗ್ ಮಾಡೋರೇ ಬೇರೆ, ಹಂಗೇನೆ ಯಾರು ಬೇಕೋ ಅವ್ರ ಕೆಲ್ಸದವ್ರು ಬಂದು ಅಡಿಕೆ ತೆಗಿಯಕ್ ಬರಲ್ಲ. ಅಡಿಕೆ ಅದ್ರಲ್ಲೇ ಪರಿಣಿತಿಯನ್ನ ಹೊಂದಿ ಅದನ್ನೇ ವರ್ಷದಿಂದ ಅದನ್ನೇ ಮಾಡ್ಕೊಂತ ಬಂದವ್ರು ಇರ್ತಾರೆ. ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಹೀಗೆ ಅವ್ರ ಸೊಂಟಕ್ ಒಂದು ಕತ್ತದ ಹಗ್ಗ ಅಂತ ನಾವ್ ಹೇಳ್ತೀವಿ, ಗೊತ್ತಿರ್ಬೋದು. ಹಳ್ಳಿ ಕಡೆ ಎಲ್ಲ ಬಾವಿಯಿಂದ ನೀರ್ ಸೇದಕ್ ಆ ಹಗ್ಗ, ಇವಾಗೆಲ್ಲ ಕಡೆ ಇದು ಫೈಬರ್ದು ಹಗ್ಗಗಳು ಬಂದಿದೆ. ಆ ಹಗ್ಗ ಇರುತ್ತೆ, ಅದು ಮತ್ತೆ ಗೋಣಿ ಚೀಲನ್ ಬಳಸಿ ಅದ್ರಿಂದ, ಅಥವಾ ಅಡಿಕೆ ಹಾಳೆ ಏನಿದೆ ಅದ್ರಿಂದಾನೇ ಬಳಸಿ, ಅದ್ರಿಂದ ಅವ್ರ ಕಾಲಿಗೆ ಅಂದ್ರೆ ಕಾಲಿಗೇನು ಗಾಯ ಆಗದೆ ಇರೋಂಗೆ ಒಂದು
ಕಾಲ್ಗೆ ಒಂದು ಏನಂತ ಹೇಳ್ಬೋದು ಪ್ರೊಟೆಕ್ಷನ್ ಶೀಲ್ಡ್ ತರ ಮಾಡ್ಕೊಳ್ತಾರೆ, ಸೊಂಟಕ್ಕೆ ಒಂದ್ ಇದನ್ ಮಾಡ್ಕೊಂಡು ಅವ್ರು ಮರ ಹತ್ತಿದ್ಮೇಲೆ ಅವ್ರಿಗೆ ಅದ್ರ ಮೇಲೆ ಎಷ್ಟು ಅನುಭವ ಇರುತ್ತೆ ಅಂದ್ರೆ ಒಂದ್ ಕೊನೆಯಲ್ಲಿ ಒಂದ್ ಕಾಯನ್ನ ಕಚ್ಬಿಟ್ಟು ನೋಡ್ತಾರ ಅವ್ರು. ಓಕೆ, ಈ ಕೊನೆಯಿಂದ ಕಾಯಿ ತೆಗಿಬೋದಾ ಬೇಡ ಅಂತ. ಯಾಕಂದ್ರೆ ಇಲ್ಲ ಇದನ್ನ ಫುಲ್ ಹಣ್ಣು ಆಗಿಲ್ಲ, ಇದನ್ ಮುಂದಿನ ಸತಿ ತೆಗಿಬೇಕು ಅಂದ್ರೆ ಅದನ್ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಆತರ. ಇದ್ರಲ್ಲೂ 2 ರೀತಿ ಇದೆ. ಒಂದು ದೋಟಿ ಗೊನೆ ಅಂತ ಹೇಳ್ತಾರೆ, ಒಂದು ನೇಣುಗೊನೆ ಅಂತ ಹೇಳ್ತಾರೆ. ಏನಿದು ಡಿಫ್ರೆನ್ಸ್ ಅಂದ್ರೆ, ದೋಟಿಗೊನೆ ಅಂದ್ರೆ ಒಂದು ಉದ್ದದ್ ಕೋಲ್ ಮಾಡ್ಕೊಂಡಿರ್ತಾರೆ. ಅವ್ರು ಅಲ್ಲಿ ಹೋದ್ಮೇಲೆ ಆ ಗೊನೆನ ಪ್ಲಕ್ ಮಾಡಿ ತೆಗೆದ್ಬಿಟ್ಟು ಎಸಿತಾರೆ. ಕೆಳಗಡೆ ಅದನ್ನ ಹಿಡಿಯಕ್ಕೂ ಕೂಡ ಒಬ್ರಿರ್ತಾರೆ. ಅಂದ್ರೆ ಅವ್ರ ಒಂಥರ ಪಾರ್ಟ್ನರ್ಸ್ ತರ, ಅವ್ರಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವ್ರು ತೆಗಿತಾರೆ, ಅವ್ರ ಅದನ್ನ ಎಸ್ದ ಕೂಡ್ಲೆ ಅಷ್ಟು ಭಾರದ್ ಕೊನೆನ ಒಂದ್ ಗೋಣಿ ಚೀಲದ್ಮೇಲೆ ಹಿಡ್ಕೊಳ್ತಾರೆ ಕೆಳಗಡೆ ಇರೋರು. ಅದು ಕೂಡ ಒಂದ್ ನ್ಯಾಕ್ ಅಂತಾನೆ ಹೇಳ್ಬೋದು, ಅದನ್ನ ಎಲ್ರಿಗೂ ಹಿಡಿಯಕ್ ಆಗಲ್ಲ. ಇನ್ನೊಂದೇನು ಅಂದ್ರೆ ನೇಣ್ಗೊನೆ ಅಂದ್ರೆ ದಾರ ಕಟ್ಟಿರ್ತಾರೆ. ಆ ದಾರದ ಮೇಲೆ ಅಡಿಕೆ ಕೊನೆನ ಜಾರಿಸ್ತಾ ಹೋಗ್ತಾರೆ. ಅಡಿಕೆ ಗೊನೆ ಅಂದ್ರೆ ಏನು ಅಂದ್ರೆ ಈ ಬಂಚ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಎಲ್ಲಾದ್ರೂ, ಈ ಬಂಚನ್ನ ನಾವು ಗೊನೆ ಅಂತ ಹೇಳ್ತೀವಿ. ಈ ಒಂದೊಂದು ಅಡಿಕೆ ಕಾಯಿ ಇರುತ್ತೆ, ಇದ್ರದ್ದೆಲ್ಲ ಸೇರ್ಬಿಟ್ಟು ಒಂದೊಂದು ಬಂಚ್ ಇರುತ್ತೆ, ಅದನ್ನ ನಾವು ಗೊನೆ ಅಂತ ಹೇಳ್ತೀವಿ. ಇದ್ರಲ್ಲಿ ಈ ಕೆಳಗಡೆ ಇರೋ ಪಿಕ್ಚರ್ ಅಲ್ಲಿ ನೀವ್ ನೋಡ್ಬೋದು, ಅವ್ರು ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಅಲ್ಲೇ ಹಾರ್ತಾ ಇದ್ದಾರೆ. ಕೆಲವ್ರು ಇರ್ತಾರೆ ತುಂಬಾ ಅನುಭವ ಇರೋರು, ಹೇಗೆ ಅಂದ್ರೆ ಅವ್ರು ಬೆಳಿಗ್ಗೆ ಹತ್ತಿದ್ರೆ ನೆಕ್ಸ್ಟ್ ಅವ್ರು ಮಧ್ಯಾಹ್ನ ಊಟಕ್ಕೆ ಇಳಿಯೋದು, ಅಲ್ಲಿ ತನಕ ಇಳಿಯಲ್ಲ ಅವ್ರು. ಅಂದ್ರೆ ಅವ್ರಿಗಷ್ಟು ಮರದಿಂದ ಮರಕ್ ಹೋಗಿ ನೆಕ್ಸ್ಟ್ ಯಾವ ಮರಕ್ ಹೋಗ್ಬೇಕು ಆ ಗೊನೆ ನೋಡ್ಬಿಟ್ಟೆ ಅವ್ರು ಹೇಳ್ತಾರೆ, ಓಕೆ ಇದನ್ ತೆಗಿಬೇಕು ಇವಾಗ, ಇದನ್ ತೆಗಿಯೋದ್ ಬೇಡ, ಇದನ್ ಮುಂದಿನ ಸತಿ ತೆಗಿಬೇಕು ಅಂತ ಹೇಳ್ಬಿಟ್ಟು. ಇನ್ ಕೆಲವ್ರಿಗೆ ಅಷ್ಟು ಅನುಭವ ಇಲ್ಲ ಅಂತ ಹೇಳಿದ್ರೆ ಹತ್ತು ಬಿಟ್ಟು ಇಳಿದು ಮತ್ತೆ ಯಾವ ಮರ ಇರ್ಬೋದು ಅಂತ ನೋಡಿ ಅದನ್ನ ಮಾಡ್ತಾರೆ. ಎಲ್ಲಾ ಕಡೆನೂ ಕೂಡ ಟೆಕ್ನಾಲಜಿ ನಮ್ಗೆ ಆವಿಷ್ಕಾರಗಳು ಬಂದೇ ಇದೆ. ಎಲ್ಲಾ ಕಡೆನೂ ಆಟೋಮೇಟ್ ಮಾಡಕ್ ನಾವ್ ಯಾವಾಗ್ಲೂ ಟ್ರೈ ಮಾಡ್ತೀವಿ. ಕೃಷಿ ಏನ್ ಅದಕ್ಕೆ ಹೊರತುಪಡಿಸಿದಲ್ಲ. ಈ ಮೇಲ್ಗಡೆ ನೋಡ್ತಾ ಇರೋ ಇಮೇಜ್ ಏನಂದ್ರೆ ಅಡಿಕೆ ತೆಗಿಯೋ ಅಂತ ಮಷೀನ್. ಸೊ ಇದು ಮೋಟರ್ ರನ್ ಆಗೋಂತ ಮಷೀನ್. ಇದ್ರ ಬಳಕೆ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಇವತ್ತಿಗೂ ಮನುಷ್ಯನೇ ಹತ್ಬಿಟ್ಟು ಅಡಿಕೆ ತೆಗಿಯೋದು, ಕೊನೆ ತೆಗಿಯೋದು ವಾಡಿಕೆ. ಕೆಲವು ಕಡೆ ಪ್ರಾಯಶಃ ಮಷೀನ್ ಅನ್ನ ಯೂಸ್ ಮಾಡ್ಬೋದು ಅನ್ಸುತ್ತೆ ಕೂಡ. ಇದು ಇವಾಗ ರೀಸೆಂಟ್ ಇಯರ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿರೋದ್ರಿಂದ ಎಲ್ಲಾ ಕಡೆನೂ ಆಟೋಮೇಶನ್ ಅಥವಾ ಯಾವ್ದು ನಮ್ ಕೆಲ್ಸನ ಸುಲಭ ಮಾಡ್ಕೊಡುತ್ತೆ ಅದಕ್ ನಾವು ಮಾರು ಹೋಗ್ತೀವಿ. ನನ್ಗೇನು ಎಲ್ಲಾ ಕಡೆ ಇದನ್ನ ಮಷಿನ್ ರಿಪ್ಲೇಸ್ ಮಾಡೋ ದಿನಗಳು ದೂರ ಇದೆ ಅಂತ ಅಂತೂ ಅನ್ಸಲ್ಲ. ಈ ಪ್ರೋಸೆಸ್ ಫುಲ್ ನಮ್ದು ಅಡಿಕೆ ತೆಗಿಯೋ ಅಂತ ಪ್ರೋಸೆಸ್. ಇದಕ್ ಯೂಶಲಿ ಒಂದ್ 5 ಆಳಂತೂ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಬ್ರು ಅಡಿಕೆ ಮರ ಹತ್ತೋರು ಗೊನೆ ತೆಗಿಯಕ್ಕೆ, ಒಬ್ರು ಕೆಳಗಡೆ ಆ ಗೊನೆ ಹಿಡಿಯಕ್ಕೆ, ಆಮೇಲೆ ಇಬ್ರು ಹೊರಲಿಕ್ ಬೇಕು. ಅಂದ್ರೆ ಅಡಿಕೆನ ಒಂದೊಂದ್ ಬುಟ್ಟಿಗ್ ತುಂಬಿಸ್ಕೊಂಡು ಹೊರಗಡೆ ತಂದು ಆ ವ್ಯಾನಿಗೆ ಹಾಕಕ್ಕೋ ಅಥವಾ ಅಲ್ಲೇ ಪಕ್ಕದಲ್ಲೇ ಮನೆ ಇದ್ರೆ ಮನೆಗ್ ಹಾಕಕ್ಕೋ ಅದಕ್ಕೊಂದ್ ಇಬ್ರು ಹೊರಲಿಕ್ ಇಬ್ರು ಆಳಿರ್ತಾರೆ. ಇನ್ ಒಂದ್ ಹೆಣ್ಣಾಳಂತೂ ಇರ್ತಾರೆ. ಯಾಕಂದ್ರೆ ಇಷ್ಟ್ ಮಾಡ್ಬೇಕಾದ್ರೆ ಅಡಿಕೆ ಬಂಚಿಂದ ಆ ಗೊನೆಯಿಂದ ಉದ್ರಿ ಬಿದ್ದೋಗಿರುತ್ತಲ್ಲ, ಅದನ್ನ ಉದ್ರು ಅಂತ ಹೇಳ್ತೀವಿ ನಾವು, ಅಡಿಕೆ ಉದ್ರು ಅಂತ. ಆ ಉದ್ರೆ ಹೆಕ್ಕಕ್ಕೆ ಅಂತ ಒಂದ್ ಹೆಣ್ಣಾಳ್ ಕೂಡ ಮಾಡ್ತಾರೆ. ಸೊ ಮಿನಿಮಮ್ 5 ಜನ ಸೇರ್ಬಿಟ್ಟು ಇದು ಒಂದ್ ದಿನದ ಕೆಲ್ಸ. ಬೆಳಿಗ್ಗೆನೆ ಹೋಗ್ತಾರೆ ಯೂಶಲಿ. ಬೆಳಿಗ್ಗೆ ಹೋಗಿ ಫಸ್ಟ್ ಅವ್ರು ಗೊನೆ ತೆಗಿಯೋರು ಹೇಳ್ತಾರೆ, ಓಕೆ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈ ಮರದಿಂದ ಅಂತ ಹೇಳ್ಬಿಟ್ಟು. ಅದು ಏನ್ ಎಕ್ಸಾಕ್ಟ್ ಅವ್ರದ್ದು ಲಾಜಿಕ್ ನನ್ಗೂ ಅಷ್ಟು ಗೊತ್ತಿಲ್ಲ, ಅವ್ರದ್ದು ಅನುಭವನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ಬಿಟ್ಟು ಶುರು ಮಾಡ್ತಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಸೀನಿಯರ್ ಪರ್ಸನ್ಸ್ ಎಲ್ಲ ಮರದಿಂದ ಮರಕ್ಕೆ ಹತ್ತಿ ಅದನ್ನ ತೆಗ್ದು, ಆಮೇಲೆ ಉಳ್ದವ್ರು ನಾವೇನು ಫೀಮೇಲ್ಸ್ ಯಾರಿರ್ತಾರೆ ಅಂದ್ರೆ ಹೆಣ್ಣಾಳ್ ಯಾರನ್ನ ಕರ್ಸಿರ್ತೀವಿ, ಅವರು ಬಿದ್ದಿರೋ ಉದ್ರನ್ ಹೆಕ್ಕಿ ಅದನ್ನ ತರ್ತಾರೆ. ಈ ಅಡಿಕೆನಲ್ಲಿ 2 ತರ, ಅಂದ್ರೆ ಇವಾಗ ಹಸಿರು ಬಣ್ಣದ ಏನ್ ಅಡಿಕೆ ಕಾಣುತ್ತೆ ಅದು ಇನ್ನ ಕಾಯಿ ಅಡಿಕೆ. ಕೆಲವ್ದ್ ನಾವಿನ್ನ ತೆಗ್ದೇ ಇರ್ಲಿಲ್ಲ. ಇವಾಗ ಇನ್ ಕೇಸ್ ಮಳೆ ಬರ್ತಾ ಇತ್ತು, ನಮಗ್ ಅವಾಗ ಅಡಿಕೆನೆ ತೆಗಿಯಕ್ ಆಗಿಲ್ಲ, ಮಳೆ ನಿಂತೇ ಇಲ್ಲ, ಅವಾಗೆಲ್ಲ ಅದು ಹಂಗೆ ಬಿಟ್ಟಿದ್ರೆ ಅದು ಹಣ್ಣಾಗಿ ಹೋಗ್ಬಿಡುತ್ತೆ. ಅದು ಆರೆಂಜ್ ಕಲರ್ ಅಂದ್ರೆ ಆ ಬಣ್ಣಕ್ಕೆ ತಿರುಗುತ್ತೆ. ಅದು ನಮ್ದು ಹಣ್ಣು ಅಡಿಕೆ. ಅದನ್ನ ನೆಕ್ಸ್ಟ್ ಓಕೆ, ಆಕ್ಚುಲಿ ಅಡಿಕೆ ತೆಗ್ದಾದ್ಮೇಲೆ ನೆಕ್ಸ್ಟ್ ಏನ್ ನಮ್ ಪ್ರೋಸೆಸ್ ಅಪ್ಪ, ಯಾಕಂದ್ರೆ ನಾವ್ ತಿನ್ನೋ ಅಡಿಕೆ ಈ ಮರೂನ್ ಕಲರ್ ಅಲ್ಲಿ ಇರುತ್ತೆ. ಇದು ಹೇಗಿದ್ದು ಗ್ರೀನ್ ಕಲರ್ ಅಲ್ಲಿ ಇದೆ, ಇಲ್ಲಿಂದ ಇಲ್ಲಿಗೆ ಹೇಗ್ ಬರುತ್ತೆ ಅಂದ್ರೆ ಮಧ್ಯ ತುಂಬಾನೇ ಪ್ರೋಸೆಸ್ ನಡೆಯುತ್ತೆ. ಅಂದ್ರೆ ಆ ಅಡಿಕೆನ ಸುಲ್ದ್ ಬಿಟ್ಟು
ಸುಲ್ದಾದ್ಮೇಲೆ ಅದನ್ನ ಬೇಯಿಸ್ಬಿಟ್ಟು ಅದನ್ನ ಒಣಗಿಸ್ಬಿಟ್ಟು ಅದನ್ನ ವಿಂಗಡಣೆ ಮಾಡಿ ಅದು ಫೈನಲಿ ನಮ್ಗೆ ಸಿಗುತ್ತೆ. ಒಂದ್ ಫೈನಲ್ ಔಟ್ಪುಟ್ ಏನಿದೆ ಅದು ನಮಗ್ ಸಿಗುತ್ತೆ. ಈ ಅಡಿಕೆ ಸುಲಿಯೋದ್ರದ್ದು ವಿಡಿಯೋ ಇಲ್ಲಿದೆ, ಇದನ್ನ ನಾನು ಪ್ಲೇ ಮಾಡ್ತೀನಿ ಇವಾಗ. ಇದನ್ನ ತೋರ್ಸೋ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ ಅಡಿಕೆ ಸುಲಿಯಕ್ಕೆ ಅಂತ ಜನ ಬರ್ತಾ ಇದ್ರು, ಕತ್ತಿ ಮಣೆ ಇರ್ತಿತ್ತು ಮನೇಲಿ, ಅಡಿಕೆ ಸುಲಿತಾ ಇದ್ರು. ಕೊಳಗ ಅನ್ನೋ ಒಂದು ಪಾತ್ರೆ ಇದೆ, ನಾನು ಅದ್ರದ್ದು ಪಿಕ್ಚರ್ ಇದ್ರಲ್ಲಿ ಆಡ್ ಮಾಡಕ್ ಮರ್ತೋಯ್ತು ನಂಗೆ. ಒಂದ್ ಕೊಳಗದಲ್ಲಿ ನಿಯರ್ಲಿ 2 to 2.5 ಕಿಲೋ ಅಡಿಕೆ ಹಿಡಿಸುತ್ತೆ, ಅಂದ್ರೆ ಸುಲ್ದ ಅಡಿಕೆ ಬರುತ್ತೆ. ಆ ಅಡಿಕೆ ಹೆಂಗೆ ಅಂದ್ರೆ ನಮ್ಮ ಅಪ್ಪ ಅವ್ರ ಕಾಲದಲ್ಲೆಲ್ಲ ಒಂದ್ ಕೊಳಗಕ್ಕೆ 15 ಪೈಸೆ ಕೊಡ್ತಿದ್ರಂತೆ. ನಾನೀಗ್ ನೆನ್ಪಿರೋದು, ನಾನ್ ಚಿಕ್ಕಕ್ಕಿದ್ದಾಗೆಲ್ಲ 5 ರೂಪಾಯಿ ನಮ್ಮಮ್ಮ ತಂದ್ ಕೊಟ್ರು. ಇದು ಕೊಳಗ ಅಂದ್ರೆ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ಕಾಣಿಸ್ತಿದ್ಯಾ ಸೌಜನ್ಯ? ಕಾಣಿಸ್ತಿದಲ್ಲ, ಇದು ಕೊಳ್ಗ. ಇಷ್ಟು ದೊಡ್ಡದು ಏನ್ ಕಾಣಿಸ್ತಾ ಇದೆ ಇದು ಕೊಳ್ಗ. ಅಂದ್ರೆ ನಾವು ಸುಲ್ದು ಇದ್ರಲ್ಲಿ ತುಂಬ್ಸೋದು. ಇದ್ರ ಒಂದ್ ಕೊಳ್ಗ ತುಂಬ್ತು ಅಂದ್ರೆ ಅದೇ ವಿತ್ ಟೈಮ್ ರೇಟ್ ಕಾರ್ಡ್ ಕೂಡ ಚೇಂಜ್ ಆಗಿದೆ ಇಲ್ಲೂನು. ನಮ್ಮ ಅಪ್ಪ ಅವ್ರಿಗೆಲ್ಲ 15 ಪೈಸೆ 20 ಪೈಸೆ ಸಿಕ್ತಿತ್ತಂತೆ. ನಾನ್ ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ 5 ರೂಪಾಯಿ ಎಲ್ಲ ಕೊಡ್ತಿದ್ರು, ಆಮೇಲೆ 8 ರೂಪಾಯಿಗೆ ಹೋಯ್ತು, 10 ರೂಪಾಯಿ. ಇವಾಗ ನನ್ಗೆ ಶಾಕು ಕೇಳ್ಬಿಟ್ಟು, ಕೆಲವ್ ಕಡೆ ಎಲ್ಲ 25 ರೂಪಾಯಿ ಕೂಡ ಕೊಡ್ತಾರೆ. ಸುಲಿಲಿಕ್ ಜನ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ 25 ರೂಪಾಯಿ ತನಕನೂ ಕೊಡ್ತಾರೆ ಅಂತ ಹೇಳ್ತಾರೆ. ಇವಾಗ ನಮ್ ಮನೇಲೆ ಇದು, ಈಗ ನಾನೇನ್ ತೋರಿಸ್ತಾ ಇದ್ದೀನಿ ವಿಡಿಯೋ, ನಮ್ ಮನೇಲೆ ಅಂದ್ರೆ ಸುಲಿಲಿಕ್ ಜನ ಕಷ್ಟ, ಎಲ್ರು ಬರ್ಲಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ನಾವು ಅಡಿಕೆ ಸುಲಿಯಕ್ಕೆ ಅಂತಾನೆ ಒಂದ್ ಮಷಿನ್ ಬಂದಿದೆ, ಅದನ್ನ ಯೂಸ್ ಮಾಡಿದ್ವಿ. ಅದ್ರದ್ದು ಒಂದ್ ಸಣ್ಣ ಕ್ಲಿಪ್ಪಿಂಗ್ ಇದೆ, ನಾನ್ ಪ್ಲೇ ಮಾಡ್ತೀನಿ. ಇನ್ ಕೇಸ್ ಲ್ಯಾಗ್ ಇದೆ, ನಿಮಗ್ ಕಾಣಿಸ್ತಾ ಇಲ್ಲ ಅಂದ್ರೆ ನನ್ಗೆ ತಿಳಿಸಿ. ಇದು ಈ ಕಡೆ ಇದು ಏನಿದೆ ಅಡಿಕೆ ನಾನು ತಂದಿರೋದನ್ನ ಇಲ್ಲಿ ಸಾರಿ ಅದ್ರ ಕ್ಲಾರಿಟಿ ಇದಕ್ಕೋಸ್ಕರ, ಯಾಕಂದ್ರೆ ಕೆಲಸ ಮಾಡ್ತಾ ನಮ್ಗೆ ಅದ್ ತಲೆಗೆ ಹೋಗ್ಲಿಲ್ಲ, ನಾವು ಸರಿಯಾಗಿ ತೆಗಿತಿಲ್ಲ ಅಂತ. ಈ ತರ ನೋಡಿ, ಇಲ್ಲಿ ಈ ಇನ್ಪುಟ್ ಅಲ್ಲಿ ಹಾಕಿದ್ರೆ, ನಾನು ಪಾಸ್ ಮಾಡ್ತೀನಿ, ಒಂದ್ ಕಡೆ ಸಿಪ್ಪೆ ಸಪ್ರೇಟ್ ಆಗಿ ಬರುತ್ತೆ, ಇನ್ನೊಂದ್ ಕಡೆ ಅಡಿಕೆ ಸಪ್ರೇಟ್ ಆಗಿ ಬರುತ್ತೆ. ಈ ಕಡೆ ಒಂದು ಇದ್ರಲ್ಲಿ ಅಡಿಕೆ ಬರುತ್ತೆ, ಇನ್ನೊಂದು ಇದ್ರಲ್ಲಿ ಸಿಪ್ಪೆ ಬರುತ್ತೆ. ಸೊ ಇನ್ನು ಕೆಲವು ಸಣ್ಣ ಸಣ್ಣ ತುಂಡಾಗಿರೋದು ಇನ್ನೊಂದು ಬುಟ್ಟಿಗೆ ಬರುತ್ತೆ. ಈ ತರ ಇದಕ್ಕೆ 3 ಔಟ್ಲೆಟ್ ಇದೆ, 3 ಇದ್ರಲ್ಲಿ ಬಂದು ಇದು ಒಂದ್ ರೀತಿಯಲ್ಲಿ ಕೆಲಸ ಸುಲಭ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಅಡಿಕೆ ನಾವು ಒಬ್ರು ಸುಲಿಯೋಕೆ ಏನ್ ಟೈಮ್ ತಗೊಳ್ತಿತ್ತು, ಅದ್ರ 1/4 ಆಫ್ ಟೈಮ್ ಅಲ್ಲೇ ನಮ್ದು ಇಷ್ಟು ಅಡಿಕೆ ಸುಲಿಯೋ ಕೆಲ್ಸಗಳು ಮುಗಿಯತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಇದಾದ ಕೂಡಲೇ ಕೆಲಸ ಮುಗಿಯಲ್ಲ. ಏನು ಅಂದ್ರೆ ಇದಾದ್ಮೇಲೆ ನಾವು ಆಮೇಲೆ ಅದನ್ನ ಫೈನಲ್ ಕಟ್ ಏನ್ ಮಾಡ್ಕೊಳ್ಬೇಕು ಅದನ್ನ ಮತ್ತೆ ಮಣೆ ಮೇಲೆ ಮಾಡೋದಾಗತ್ತೆ. ಬಟ್ ಅಟ್ಲೀಸ್ಟ್ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತೀವಲ್ಲ, ಆ ತರ ಅಟ್ಲೀಸ್ಟ್ ಇದು ಸುಲಭ ಮಾಡತ್ತೆ ನಮ್ ಪ್ರೋಸೆಸ್ ನ ಅಂತ ಹೇಳ್ಬಿಟ್ಟು ಇವಾಗ ಅಡಿಕೆ ಮಷಿನ್, ಇಲ್ಲಿ ತುಂಬಾ ಮನೆಗಳಲ್ಲಿ ಇವಾಗ ಅಡಿಕೆ ಮಷಿನ್ ತರ್ಲಿಕ್ಕೆ ಶುರು ಮಾಡಿದ್ದಾರೆ. ನನ್ ಮೊದ್ಲೇ ಹೇಳ್ದಂಗೆ 2 ತರದಲ್ಲಿ ಇರ್ತಿತ್ತು. ಒಂದು ಹಸಿರು ಕೊನೆ ಅಂದ್ರೆ ಇನ್ನ ಕಾಯಿರುವಂತದ್ದು, ಇನ್ನೊಂದು ಆರೆಂಜ್ ಬಣ್ಣಕ್ಕಾಗಿದೆ ಆಲ್ರೆಡಿ ಅಂತ, ಕೇಸರಿ ಬಣ್ಣ ಅಂದ್ರೆ ಅದು ಹಣ್ಣಾಗಿದೆ ಅಂತ. ಅದು ತುಂಬಾ ಹಾರ್ಡ್ ಇರುತ್ತೆ, ಅದನ್ನ ಸುಲಿಯೋದ್ ಕಷ್ಟ. ಆ ತರ ಕೊನೆ ಇರುತ್ತೆ. ಕೆಲವ್ರು ಅದನ್ನ ಸುಲಿತಾರೆ, ಇಲ್ಲ ಅಂದ್ರೆ ಕೆಲವ್ರು ಹಾಗೆ ಸಿಪ್ಪೆ ಸಮೇತ ಅದನ್ನ ಒಣಗಿಸ್ಬಿಟ್ಟು ಚಾಲಿ ಅಂತ ಹಾಗೆ ಮಾರ್ತಾರೆ. ಅದಕ್ಕೆ ರೇಟ್ ಕಮ್ಮಿ ಮಾರ್ಕೆಟ್ ನಲ್ಲಿ, ಬಟ್ ಅದು ಕೂಡ ಒಂದ್ ರೀತಿಲಿ. ಈಗ ನೀವ್ ಈ ಪಿಕ್ಚರ್ ನೋಡ್ಬೋದು, ಮೇಲ್ಗಡೆ ಏನ್ ತೋರಿಸ್ತಾ ಇದ್ದೀನಿ ಅದು ಹಸಿರು ಕೊನೆ ಏನ್ ಬರುತ್ತೆ, ಈ ಕೊನೆನ ಈ ತರ ಈ ಬಂಚಿಂದ ಉದುರಿಸ್ಬಿಟ್ಟು ಆಮೇಲೆ ನಾವು ಸುಲಿತೀವಿ. ಇಲ್ಲಿ ಕೊನೆಯಾಗಿ ನಮ್ಗೆ ವೈಟ್ ಕಲರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ, ಇದು ನಮ್ಮ ಅಡಿಕೆ ನಮಗ್ ಬರೋದು. ಇನ್ ಕೇಸ್ ನಾವು ಕೊನೆ ತೆಗಿತಾ ಲೇಟ್ ಮಾಡ್ಕೊಂಡ್ವಿ, ತೆಗಿಲೇ ಇಲ್ಲ, ಮಳೆ ಬಂತು ಏನೋ ಕಾರಣಕ್ಕೆ, ಅಂದ್ರೆ ಹಣ್ಣಾಗ್ಬಿಟ್ಟಿದೆ ನಮ್ ಕೊನೆ ಅಂತ ಹೇಳಿದ್ರೆ ಅದನ್ನ ಸಪರೇಟ್ ಮಾಡಿ, ಇದನ್ನ ಸುಲಿಯೋದ್ ಕಷ್ಟ, ಮತ್ತೆ ಸುಲಿದ್ರು ಕೂಡ ಅದರಿಂದ ಗೊರ್ಬ್ಲು ಅನ್ನೋ ಒಂದ್ ರೀತಿ ಅಡಿಕೆ ಸಿಗುತ್ತೆ. ನಾನು ಹೇಳ್ತೀನಿ ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಏನ್ ನಾವು ಸೆಗ್ರಿಗೇಟ್ ಮಾಡ್ತೀವಿ ಫೈನಲ್ ಸ್ಟೇಜ್ ಅಲ್ಲಿ ಅಂತ, ಅದಕ್ಕೂ ಕೂಡ ಬೆಲೆ ಕಮ್ಮಿ. ಸೊ ಇಷ್ಟೆಲ್ಲಾ ಕಷ್ಟಪಟ್ಟು ಸುಲ್ದು ಬೇಯಿಸಿ ಒಣಗಿಸಿ ಅದಕ್ ಬೆಲೆ ಕಮ್ಮಿ ಅಂತ ಹೇಳೋದ್ ರೀತಿಲಿ ಇಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಹಾಗೆ ಚಾಲಿ ಮಾಡ್ಬಿಟ್ಟು ಮಾಡ್ತಾರೆ. ಚಾಲಿ ಅಂದ್ರೆ ಏನು ಇಲ್ಲ, ಈ ಏನ್ ನಮ್ಗೆ ಅಡಿಕೆ ಕಾಣಿಸ್ತಾ ಇದೆ ಇದನ್ನ ಹಾಗೆ ಒಣಗಿಸ್ತೀವಿ, ಬಿಸ್ಲಿಗೆ ಹಾಕ್ಬಿಡ್ತೀವಿ, ಒಣಗಿದ್ಮೇಲೆ ಇದನ್ನ ಇದೇ ತರ ಮಾರ್ತಾರೆ. ಇದು ಒಂದ್ ರೀತಿಯಲ್ಲಿ ಪ್ರೋಸೆಸ್ ಮಾಡೋದು.
ಸೊ ಇದೆಲ್ಲ ಇನ್ನು ಸೆಕೆಂಡ್ ಸ್ಟೇಜ್ ಆಫ್ ಪ್ರೊಸೆಸಿಂಗ್, ಅಂದ್ರೆ ಕೊನೆ ತೆಗ್ದಾಯ್ತು, ಸುಲ್ದಾಯ್ತು. ನೆಕ್ಸ್ಟ್ ಏನು, ಆ ಕೆಂಪು ಬಣ್ಣ ಬರಕ್ ಏನ್ ಕಾರಣ ಅಂದ್ರೆ ಅದು ನಾವು ಬೇಯಿಸ್ತೀವಿ ಅಡಕೆನ. ಯಾವ್ದ್ರಲ್ಲಿ ಹಾಕಿ ಬೇಯಿಸ್ತೀವಿ ಅಂದ್ರೆ ಚಗ್ರು ಅಂತ ನಾವೇ ಒಂದ್ ಮನೇಲಿ ಸೊಲ್ಯೂಷನ್ ಮಾಡ್ತೀವಿ. ಅದ್ ಚಗ್ರು ಅಂದ್ರೆ ಏನು, ಅದಕ್ಕೆ ಏನೇನ್ ಹಾಕಿರ್ತಾರೆ ಅಂದ್ರೆ ನೇರಳೆ ಮರದ್ದು ಚಕ್ಕೆ, ಅಂದ್ರೆ ಬಾರ್ಕ್ ಇರುತ್ತಲ್ಲ ಅದನ್ನ, ನೇರಳೆ ಮರದ ಚಕ್ಕೆ ಅದನ್ನ, ಆಮೇಲೆ ಬೆಲ್ಲ, ಹರಳೆಣ್ಣೆ, ಅರಿಶಿಣ ಪುಡಿ, ವಿಳ್ಯದೆಲೆ, ಆಮೇಲೆ ಮಂಜಟ್ಟೆ ಬೇರು ಅಂತ, ಮಂಜಟ್ಟೆ ಅನ್ನೋದು ಒಂದ್ ಬಳ್ಳಿ, ಅದ್ರದ್ದು ಮಂಜಟ್ಟೆ ಬೇರು, ಸುಣ್ಣ, ಆಮೇಲೆ ಸಾಗ್ವಾನೆ ಎಲೆ ಕುಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಬೇಯಿಸ್ತಾರೆ ಸುಮಾರು 1-2 ಗಂಟೆ ಕಾಲ. ಫುಲ್ ಕುದಿಯಲ್ಲಿ ಅದನ್ನ ಬೇಯಿಸ್ತಾರೆ. ಅವಾಗ ಒಂದು ಥಿಕ್ ರೆಡ್ ಕಲರ್ ಸೊಲ್ಯೂಷನ್ ಸಿಗುತ್ತೆ, ಅದನ್ನ ನಾವು ಚಗ್ರು ಅಂತ ಹೇಳ್ತೀವಿ. ಈ ತರ ಸುಲ್ದಿರೋ ಅಡಿಕೆನ ಆ ಚಗ್ರಲ್ಲಿ ಹಾಕಿ ಬೇಯಿಸಿದ್ರೆ ನಮಗೆ ಆ ಕಂದು ಬಣ್ಣ ಬರುತ್ತೆ. ಅದನ್ನ ನೆಕ್ಸ್ಟ್ ಇದು ನಮ್ಮ ಅಪ್ಪ ಅವರು ಬೇಯಿಸ್ತಾ ಇರೋಂತ ಒಂದು ವಿಡಿಯೋ, ನಾನು ವಿಡಿಯೋ ಪ್ಲೇ ಮಾಡ್ತೀನಿ. ನೀವು ಒಳ್ಳೆ ನೋಡ್ತಾ ಇರ್ಬೋದು, ಈ ತರ ಹಂಡೆನಲ್ಲಿ ಅಡಿಕೆ ಹಾಕಿ ಆಮೇಲೆ ಈ ಚಗ್ರ ಹಾಕಿ ರೆಡ್ ಕಲರ್ ಸೊಲ್ಯೂಷನ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಪರಿಮಳ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಇಡೀ ಮನೆ ಎಲ್ಲ ಗಮ್ ಅಂತಿರುತ್ತೆ ಈ ಅಡಿಕೆ ಬೇಯಿಸಿದ ದಿನ ನಮ್ಮ ಮನೆಗಳೆಲ್ಲ. ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಆ ಸೊಲ್ಯೂಷನ್ ಇಂದ ಅಡಿಕೆ ಅಷ್ಟೇ ತೆಗೆದು ಒಂದು ಫೋಟೋ ಇದೆ, ಅದನ್ನ ತೋರಿಸ್ತೀನಿ. ಅದನ್ನ ಸೋಸ್ಬಿಟ್ಟು ಆಮೇಲೆ ಆ ಅಡಿಕೆನ ನಾವು ಒಣಗಿಸ್ತೀವಿ. ಇಲ್ಲಿ ನೋಡಿ, ಈ ತರ ಪ್ರತಿ ಒಂದ್ಸತಿನೂ ಅಡಿಕೆ ಹಿಂಗ್ ತೆಗೆದು ಆಮೇಲೆ ಈ ತರ ಒಂದೊಂದು ಬುಟ್ಟಿನಲ್ಲಿ ಹಾಕಿದ್ರೆ ಇನ್ ಕೇಸ್ ಅದ್ರಲ್ಲಿನ ಚೊಗ್ರು ಉಳ್ಕೊಂಡಿದ್ರೆ ಅದು ಸೋಸ್ ಹೋಗುತ್ತೆ. ಉಳಿದಿದ್ದ ಅಡಿಕೆನ ಆಮೇಲೆ ನಾವ್ ತಗೊಂಡ್ ಹೋಗಿ ಚಪ್ರದ ಮೇಲೆ ಹಾಕ್ಬೇಕು. ಇಲ್ಲಿ ಒಂಥರದ್ದು ಒಲೆ ಕಾಣಿಸ್ತಾ ಇದೆ ನಿಮಗೆ ಫಸ್ಟ್ ಪಿಕ್ಚರ್ ಅಲ್ಲಿ, ಇಲ್ಲಿ ಇನ್ನೊಂದ್ ತರದ್ದು ಒಲೆ ಕಾಣಿಸ್ತಾ ಇದೆ. ಅದೇನ್ ಡಿಫ್ರೆನ್ಸ್ ಅಂದ್ರೆ ಈ ಒಲೆನ ಶೃಂಗೇರಿ ಒಲೆ ಅಂತ ಹೇಳ್ತಾರೆ. ಅದು ಶೃಂಗೇರಿ ಊರಲ್ಲಿ ಮೊದ್ಲು ಇದ್ದು ಶುರು ಆಯ್ತಂತೆ. ಏನಕ್ಕೆ ಅಂದ್ರೆ ನಾವ್ ಹಿಂಗೆ ಈ ತರ ಓಪನ್ ಬಿಡೋದ್ರಿಂದ ನಾವ್ ಇಲ್ಲಿ ಎಷ್ಟೇ ಕಟ್ಟಿಗೆ ಹಾಕಿದ್ರು ಗಾಳಿಗೆ ಎಲ್ಲ ಬಿಸಿ ಕಮ್ಮಿ ಆಗತ್ತೆ, ಅಂದ್ರೆ ಆರ್ ಹೋಗುತ್ತೆ ಎಲ್ಲ ಬೇಗ. ಈ ತರ ಈ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಈ ಹಂಡೆನ ಇಡೋದ್ರಿಂದ ನಾವ್ ಹಾಕಿದ ಒಲೆ ಉರಿ ಎಲ್ಲದು ಬಿಸಿ ಪೂರ್ತಿ ಹಂಡೆಗೆ ತಗೊಳತ್ತೆ, ಹೊರಗಡೆ ಎಲ್ಲೂ ಹೋಗಲ್ಲ. ಹಾಗೆ ಎಫಿಷಿಯಂಟ್, ಅಂದ್ರೆ ಕಮ್ಮಿ ಕಟ್ಟಿಗೆನೂ ಹಿಡಿಯತ್ತೆ, ಮತ್ತೆ ಬೇಗನೂ ಅಡಿಕೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈ ಶೃಂಗೇರಿ ಊರಲ್ಲಿ ಇದನ್ನ ಶುರು ಮಾಡಿದ್ರು ಅಂತ. ಇದು ಶೃಂಗೇರಿ ಒಲೆ ಅಂತಾನೆ ಹೇಳ್ತಾರೆ ನಮ್ಮೂರ್ ಕಡೆ ಎಲ್ಲ. ಈ ತರ ಒಲೆ ಮಾಡಿಸ್ತಾರೆ. ಇದ್ ಏನಂದ್ರೆ ಈ ಸಿಮೆಂಟ್ ಇಂದು ಈ ಸರ್ಫೇಸ್ ಒಳಗಡೆ ಈ ಒಲೆ ನಮ್ದು ಏನ್ ಹಂಡೆ ಇರುತ್ತೆ ಅದನ್ನ ಮೌಂಟ್ ಮಾಡಿ, ನಾನ್ ಅವಾಗ್ಲೇ ಹೇಳಿದ್ನಲ್ಲ ಈ ಸುಲ್ದಿರೋ ಅಡಿಕೆ ಇದು, ಈ ಸುಲ್ದಿರೋ ಅಡಿಕೆನ ಹೇಗ್ ಹಾಕ್ತಿವಿ ಅಂದ್ರೆ ಮೊದ್ಲಿಗ್ ಒಂದ್ ಹಂಡೆನಲ್ಲಿ 3/4 ಹಂಡೆ ಅಡಿಕೆ ಹಾಕ್ತಿವಿ. 3/4 ಹಂಡೆ ಅಡಿಕೆ ಆದ್ಮೇಲೆ ನಾನ್ ಚಗ್ರು ಮಾಡಿರ್ತೀವಿ ಅಂತ ಏನ್ ಹೇಳ್ದೆ, ಆ ಚಗ್ರನ್ನ ಈ ಹಂಡೆ ಒಳಗಡೆ, ಅಂದ್ರೆ ಆ ಅಡಿಕೆ ಅಷ್ಟು ಅದ್ರಲ್ಲಿ ನೆನಿಬೇಕು ಅಷ್ಟ್ ಹಾಕಿ ಬಿಡ್ತೀವಿ. ಆಮೇಲೆ ಒಂದು ಬೆಳಿಗ್ಗೆನೆ ಎದ್ದು ಒಂದೂವರೆ ಗಂಟೆ ಇದನ್ನ ಬೇಯಿಸ್ಬೇಕು. ಕಟ್ಟಿಗೆ ಒಲೆ ಊರಿನಲ್ಲಿ ಇದನ್ನ ಬೇಯಿಸ್ತೀವಿ. ಬೇಯಿಸಾದ್ಮೇಲೆ ಅದು ಹೀರ್ಕೊಂಡು ಮತ್ತೊಂದ್ ಸ್ವಲ್ಪ ಜಾಗ ಉಳ್ಕೊಳತ್ ಮೇಲ್ಗಡೆ ಹಂಡೆಗೆ. ಆಮೇಲೆ ಇನ್ನು ಉಳ್ದಿದ್ ಒಂದೂವರೆ ಕೊಳಗ ಅಡಿಕೆ ಏನಿದೆ ಅದನ್ನ ಹಾಕ್ತಿವಿ. ಅದನ್ನ ಬತ್ತಡಿಕೆ ಅಂತ ಹೇಳ್ತಾರೆ. ಸೊ ಎಲ್ಲದು ಆದ್ಮೇಲೆ ಮತ್ತೆ ವಾಪಸ್ ಆ ಉಳ್ದಿದ್ ಬತ್ತಡಿಕೆನೂ ಹಾಕದ್ಮೇಲೆ 1 ಗಂಟೆ ಬೇಯಿಸಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ತೀವಿ. ಇದಿಷ್ಟು ನಾವು ಬೇಯಿಸೋ ಕೆಲ್ಸ, ಅಡಿಕೆ ಬೇಯಿಸೋ ಕೆಲ್ಸ ಮಾಡೋದು. ಈ ತರ ಒಂದೊಂದ್ ಬುಟ್ಟಿಗೆ ಹಾಕೊಂಡು, ಮುಂಚೆ ಎಲ್ಲ ನೀವೆಲ್ಲ ನೋಡ್ಬೋದು, ಮುಂಚೆ ಎಲ್ಲ ಬಿದ್ರಿನ್ ಬುಟ್ಟಿನ ಬಳಸ್ತಾ ಇದ್ರು. ಇವಾಗೆಲ್ಲ ಫೈಬರ್ ಬುಟ್ಟಿಗಳು ಬರ್ತಾ ಇದೆ, ಈಸಿ ಆಗತ್ತೆ ಹೊರಕ್ಕೆ ಅನ್ನೋ ರೀಸನ್ಗೆ. ಸೊ ಇದಿಷ್ಟು ನಮ್ದು ಅಡಿಕೆ ಬೇಯಿಸಿ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಅಡಿಕೆ ಒಣಗ್ಸಕ್ ಶುರು ಮಾಡ್ತೀವಿ. ಇದು ಚಪ್ರ, ನಮ್ದು ಮನೆ ಹಿಂದ್ಗಡೆ ಹಾಕಿರೋ ಅಡಿಕೆ ಚಪ್ರ. ಮುಂಚೆ ಎಲ್ಲ ಏನಿತ್ತು ಅಂದ್ರೆ ಈ ಚಪ್ರದ ಮೇಲೆ ಬಿದ್ರಿಂದೆ ತಟ್ಟಿ ಅಂತ ಬರ್ತಿತ್ತು, ಅಂದ್ರೆ ಬಿದ್ರಲ್ಲೇ ನೇಯ್ದ್ ಬಿಟ್ಟು ದೊಡ್ಡ ದೊಡ್ಡ ಶೀಟ್ಸ್ ತರ ಏನ್ ಮಾಡ್ತಿದ್ರು ಅದನ್ನ ತಟ್ಟಿಲ್ ಹಾಕ್ತಿದ್ರು. ಇವಾಗೆಲ್ಲ ಅದು ತಟ್ಟಿ ಎತ್ತಕ್ ತುಂಬಾ ಭಾರ, ಕಷ್ಟ ಆಗತ್ತೆ ಅನ್ನೋ ರೀಸನ್ಗೆ ನಾವ್ ಇದೇನ್ ನೆಟ್ ಇರುತ್ತೆ ಅದನ್ನ ಯೂಸ್ ಮಾಡ್ತಾ ಇದೀವಿ. ಜಸ್ಟ್ ಇರೋದ್ರಲ್ಲಿ ಸ್ವಲ್ಪ ಈಸಿ ಮಾಡ್ಕೊಳ್ಳೋಣ ನಮ್ ಕೆಲ್ಸಗಳನ್ನ ಅಂತ. ಇದ್ರದ್ದು ಒಂದ್ ಸಣ್ಣ ಕ್ಲಿಪ್ ಇದೆ.
ಈ ಚಪ್ರ ಮಾಡಿರೋದು ಕೂಡ ಅಡಿಕೆ ಮರದಲ್ಲೇ. ಅಂದ್ರೆ ಈಗ ಏನು 30 ವರ್ಷ ಆದ್ಮೇಲೆ ಕೆಲವು ಮರಗಳು ಬಿದ್ದು ಹೋಗುತ್ತೆ, ಹಾಳಾಗ್ ಹೋಗುತ್ತೆ, ಫಲ ಕೊಡಲ್ಲ ಏನಿದೆ, ಆ ಮರ ಏನು ವೇಸ್ಟ್ ಅಲ್ಲ, ಯಾಕಂದ್ರೆ ಅದೇ ಮರದಿಂದ ನಾವು ಚಪ್ರ ಮಾಡ್ತೀವಿ ಇಲ್ಲಿ. ಆತರ ಬೇಯಿಸಿದ್ದ ಅಡಿಕೆನ ತಗೊಂಡ್ ಬಂದು ಇಲ್ಲಿ ಆ ಚಪ್ರದ ಮೇಲೆ ಒಣಗ್ಸ್ ಹಾಕ್ತಿವಿ. ಯೂಶಲಿ ಒಂದು 5 ರಿಂದ 7 ದಿನ ಅಡಿಕೆನ ಒಣಗಿಸ್ಬೇಕು ನಾವು. ಇಲ್ಲ ಅಂದ್ರೆ ಅದ್ರಲ್ಲಿರೋ ತೇವಾಂಶ ಹಾಗೆ ಇರುತ್ತೆ, ಬೂಸ್ಲು ಬಂದ್ಬಿಡುತ್ತೆ, ಅಡಿಕೆ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ಎವ್ರಿ ಟೈಮ್ ಬೇಯಿಸಾದ್ಮೇಲೆ 5 ರಿಂದ 7 ಬೆಳಿಗ್ಗೆನೆ ತಗೊಂಡೋಗಿ ಚಪ್ರದ ಮೇಲೆ ಹಾಕಿದ್ರೆ ಸಂಜೆ ತನಕ ಚಪ್ರದ ಮೇಲೆ ಇರುತ್ತೆ. ಚಳಿಗಾಲದಲ್ಲಿ ಚಳಿ ಅಂದ್ರೆ ಇಬ್ನಿ ಎಲ್ಲ ಬೀಳಕ್ ಶುರು ಆಯ್ತು ಅಂದ್ರೆ ಮತ್ತೆ ಆ ಮಾಯಿಶ್ಚರ್ ಇಂದ ಅಡಿಕೆ ಹಾಳಾಗ್ಬಾರ್ದು ಅಂತ ಮತ್ತೆ ಸಂಜೆ ತಗೊಂಡ್ ಬಂದ್ ಚಪ್ರದಿಂದ ತಗೊಂಡ್ಬಂದ್ ಹಾಕ್ತಾರೆ, ಮತ್ತೆ ಮರುದಿನ ತಗೊಂಡೋಗಿ ಮೇಲಿಡ್ತಾರೆ. ಇದೊಂಥರ ಲೆಬೋರಿಯಸ್ ಅಂತ ಹೇಳ್ಬೋದು. ಎವ್ರಿ ಡೇ ಹಾಕೋದು ಮತ್ತೆ ತಗೊಂಡ್ ಬರೋದು ಇದೊಂದ್ ಕೆಲ್ಸ ಎಕ್ಸ್ಟ್ರಾ ಆಗತ್ತೆ. ಬಟ್ 7 days ಇಸ್ ಎ ಮಸ್ಟ್. ಅಡಿಕೆ ಒಣಗಿ ಅದು ಚೆನ್ನಾಗಿ ಕಲರ್ ಶೈನಿಂಗ್ ಕಾಣ್ಬೇಕು, ಪರಿಮಳ ಬರ್ಬೇಕು ಅಂದ್ರೆ ಇದೊಂದ್ ಮಸ್ಟ್. ಅಂಡ್ ನಾನ್ ಹೇಳಕ್ ಮರ್ತಿದ್ದೆ, ಬೇಯಿಸೋ ಮುಂಚೆ ನಾವೆಲ್ಲ ಇವಾಗ ಅಡ್ಗೆ ಮಾಡೋ ಮುಂಚೆ ಒಂದು ಪಾತ್ರೆಗೆ ಫಸ್ಟ್ 1 ಕೋಟ್ ತುಪ್ಪ ಹಾಕೊಬೇಕು, ಇಲ್ಲ ಬೆಣ್ಣೆ ಹಾಕೋತೀವಲ್ಲ ಪ್ಯಾನ್ ಮೇಲೆ, ಅದೇ ತರ ಇದ್ರಲ್ಲೂ ಹಂಡೆಗ್ 1 ಕೋಟ್ ಹರಳೆಣ್ಣೆ ಹಚ್ತಾರೆ. ಯಾಕಂದ್ರೆ ಅದಾದ್ಮೇಲೆ ಅಡಿಕೆ ಹಾಕಿ ಚಗ್ರ ಹಾಕಿ ಬೇಯಿಸಿದ್ರೆ ಒಳ್ಳೆ ಶೈನಿಂಗ್ ಬರತ್ತೆ ಅಡಿಕೆಗೆ ಅಂತ ಹೇಳ್ತಾರೆ. ಅದು ಸಾರಿ, ನಾನು ಅವಾಗ ಹೇಳ್ಬೇಕಾದ್ರೆ ಹೇಳಕ್ ಮರ್ತೆ. ಇದೆಲ್ಲ ಒಂದ್ ಪ್ರೋಸೆಸ್. ಲೈಕ್ ಅಡಿಕೆ ತಂದ್ವಿ, ಸುಲ್ದ್ವಿ, ಬೇಯಿಸಿದ್ವಿ, ಒಣಗ್ಸಿದ್ವಿ. ಬಟ್ ಇಷ್ಟು ಸ್ಮೂತ್ ಆಗಿ ಆಗೋಗ್ಬಿಡತ್ತಾ ಅಡಿಕೆ ಕೊಯ್ಲು ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಯಾವ್ದಾದ್ರೂ ಒಂದು ಪ್ರಾಬ್ಲಮ್ ಬರುತ್ತೆ. ಅದೇನು ಅಂದ್ರೆ ಮೇನ್ ಪ್ರಾಬ್ಲಮ್, ಅದ್ರಲ್ಲೂ ಮಲ್ನಾಡವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಮಳೆ. ಸೊ ನಾವ್ ಈ ತರ ಅಡಿಕೆ ಒಣಗ್ಸ್ ಹಾಕಿದೀವಿ, ಮಳೆ ಬಂದ್ಬಿಡ್ತು ಅಂದ್ರೆ ನಮ್ದು ಫಸ್ಲೆಲ್ಲಾ ಹೋಯ್ತು, ಇಷ್ಟು ಮಾಡಿದ ಕಷ್ಟ ಎಲ್ಲ ಹೋಗ್ಬಿಡತ್ತೆ. ಮೋಡ ಆಯ್ತು, ಸರಿಯಾಗಿ ಅವತ್ ಬಿಸ್ಲಿಲ್ಲ ಅಂದ್ರೆ, ಅದ್ರಲ್ಲೂ ಅಡಿಕೆ ಒಣಗ್ಸಿದ್ ಮರುದಿನ ಅಥವಾ ಅದ್ರ ಮರುದಿನ ಚೆನ್ನಾಗ್ ಬಿಸ್ಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ. ಯಾಕಂದ್ರೆ ಅದ್ರಲ್ಲಿ ಇನ್ನ ತೇವಾಂಶ ಹಾಗೆ ಇರುತ್ತೆ. ಅಡಿಕೆ ಒಣಗ್ಲಿಲ್ಲ ಅಂದ್ರೆ ಅದ್ ಫುಲ್ ಹಾಳಾಗ್ ಹೋಗ್ಬಿಡುತ್ತೆ. ಅದಕ್ಕೂ ನಾವೊಂದು ಬ್ಯಾಕಪ್ ಆಪ್ಷನ್ ಇಟ್ಕೊಂಡಿದೀವಿ, ವರ್ಕ್ ಅರೌಂಡ್ ಅಂತ ನಾವ್ ಏನ್ ಹೇಳ್ತೀವಿ ಆ ತರ. ಏನ್ ಮಾಡ್ತೀವಿ ಅಂದ್ರೆ ಮನೆ ಒಳಗೆ ಹೊಗೆ ತಟ್ಟಿ ಅಂತ ಹಾಕ್ತಾರೆ. ಅದ್ರದ್ದು ಒಂದ್ ಯಾವ್ದು ಪಿಕ್ಚರ್ ಸಿಗ್ಲಿಲ್ಲ ನನ್ಗೆ, ನಾವು ಮಾಡಿದ್ದು ಯಾವ್ದೇ ವರ್ಷದ್ದು. ಏನಂದ್ರೆ ಮನೆ ಅಡಿಕೆ ಇದ್ರ ಹತ್ರ ಎಲ್ಲ ಜಾಗ ಇರತ್ತಲ್ಲ ಹಿಂದ್ಗಡೆ, ಅಲ್ಲಿ 4 ಕಂಬ ಹಾಕ್ಬಿಟ್ಟು ಅದ್ರ ಮೇಲೆ ಈ ಚಪ್ರದ್ದು ದಬ್ಬೆಗಳನ್ನ ಯಾವ್ದಾರು 1-2 ಹಾಕಿ ತಟ್ಟಿನ ಹಾಸ್ಬಿಡ್ತೀವಿ. ಅದ್ರ ಮೇಲೆ ನಮ್ದು ಅಡಿಕೆಯನ್ನ ಹಾಕಿ ಕೆಳಗಡೆ ಕಟ್ಗೆ ಹಾಕಿ ಉರಿ ಹಾಕ್ತಿವಿ. ಅಂದ್ರೆ ಆ ಹೊಗೆನಲ್ಲಿ ಅಡಿಕೆ ಒಣಗ್ಲಿ ಅಂತ ಹೇಳ್ಬಿಟ್ಟು. ಸೊ ಸೂರ್ಯನ್ ಬೆಳಕು ಇಲ್ದೇ ಇರೋದ್ರಿಂದ ಆಲ್ಟರ್ನೇಟ್ ಆಪ್ಷನ್ ಏನಂದ್ರೆ ನಾವು ಮನೆ ಒಳಗಡೆ ಇದನ್ನ ಹಾಕಿ ಇದ್ರಿಂದ, ಅಂದ್ರೆ ಯಾರಾದ್ರೂ ನಿಂತ್ಕೊಂಡ್ ಕೈ ಆಡಿಸ್ತಾ ಇರ್ತಾರೆ, ಇಲ್ಲಾಂದ್ರೆ ಒಂದೇ ಕಡೆ ಎಲ್ಲಾ ಹೊಗೆ ಹೋಯ್ತು, ಬಿಸಿ ಹೋಯ್ತು ಅಂದ್ರೆ ಅದ್ ಕಪ್ಪಗಾಗ್ಬಿಟ್ರೆ ಮತ್ತೆ ಅದಕ್ ಬೆಲೆ ಕಮ್ಮಿ ಆಗತ್ತೆ. ಹಿಂಗೆಲ್ಲ ಆಯ್ತು ಅಂತ ಹೇಳಿದ್ರೆ ಮತ್ತೆ ನಾವು ಅಷ್ಟ್ ಕಷ್ಟ ಪಟ್ಟಿದ್ದು ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ 1-2 ಗಂಟೆಗೆ ಒಂದ್ಸತಿ ಯಾರಾದ್ರೂ ಅಡಿಕೆನೆಲ್ಲ ಹಿಂಗ್ ತಿರುವು ಹಾಕೋದು ಆತರ ಮಾಡ್ತಾ ಇರ್ತೀವಿ. ಹೊಗೆ ತಟ್ಟಿ ಹಾಕ್ತಾರೆ. ಇದಕ್ಕೂ ಸೊಲ್ಯೂಷನ್ ಬಂದಿದೆ, ತುಂಬಾ ಕಡೆ ಇವಾಗ ಡ್ರೈಯರ್ಸ್ ಗಳು ಬಂದಿದೆ ಅದಕ್ಕೆ ಅಂತ ಹೇಳ್ಬಿಟ್ಟು. ಅಗೇನ್ ನನ್ಗೆ ಅದ್ರದ್ದು ಅಷ್ಟು ಐಡಿಯಾ ಇಲ್ಲ, ಬಿಕಾಸ್ ನಾವ್ ಅದನ್ನ ಯೂಸ್ ಮಾಡಿಲ್ಲ ಇಲ್ಲಿ. ಒಂದ್ ವರ್ಕ್ ಅರೌಂಡ್ ಇದೆ ಡ್ರೈಯರ್ಸ್ ನ ಯೂಸ್ ಮಾಡೋದು. ಬಟ್ ಬೆಸ್ಟ್ ವೇ ಯಾವಾಗ್ಲೂ ಏನು ಅಂದ್ರೆ ಸೂರ್ಯನ ಬೆಳಕಲ್ಲೇ ಅದನ್ನ ಒಣಗ್ಸೋದು. ಅವಾಗ ಅದ್ರ ಪರಿಮಳನೂ ಹೋಗಲ್ಲ, ಕಲರು ಚೆನ್ನಾಗಿರುತ್ತೆ, ಏನ್ ಕಪ್ಪಾಗಲ್ಲ ಅಡಿಕೆ, ಮತ್ತೆ ತುಂಬಾ ದಿನ ಕೂಡ ಹಾಳಾಗಲ್ಲ ಇಟ್ರೆ ಅಂತ ಹೇಳ್ಬಿಟ್ಟು. ಇದೇ ಮೇನ್ ಬೆಸ್ಟ್ ಸೊಲ್ಯೂಷನ್ ಯಾವಾಗಿದ್ರು ಇದೆ ಅಂತ ಯೂಸ್ ಮಾಡ್ತೀವಿ. ಇದು ಅವಾಗ ತೋರ್ಸಿದ್ ವಿಡಿಯೋ. ಇದು ನಾವು ಬೇಯಿಸಿದ ದಿನ ತಂದ್ ಹಾಕಿದ ಅಡಿಕೆ ಹಾಕಾದ್ಮೇಲೆ ಇದನ್ನ ಹರಡಕ್ಕೂ ಕೂಡ ಕೈಯಲ್ಲೇ ಹರಡಲ್ಲ ನಾವು, ಯಾಕಂದ್ರೆ ಅದ್ ಅಂಟಿರುತ್ತೆ. ನಮ್ ಕೈದ ಅಚ್ಚು ಅದ್ರ ಮೇಲೆ ಬಿದ್ದು ಕಲರ್ ಹೋಗ್ಬಿಟ್ರೆ ಅಂತ ಅಡಿಕೆ ಹಾಳೆಲೆ ಹರಡ್ತೀವಿ. ಇದಿಷ್ಟು ಅಡಿಕೆಯಿಂದ ಆಗ್ತಾ, ಅಂದ್ರೆ ಅಡಿಕೆಯ ಪ್ರೊಸೆಸಿಂಗ್ ಏನ್ ಕೆಲ್ಸ ಇದೆ, ಫಸ್ಟ್ ಎಲ್ಲಾ ಇದು ಅಡಿಕೆ ಫೈನಲ್ ಸ್ಟೇಜಿಗೆ ಬರೋ ಮುಂಚೆ ಮಾಡೋಂತ ಎಲ್ಲಾ ಕೆಲ್ಸಗಳು. ಇದಿಷ್ಟು ಆಯ್ತು ಅಂದ್ರೆ ನೆಕ್ಸ್ಟ್ ನಾವು ಮಾರ್ಕೆಟ್ಗೆ ಹಾಕೋ ಮುಂಚೆ ಇದನ್ನ ಸಪ್ರೇಟ್ ಮಾಡ್ತೀವಿ. ಹೇಗ್ ಸಪ್ರೇಟ್ ಮಾಡ್ತೀವಿ ಅಂದ್ರೆ ಡಿಪೆಂಡಿಂಗ್ ಆನ್ ಇಟ್ಸ್ ಶೇಪ್. ಅಂದ್ರೆ ಅಡಿಕೆ ಫುಲ್ ರೌಂಡ್ ಆಗಿ ಉರುಂಟಾಗಿದ್ರೆ ಅದನ್ನ ಉಂಡೆ ಅಂತ ಹೇಳ್ಬಿಟ್ಟು, ಇಲ್ಲ ಹಸ ಅಂತ ಹೇಳ್ಬಿಟ್ಟು ಒಂದ್ ವಿಧ ಇದೆ. ಇನ್ನು ನಾನು ಅವಾಗ್ಲೇ ಹೇಳ್ದೆ ಸ್ಟಾರ್ಟಿಂಗ್ ಅಲ್ಲಿ, ಇನ್ ಕೇಸ್ ಅಡಿಕೆ ತುಂಬಾ ಹಣ್ಣಾಗಿತ್ತು ಅಂದ್ರೆ ಅದನ್ನ ಬಿಡಿಸಿದಾಗ
ಆ ಸಿಪ್ಪೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಬಿಡ್ಕೊಳಲ್ಲ, ಅಂದ್ರೆ ಅದ್ರ ಮೇಲೆ ಒಂದ್ ಚೂರು ಅಡಿಕೆ ಕೂದ್ಲು ತರ ಉಳ್ಕೊಳತ್ತೆ, ಅದನ್ನ ಗೊರಬ್ಲು ಅಂತ ಹೇಳ್ತೀವಿ. ಈ ತರ ಆ ಅಡಿಕೆ ಹೇಗಿದೆ ಅನ್ನೋದ್ರ ಮೇಲೆ ಅದನ್ನ ಸಪ್ರೇಟ್ ಸೆಗ್ರಿಗೇಟ್ ಮಾಡಿ ಅದಕ್ಕೆ ಡಿಫ್ರೆಂಟ್ ಅಂದ್ರೆ ಬೆಲೆ ಕೂಡ ಹಂಗೆ ಚೇಂಜ್ ಆಗತ್ತೆ ಮಾರ್ಕೆಟ್ ಅಲ್ಲಿ. ಉಂಡೆಗೆ ಬೇರೆ ಬೆಲೆ ಇರುತ್ತೆ, ಹಸಕ್ಕೆ ಬೇರೆ ಬೆಲೆ ಇರುತ್ತೆ, ಗೊರಬ್ಲಿಗೆ ಬೇರೆ ಬೆಲೆ ಇರುತ್ತೆ. ಆ ತರ ಥಿಂಕ್ ಹಸಕ್ಕೆ ತುಂಬಾನೇ ಒಳ್ಳೆ ರೇಟ್ ಇರುತ್ತೆ ಅಥವಾ ಒಳ್ಳೆ ಡಿಮಾಂಡ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಕೇಳಿದೀನಿ. ಇದ್ರದ್ ಮೇನ್ ಯೂಸ್ ಏನು, ಅಡಿಕೆ ನಮ್ಗೆಲ್ಲ ಗೊತ್ತಿದೆ, ನಾವು ಅಫ್ಕೋರ್ಸ್ ಎಲೆ ಅಡಿಕೆ ಹಾಕಕ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು. ಅದನ್ ಬಿಟ್ರೆ ಗುಟ್ಕಾಗೆ ಅಡಿಕೆ ಹೋಗುತ್ತೆ. ಅದು ಅಲ್ದೆ ಗೊತ್ತಿಲ್ಲದೆ ಇರೋ ಅಂತದ್ದು ಅಂದ್ರೆ ಪೇಂಟ್ ತಯಾರಿಕೆಗೆ ಕೂಡ ತುಂಬಾ ಅಡಿಕೆ ಹೋಗುತ್ತೆ. ಮೆಡಿಸಿನಲ್ ವ್ಯಾಲ್ಯೂ ಕೂಡ ತುಂಬಾನೇ ಇದೆ. ಇದಷ್ಟ ಅಲ್ದೇನೆ ಇವಾಗ ರೀಸೆಂಟ್ ಇಯರ್ಸ್ ಅಲ್ಲಿ, ಅಂದ್ರೆ ಮೋಸ್ಟ್ಲಿ ಒಂದ್ 4-5 ವರ್ಷದ ಹಿಂದೆ ಅನ್ಸುತ್ತೆ, ನಿವೇದನ್ ನೆಂಪೆ ಅನ್ನೋರು ಅವರು ಅಡಿಕೆನ ಬಳಸ್ಬಿಟ್ಟು ಟೀ ಹೇಗ್ ಮಾಡೋದು ಅನ್ನೋದು ಕೂಡ ಒಂದು ಪ್ಲಾನ್ ಇಟ್ಕೊಂಡಿದ್ರು. ಅಂದ್ರೆ ಅದನ್ನ ಕೂಡ ಕಂಡು ಹಿಡ್ದಿದ್ರು. ಅದು ಕೂಡ ಇವಾಗ ಮಾರ್ಕೆಟ್ಗೆ ಸ್ಲೋಲಿ ಬರ್ತಾ ಇದೆ, ಅಡಿಕೆ ಟೀ ಅಂತ. ಅಂದ್ರೆ ಅವರು ಈ ಕಡೆ ಅವ್ರೆ, ಮಲ್ನಾಡ್ ಕಡೆ ಅವ್ರೆ. ಅವ್ರದ್ದು ಒಂದ್ ಸ್ಪೀಚ್ ಅಲ್ಲಿ ನಾನ್ ಕೇಳಿದ್ದೆ, ಇವಾಗ ಗುಟ್ಕಾ ಬ್ಯಾನ್ ಆಗಿ ಹೋಗ್ಬಿಡ್ತು ಅಂದ್ರೆ ಎಷ್ಟೋ ಅಡಿಕೆ ಇಲ್ಲ ಆಗ್ಬಿಡ್ತು, ಅಂದ್ರೆ ಯಾರು ಅಡಿಕೆನ ತಗೊಳ್ಳೋದೇ ಇಲ್ಲ. ಈ ಮಲ್ನಾಡು ಕಡೆಗಳಲ್ಲಿ ಜನರದ್ ಮೇನ್ ಸೋರ್ಸ್ ಆಫ್ ಇನ್ಕಮ್ಮೇ ಅದು. ಅಂದ್ರೆ ಎಷ್ಟೋ ಜನರದ್ದು ಬದುಕು ಬೀದಿ ಪಾಲಾಗ್ಬಿಡತ್ತಲ್ಲ, ಅಡಿಕೆನೆಗೆ ಬೆಲೆನೇ ಇಲ್ಲ, ಏನು ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಆತರ ಯೋಚನೆ ಮಾಡ್ದಾಗ ಅವ್ರಿಗೆ ಅನ್ಸ್ತಂತೆ ಅಡಿಕೆನಲ್ಲಿ ಇಷ್ಟೊತ್ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ, ಎಲ್ಲದು ಹೇಳ್ತಾರೆ. ಹಾಗಾದ್ರೆ ಬರೀ ಇಷ್ಟಕ್ಕೆನಾ, ಗುಟ್ಕಾಗ್ ಮಾತ್ರನಾ? ಇದರಿಂದ ಬೇರೆ ಏನೋ ತೆಗಿಲಿಕ್ ಸಾಧ್ಯನೇ ಇದೆ, ನಾವ್ ಅದನ್ನ ಯಾವತ್ತೂ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡಿಲ್ಲ ಅಂತ ಹೇಳಿ ಅವರು ಅದನ್ನ ಶುರು ಮಾಡಿದ್ದು, ಅಡಿಕೆ ಟೀ ಅಂತ ಹೇಳ್ಬಿಟ್ಟು. ಅವರು ಕೂಡ ಅದನ್ನ ಇವಾಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಮಾರ್ಕೆಟ್ಗೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಾಯಶಃ ಅದು ಬಂತು ಅಂದ್ರೆ ಮಲ್ನಾಡವ್ರಿಗೆ ತುಂಬಾನೇ ಖುಷಿ ಆಗತ್ತೆ, ಅಡಿಕೆಗಿನ್ನ ಒಳ್ಳೆ ಬೆಲೆ ಬರುತ್ತೆ. ಅದು ಒಂಥರ ಇವಾಗ್ಲೇ ನಾವ್ ನೋಡಿದ್ರೆ ಮಲ್ನಾಡ್ ಕಡೆ ಹಳ್ಳಿಗಳಲ್ಲೂ ಕೂಡ ನಮ್ಮ ಲೈಫ್ ಇಂಪ್ರೂವ್ಮೆಂಟ್ ಆಗಕ್ ಕಾರಣನೇ ಅಡಿಕೆಗೆ ಇಷ್ಟು ಒಳ್ಳೆ ಬೆಲೆ ಬಂದಿರೋದು. ಇಲ್ಲಿ ಭತ್ತನೂ ಬೆಳಿತೀವಿ, ಅಡಿಕೆನೂ ಬೆಳಿತೀವಿ, ಆದ್ರೆ ಭತ್ತದಲ್ಲಿ ನಾವೇನ್ ಹೇಳೋದು, ಕಮರ್ಷಿಯಲ್ ಕ್ರಾಪ್ ಅಲ್ಲ ಭತ್ತ, ಅಂದ್ರೆ ಅಷ್ಟು ಲಾಭ ಇರಲ್ಲ. ಆದ್ರೆ ಅಡಿಕೆ ಏನಂದ್ರೆ ಇಟ್ಸ್ ಎ ಕಮರ್ಷಿಯಲ್ ಕ್ರಾಪ್, ಇದ್ರಿಂದ ಸ್ವಲ್ಪ ಲಾಭ ಜಾಸ್ತಿ ಇದೆ. ಇನ್ನು ಇದಕ್ ಮಾರ್ಕೆಟ್ ಇನ್ನೂ ಜಾಸ್ತಿ ಕ್ರಿಯೇಟ್ ಆಯ್ತು ಅಂದ್ರೆ ಇಲ್ಲಿ ಹಳ್ಳಿ ಜನರ ಲೈಫ್ ಕೂಡ ಇಂಪ್ರೂವ್ ಆಗತ್ತೆ, ಅವರ ವೇ ಆಫ್ ಲಿವಿಂಗ್ ಕೂಡ ಇಂಪ್ರೂವ್ ಆಗತ್ತೆ ಅಂತ ನನಗನ್ಸುತ್ತೆ. ಇನ್ನು ಒಟ್ಟಾರೆ ಹೇಳ್ಬೇಕಂದ್ರೆ ಅಡಿಕೆ ಮರ ಒಂಥರ ಕಾಮಧೇನು ಅಂತ ಹೇಳ್ಬೋದು. ಅಂದ್ರೆ ಅದ್ರಿಂದ ನಮ್ಗೆ ಎಲ್ಲಾ ರೀತಿನಲ್ಲೂ ಉಪಯೋಗ ಇದೆ. ಅಂದ್ರೆ ಒಂದ್ಸತಿ ಮರ ಬಂತು ಅಂದ್ರೆ ಅಡಿಕೆ ಆಗೋಕ್ಕೂ ಮುಂಚೆ ಹಿಂಗಾರನ್ ಬಳಸ್ತೀವಿ, ಅಂದ್ರೆ ಅದಕ್ಕೂ ಕೂಡ ಬೆಲೆ ಇದೆ. ಅಡಿಕೆಗಂತೂ ಬೆಲೆ ಇದೆ. ಇನ್ ಕೇಸ್ ಅಡಿಕೆ ಹಣ್ಣಾಗ್ ಹೋಯ್ತು ಅಂದ್ರೆ ಇನ್ನೇನ್ ಎಸಿಲೇಬೇಕು ಅಂತ ಇಲ್ಲ, ಅಟ್ಲೀಸ್ಟ್ ಅದನ್ನ ಚಾಲಿ ಮಾಡಿ ಅದಕ್ಕೆ ಆದ್ ಒಂದ್ ಮಾರ್ಕೆಟ್ ಇದೆ, ಅದನ್ನ ಹಾಕ್ತಿವಿ. ಇನ್ನು ಅಡಿಕೆ ಫಸ್ಲು ಕೊಡಲ್ಲ, ಆ ಮರಕ್ ವಯಸ್ಸಾಗ್ ಹೋಯ್ತು ಅಂದ್ರೆ ಅದನ್ನು ಕೂಡ ಈ ತರ ಇದೇ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ಚಪ್ರಕ್ಕೆ ಬಳಸ್ತಾರೆ. ಮುಂಚೆ ಎಲ್ಲ RCC ಮನೆಗಳಿಗೆ ಸೆಂಟ್ರಿಂಗ್ಗೆ ಅಡಿಕೆ ಮರನೇ ಬಳಸ್ತಾ ಇದ್ರಂತೆ. ಇವಾಗ ಈ ಸ್ಟೀಲ್ ರಾಡ್ಸ್ಗಳು ಅದೆಲ್ಲ ಬಂದಿದೆ, ಬಟ್ ಮುಂಚೆ ಮೇನ್ ಆಗಿ ಯೂಸ್ ಆಗ್ತಾ ಇದ್ದಿದ್ದು ಅಡಿಕೆ ಮರನೇ ಅಂತ ಅಪ್ಪ ಹೇಳ್ತಾ ಇದ್ದೀನಿ ನೆನ್ಪು ನಂಗೆ. ಇಷ್ಟ ಆಗಿನು ಈ ಕೊನೆ ಏನಿದೆ, ಅಡಿಕೆ ಸುಲ್ದ್ಮೇಲೆ ಆ ಕೊನೆನೂ ಕೂಡ ಒಣಗಿಸ್ಬಿಟ್ಟು ಇಲ್ಲಿಂದು ಒಲೆ ಊರಿಗೆ ಹಂಡೆಗಳಿಗೆ, ಅಂದ್ರೆ ಇಲ್ಲಿ ತುಂಬಾ ಎಲ್ರ ಮನೆಗಳಲ್ಲೂ ಹೆಚ್ಚಾಗಿ ಗೀಸರ್ ಬಳಸಲ್ಲ, ನಾವು ಹಂಡೆನೆ ಬಳಸ್ತೀವಿ ಸ್ನಾನದ ನೀರಿಗೆ ಅಂತ ಹೇಳಿ, ಅದಕ್ ಬಳಸ್ಕೊತೀವಿ. ಅಂದ್ರೆ ನಮಗ್ ಮತ್ತೆ ಬೇರೆ ಕಡೆ ಎಲ್ಲೋ ಕಟ್ಟಿಗೆಗೆ ಅಂತ ಡಿಪೆಂಡೆಂಟ್ ಆಗ್ಬೇಕು ಅಂತಿಲ್ಲ, ಇದೇ ನಮ್ಗೆಲ್ಲ ಸೋರ್ಸ್ ಆಫ್ ಫ್ಯೂಯಲ್ ಆಗ್ಬಿಡುತ್ತೆ. ಇನ್ನು ಅಡಿಕೆದ್ ಹಾಳೆ ಉಳಿತು ಅಂದ್ರೆ ಅದನ್ನು ಕೂಡ ಎಸಿಬೇಕು ಅಂತ ಇಲ್ಲ. ಅದ್ರಲ್ಲಿ ಇವಾಗೆಲ್ಲ ತುಂಬಾ ಎಲ್ಲಾ ಕಡೆ ನಮಗ್ ನೋಡಕ್ ಸಿಗೋದು ಅಂದ್ರೆ ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ಏನಿದೆ, ಅದನ್ನ ಇದ್ರಲ್ಲಿ ಮಾಡ್ತೀವಿ. ಇದನ್ನ ನೀವು ನೋಡಿರ್ಬೋದು ಪೇಟೆಲೆಲ್ಲ, ಅಥವಾ ಕೆಲವು ಕಡೆ ಫಂಕ್ಷನ್ ಅಲ್ಲೆಲ್ಲ, ದೇವಸ್ಥಾನದ ಫಂಕ್ಷನ್ಗಳಲ್ಲಿ ಊಟಕ್ಕೆ ಅಂತ ಈ ತಟ್ಟೆಗಳನ್ನ ಬಳಸ್ತಾರೆ. ಇದನ್ ಮಾಡೋದು ಈ ಅಡಿಕೆ ಹಾಳೆಗಳಿಂದಾನೆ. ಸೊ ಈ ಟೊಪ್ಪಿಗಳು ನಮ್ ಊರ್ ಕಡೆ ಕಾಮನ್, ಅಂದ್ರೆ ಮಳೆಗಾಲದಲ್ಲಿ ಹಾಕೊಂಡ್ ಹೋಗ್ತಿರ್ತಾರೆ, ಅಥವಾ ಭಾರದೇನಾದ್ರೂ ಹೊರ್ಬೇಕು ಅಂದ್ರೆ ಅದಕ್ ತಲೆ ಮೇಲೆ ಹಾಕೊಳ್ಳಕ್ಕೆ ಅಂತ ಇದು ತುಂಬಾ ಸೇಫ್ ಇರುತ್ತೆ ಅಂತ ಇದನ್ನ ಹಾಕೊಳ್ತಾರೆ. ಸೊ ಅಡಿಕೆ ಒಂಥರ ಇಷ್ಟೆಲ್ಲ ಪ್ರಾಫಿಟ್ ಇದ್ಯಾ ಒಂದ್ ಮರದಿಂದ, ಇಷ್ಟೆಲ್ಲ ಇದೆ ಏನು ಅಂತ ಅನ್ಸ್ಬೋದು ನಿಮ್ಗೆ.
ಡೌನ್ ದ ಲೈನ್ ಇದೆಲ್ಲದು ಇದ್ರು ಒಂದ್ ಏನು ಅಂದ್ರೆ ಇದನ್ನೊಂಥರ ಹೇಳ್ತಾರಲ್ಲ, ಇಂಡಿಯಾಸ್ ಅಗ್ರಿಕಲ್ಚರ್ ಇಸ್ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ. ಅದೇ ಅಡಿಕೆ ಬೆಳೆಗಾರರಿಗೆ ಇವತ್ತಿಗೂ ಆಗ್ತಾ ಇರೋ ತೊಂದ್ರೆ ಏನಂದ್ರೆ, ಮಳೆ ಜಾಸ್ತಿ ಆಯ್ತು ಅಂದ್ರೆ ಕೊಳೆ ರೋಗ ಬಂದು ಅರ್ಧ ಫಸ್ಲು ಹೋಗಿರುತ್ತೆ. ಮತ್ತೆ ಫಸ್ಲು ಬಂದಿದೆ ಏನೋ ಚೆನ್ನಾಗಿದೆ ಅಂದ್ರೆ ಆ ವರ್ಷ ಏನೋ ಒಂದ್ ರೀಸನ್ಗೆ ಆ ಬೆಂಬಲ ಬೆಲೆ ಅಂದ್ರೆ ಏನು ನಾಮಿನಲ್ ಬೆಲೆ ಸಿಗ್ಬೇಕು ಅದಿರಲ್ಲ. ಸೊ ಹೀಗೆ ಒಂಥರ ಹೇಳಕ್ ತುಂಬಾ ಪಾಸಿಟಿವ್ ಔಟ್ಕಮ್ಸ್ ಇದೆ. ಒಂದು ಅಡಿಕೆಯಿಂದ ಇದ್ ಸಿಗತ್ತೆ, ಅದ್ ಸಿಗತ್ತೆ, ಅದ್ ಸಿಗತ್ತೆ ಅಂತ. ಹಾಗೆ ಮೀನ್ ವೈಲ್ ಅಷ್ಟೇ ನಮ್ಗೆ ತೊಂದರೆಗಳು ಇದೆ ಪ್ರಕೃತಿಯಿಂದ. ಒಂಥರ ಅದು ಯಾರ್ದೇ ಕಂಟ್ರೋಲ್ ಅಲ್ಲಿ ಇಲ್ಲ. ಮಳೆ ಜಾಸ್ತಿ ಆದಾಗ, ಕೊಳೆ ರೋಗ ಬಂದಾಗ ಪ್ರಾಬ್ಲಮ್ ಏನಂದ್ರೆ ಇದು ವರ್ಷಕ್ ಒಂದ್ಸತಿ ತೆಗಿಯೋ ಬೆಳೆ. ನಾವು ಇವಾಗ ಈ ಸತಿ ತೆಗೆದ್ವಿ ಬೆಳೆ ಅಂದ್ರೆ ಇನ್ನೊಂದ್ 2 ತಿಂಗಳಿಗೆ ಮತ್ತೆ ಬೆಳೆ ಬರುತ್ತೆ ಅಂತ ಏನಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ಗೆ ಕಾಯ್ಬೇಕು ಮತ್ತೆ ಬೆಳೆ ಬರ್ಬೇಕು ಅಂತ ಹೇಳಿದ್ರೆ. ಸೊ ಇಂಥ ಟೈಮಲ್ಲಿ ಏನಾದ್ರೂ ಮಳೆ ಬಂದು ಕೊಳೆ ರೋಗ ಬಂದು ಬೆಳೆ ಹೋಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ತನಕನೇ ಕಾಯ್ಬೇಕು. ಅದು ಒಂದ್ ಪ್ರಾಬ್ಲಮ್. ಇನ್ನು ಬೆಳೆ ಎಲ್ಲಾ ಚೆನ್ನಾಗ್ ಬಂದಿದೆ, ಆ ಸತಿ ಒಳ್ಳೆ ಬೆಂಬಲ ಬೆಲೆ ಬಂದಿಲ್ಲ ನಮ್ಗೆ ಅಂದ್ರೆ ಅದು ಒಂಥರ ಪ್ರಾಬ್ಲಮ್. ಸೊ ವಿತ್ ಬೋತ್ ಪ್ರೋಸ್ ಅಂಡ್ ಕಾನ್ಸ್, ಒಂದು ಅಗ್ರಿಕಲ್ಚರ್ದು ಅಡಿಕೆ ಕೃಷಿಕಂದ್ ಹೇಗಿರುತ್ತೆ ಅಂತ ನಾನ್ ನೋಡಿದ್ದು. ಮುಂಚೆ ಎಲ್ಲ ನೋಡಿರ್ತೀವಿ, ಬಟ್ ನಮ್ಗೆ ಅವಾಗ ಅಷ್ಟೇ ಎಲ್ಲ ಗೊತ್ತಿರಲ್ಲ ಇದ್ರ ಸೀರಿಯಸ್ನೆಸ್ ಏನಿದು, ಏನಕ್ಕೆ ಹೊಗೆ ತಟ್ಟಿ ಹಾಕ್ಬೇಕು, ಎಕ್ಸ್ಟ್ರಾ ಕೆಲ್ಸ. ಸುಮ್ನೆ 2 ಗಂಟೆ ಹೋಮಕ್ ಕೂತ್ರೆನೆ ನಮ್ ಕಣ್ಣೆಲ್ಲ ಉರಿ ಬರುತ್ತೆ. ಬೆಳಿಗಿಂದ ಸಂಜೆ ತನಕ ಹೊಗೆ ತಟ್ಟಿ ಹಾಕೊಂಡು ಆ ಕಟ್ಗೆ ಒಲೆಯಲ್ಲಿ ನಿಂತ್ಕೋಬೇಕಂದ್ರೆ ಏನಕ್ಕೆ ಇದೆಲ್ಲ ಮಾಡ್ತಾರೆ ಅಂತ ಅನಿಸ್ತಿತ್ತು. ಬಟ್ ಅದ್ರದ್ದು ಇಂಪಾರ್ಟೆನ್ಸ್ ಏನು, ಅದೇನು ಅನ್ನೋದು ಇವಾಗ ಗೊತ್ತಾಗ್ತಿದೆ. ಒಂದು ಪಾಸಿಟಿವ್ ಸೈಡ್ ಆಫ್ ಲಾಕ್ಡೌನ್ ಇದ್ರದ್ದು ಎಲ್ಲಾ ಕಂಪ್ಲೀಟ್ ಪ್ರಾಸೆಸ್ ಇನ್ನ ಚೆನ್ನಾಗ್ ಗೊತ್ತಾಗಕ್ಕಾಯ್ತು. ಅಂಡ್ ಇವತ್ತು ಅದನ್ನ ಶೇರ್ ಮಾಡ್ಕೊಳಕ್ ಕೂಡ ಅವಕಾಶ ಸಿಕ್ತು. ಧನ್ಯವಾದಗಳು ಎಲ್ರಿಗೂ ಇದನ್ನ ಶೇರ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಕೂಡ. ನಮಸ್ತೆ. ಬಹಳ ಚೆನ್ನಾಗಿ ಬಂತು ಅನುಶ್ರೀ. ಇದು ನನಗನ್ಸುತ್ತೆ ನೀವ್ ಹೇಳ್ದಾಗೆ ಮನೇಲಿದ್ದಾಗ ನಮ್ಗೆ ಸಿಕ್ತಿರುವಂತ ಒಂದು ಈ ಬಾರಿಯ ಒಂದು ವಿಶಿಷ್ಟ. ನನ್ ಯಾವಾಗ್ಲೂ ಸಿಕ್ತಿರ್ಲಿಲ್ಲ, ಈ ಬಾರಿ ಪೂರ್ತಿಯಾಗಿ ಅದ್ರ ಜೊತೆ ಪ್ರತಿ ಹಂತದಲ್ಲೂ ಇದ್ದು ನೋಡುವಂತ ಅವಕಾಶ. ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ತಂದೆ ತಾಯಿಗೆ ಬಹಳ ಖುಷಿಯಾಗಿರುತ್ತೆ ಎಲ್ಲಾ ಹಂತದಲ್ಲೂ ಈ ಸಾರಿ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು. ಹೌದು ಕರೆದ್ರೂ ಬರ್ತಿರ್ಲಿಲ್ಲ ಅಲ್ವಾ? ಹೌದು ಹೌದು. ಆಗ್ಲಿ. ಐ ಮೀನ್ ಪಾಸಿಟಿವ್ ಆಗಿ ನೋಡಿದ್ರೆ ಲಾಕ್ಡೌನ್ ಇಂದ ಒಳ್ಳೇದೇ ಆಯ್ತು ಅಂತ ಹೇಳ್ಬೋದು. ಮನೇಲಿರಕ್ ಸಿಕ್ತು, ಈ ತರ ಇದ್ರಲ್ಲಿ ಇನ್ವಾಲ್ವ್ ಆಗಕ್ ಸಿಕ್ತು ಅಂತ ಹೇಳ್ಬಿಟ್ಟು ಆ ತರ. ಹೌದು. IT ಅಂದ್ರೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದ್ರೂ ಕೂಡ ಇವುಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಅಂದ್ರೆ ಕೇವಲ ನಮ್ಗೆ ಬುಕಿಶ್ ನಾಲೆಡ್ಜ್ ಅಥವಾ ನಮ್ಗೆ ವೃತ್ತಿಪರ ಜ್ಞಾನ ಏನಿದೆ ಅದನ್ನೇ ಇಟ್ಕೊಂಡು ಮುಂದುವರಿಯಕ್ಕಾಗಲ್ಲ. ನಿಮ್ಗೆ ಎಲ್ಲಾದ್ರೂ ಆಸಕ್ತಿ ಬಂತು ಅಂದ್ರೆ ಮುಂದಿನ ಒಂದು 10-15 ವರ್ಷದ ನಂತರ ನೀವೇ ಇದನ್ನ ಕೃಷಿಕರಾಗಿ ಬೆಳಿಬಹುದು, ಇನ್ನೇನೋ ಮಾಡ್ಬೋದು ಆ ಕ್ಷೇತ್ರದಲ್ಲೂ ಕೂಡ. ಇದು ಎಲ್ರಿಗೂ ಹುರುಪು ಮೂಡ್ಸತ್ತೆ. ಏನೋ ಒಂದು 5 ದಿನಗಳ ನಂತರ ನಮ್ಗೆ ಏನೋ ಹೊಸದು ಸಿಗ್ತಾ ಇದೆ ಕೇಳೋದಿಕ್ಕೆ ಅಂತ ಅನ್ನಿಸ್ತು ನಿಮ್ ಮಾತುಗಳನ್ನ ಕೇಳಿ. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇದು ನಮ್ಮ ತಂಡದ 2 ಮುಖ್ಯ ಭಾಷಣಗಳಾಗಿದ್ವು. ಇವತ್ತು ನಮ್ಗೆ ಆಶುಭಾಷಣ ನಡೆಸುವುದಕ್ಕೆ ಸಮಯ ಇಲ್ಲ. ನಾವು ಆಶುಭಾಷಣದ ಒಂದು ಹಂತವನ್ನು ಇಟ್ಕೊಂಡಿದ್ವಿ, ಅದಾಗ್ಲಿಲ್ಲ. ಈಗ ನಾವು ಮುಂದಕ್ಕೆ ಹೋಗ್ತಾ ಕೊನೆಯದಾಗಿ ನಮ್ಮ ಇಂದಿನ ಕನ್ನಡ ಪ್ರಯೋಗದ ಬಳಕೆ ಹೇಗೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಿಕ್ಕೆ ಒಂದು ಚಿಕ್ಕ ವರದಿ ಇದೆ. ಈ ದಿನ ಭಾಷಾ ಪಂಡಿತರಾಗಿ ನಮ್ಮೊಡನೆ ಇದ್ದು ಕೆಲಸವನ್ನು ನಿರ್ವಹಿಸಿದ್ದಾರೆ ನಮ್ಮ ತಂಡದ ಸದಸ್ಯೆ ಚಿರಂಜೀವಿ ಕ್ಷಮಾ. ಆದ್ರೆ ನಿಮ್ಗೆ ಯಾರಿಗೂ ಇದನ್ನ ನಾನು ಮೊದಲಿಗೆ ಹೇಳಕ್ಕಾಗ್ಲಿಲ್ಲ. ಆಕೆ ಬಳಿ ಒಳ್ಳೆಯ ವರದಿ ಇದೆ, ಅದನ್ನ ಕೇಳುವ ಸಮಯ. ವೇದಿಕೆ ನಿಮಗೆ ಕ್ಷಮಾ. ಧನ್ಯವಾದ ಸೌಜನ್ಯ. ಎಲ್ರಿಗೂ ನಮಸ್ಕಾರ. ಬಹಳ ಚೆನ್ನಾಗಿ ಮೂಡಿ ಬಂತು ಕಾರ್ಯಕ್ರಮ. ಕನ್ನಡಕ್ಕೆಲ್ಲೂ ಕುಂದು ಬರ್ದೇ ಇದ್ದಂತೆ ನೋಡ್ಕೊಂಡ್ರು ರಕ್ಷಾ ಅವರು, ಅನುಶ್ರೀ ಅವರು ಕೂಡ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಆಂಗ್ಲ ಪದ ಬಳಕೆ ಇತ್ತು. ಮೊದ್ಲಿಗೆ ಉತ್ತಮ ಬಳಕೆಗಳನ್ನ ತಿಳಿಸ್ಬಿಡ್ತೀನಿ. ಛಾಪನ್ನ ಮೂಡಿಸೋದು, ಎಷ್ಟೋ ದಿವಸ ಆಗಿತ್ತ ಪದನ ಕೇಳಿ, ಸೌಜನ್ಯ ಅವರು ಉಪಯೋಗಿಸಿದ್ರು. ಛಾಪನ್ನ ಮೂಡಿಸೋದು, ಕೌಶಲ್ಯ, ಆಭಾರಿಯಾಗಿದ್ದೇನೆ, ಬಾಲಪಾಠ, ಕರ್ಣಾನಂದವಾಗಿತ್ತು, ಉಗಮವಾಯಿತು, ಇಂಪು ಲಾಲಿತ್ಯ, ಅದು ಕೇಳಕ್ಕೆ ಬಹಳ ಇಂಪಾಗಿತ್ತು. ಇಂಪು ಲಾಲಿತ್ಯ ಅನ್ನೋದನ್ನ ಬಳಸಿದ್ರು. ಅಡಿಕೆ ಕೊಯ್ಲು, ಅದು ಬಹುಶಃ ನಾವು ಮಲೆನಾಡ್ ಕಡೆ ಮಾತ್ರ ಕೇಳ್ತೀವಿ ಅಡಿಕೆ ಕೊಯ್ಲು ಅನ್ನೋ ಪದ.
ಬಹಳ ಚೆನ್ನಾಗಿತ್ತು. ಇನ್ನು ಆಂಗ್ಲ ಪದ ಬಳಕೆಗೆ ಬಂದ್ರೆ ಕೆಲವೊಂದು ನಮ್ಗೆ ಗೊತ್ತಿಲ್ಲದೆ ಬರ್ತಾ ಇತ್ತು. ಮ್ಯೂಸಿಕ್, ಎಕ್ಸಸೈಸ್, ಫಸ್ಟ್ ಆಫ್ ಆಲ್, ಕಮರ್ಷಿಯಲ್, ಟೆಕ್ನಿಕಲ್, ಬೇಸಿಕಲಿ, ಮೀಟಿಂಗ್, ಪಿಕ್ಚರ್, ಇದಕ್ಕೆಲ್ಲ ನಮಗೆ ಗೊತ್ತು ಪದ ಕನ್ನಡದಲ್ಲಿ. ಅದು ಮಾತಾಡೋ ಓಘದಲ್ಲಿ ಗೊತ್ತಾಗೋದಿಲ್ಲ ಏನ್ ಪದ ಹೇಳ್ಬೇಕು ಅಂತ. ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳೋಣ. ಇನ್ನು ಸೌಜನ್ಯ ಅವರು ಐಸಿಂಗ್ ಆನ್ ದ ಕೇಕ್ ಅಂತ ಹೇಳಿದ್ರು. ಕನ್ನಡದಲ್ಲಿ ನಾವ್ ಅದಕ್ಕೆ ಕಳಶಪ್ರಾಯವಾಗಿತ್ತು ಅಂತ ಹೇಳ್ತೀವಿ. ಅದನ್ನ ಬಳಸ್ಬೋದಿತ್ತು. ಅಡಿಕೆ ಕೊಯ್ಲಿನ ಬಗ್ಗೆ ಮಾತಾಡ್ತಾ ಅನುಶ್ರೀ ಬಹಳಷ್ಟು ಕಡೆ ಪ್ರಾಸೆಸ್ ಅನ್ನೋ ಪದನ ಬಳಸಿದ್ರು. ಪ್ರಾಸೆಸ್ಗೆ ಪ್ರಕ್ರಿಯೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಅಡಿಕೆ ಕೊಯ್ಲಿನ ಪ್ರಕ್ರಿಯೆ ಆ ತರ ಬಳಸ್ಬೋದಿತ್ತು. ಇನ್ನು ಮಾಯಿಶ್ಚರ್ ಅಂತ ಹೇಳಿದ್ರು. ಅದಕ್ಕೆ ನಾವು ಕನ್ನಡದಲ್ಲಿ ಮಾಯಿಶ್ಚರ್ ಮೇ ಬಿ ತೇವಾಂಶ ಇಲ್ಲಿ ಬರ್ಕೊಳ್ಳೋದು ಮರ್ತ್ಬಿಟ್ಟೆ. ಇರಿಗೇಷನ್ ಅಂತ ಬಳಸಿದ್ರು, ನೀರಾವರಿ. ಇದೆಲ್ಲ ನಮ್ಗೆ ಗೊತ್ತಿರೋಂತ ಪದ. ಆ ಓಘದಲ್ಲಿ ಮರ್ತ್ ಬಿಡ್ತೀವಿ ನಾವು. ಈಗ ನನಗೂ ಆಯ್ತು ಹಾಗೆ ಮಾಯಿಶ್ಚರ್ಗೆ ಆ ತರ ಆಗತ್ತೆ. ಇದಿಷ್ಟು ನನ್ನ ವರದಿ. ಏನಾದ್ರೂ ಬೇರೆ ಇದ್ರೆ ನಿಮ್ಗೇನಾದ್ರೂ ಬೇರೆ ಗೊತ್ತಾಗಿದ್ರೆ ಗಮನಿಸಿದ್ರೆ ನೀವು ಖಂಡಿತ ತಿಳಿಸ್ಬೋದು. ಧನ್ಯವಾದ. ಧನ್ಯವಾದಗಳು ಕ್ಷಮಾ. ಚೆನ್ನಾಗಿತ್ತು. ಇದು ಕಲಶದಂತೆ ಮೂಡಿ ಬಂತು ಅಂತ ಅನ್ಸುತ್ತೆ. ನಮ್ಮ ಇದು ಎಲ್ರಿಗೂ ಮುಖ್ಯವಾದದ್ದು. ನಾನು ಹೇಳ್ತಿದ್ದ ಹಾಗೆ ಇವತ್ತಿನ ಕನ್ನಡ ಸಭೆಯಲ್ಲಿ ಏನು ಕನ್ನಡ ಪದಗಳು ಸಿಕ್ತಾ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ನೋಡೋದಾದ್ರೆ, ಹೌದು, ಈ ವರದಿ ನಿಮ್ಗೆ ಆ ಕಲಶದಂತೆ ಸಿಕ್ಕಿದೆ. ಕೊನೆಯದಾಗಿ ಕ್ಷಮಿಸಿ, ಇನ್ನೊಂದು ಪದ ಮರ್ತು ಬಿಟ್ಟೆ. ನೀವು ಶುರುವಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರಿ. ಅದನ್ನ ಇವರು ಬಾಲಾಜಿ ಅವ್ರು ಕೂಡ ಗುರ್ತಿಸಿದ್ರು. ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಹೌದು, ನಿಜ, ಕರೆಕ್ಟ್. ಹೌದು, ಸರಿ. ಅದು ನಾನು ನೋಡಿದೆ. ಬಹುಮುಖ ಪ್ರತಿಭೆ ಆ ಓಘದಲ್ಲಿ ಬರೋದಿಲ್ಲ. ಚೆನ್ನಾಗಿತ್ತು ಆ ಬಹುಮುಖ ಪ್ರತಿಭೆ. ನನಗನ್ಸುತ್ತೆ ಉಪಯೋಗ ಮಾಡ್ತಾ 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 ಅದು ಕ್ರಮೇಣ ಹೆಚ್ಚಾಗತ್ತೆ. ಅದರ ನಮ್ಗೆ ತಲೆಗೂ ಓಡತ್ತೆ, ಬಳಸುವ ಸಂದರ್ಭದಲ್ಲಿ ಸಿಗತ್ತೆ ಅಂತ. ಇಲ್ಲಿಗೆ ನಮ್ಮ ತಂಡದ ಸಭೆ ಮುಕ್ತಾಯಗೊಳ್ಳುತ್ತೆ ಸ್ನೇಹಿತರೆ. ಇವಾಗ ನಾನು ಅಫಿಷಿಯಲಿ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಇದನ್ನ ನಾವು ನಮ್ಮ ಮಾತುಕತೆಯನ್ನ ಮುಂದುವರಿಸಬಹುದು. ಸಭೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಂಡದ ಪರವಾಗಿ ಅರ್ಪಿಸ್ತಿದ್ದೀನಿ. ಮುಂದಿನ ವಾರ ಇದೇ ರೀತಿಯ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ಸಭೆಯನ್ನ ಮಾಡೋಣ, ಸೇರೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ನಮಸ್ಕಾರಗಳು.